ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಇವತ್ತು ಉತ್ತರ ಪ್ರದೇಶ್ ಹಥ್ರಸ್ ಅಲ್ಲಿ ಏನೋ ಗುಂಪು ಅತ್ಯಾಚಾರದ ಘಟನೆ ಆಯ್ತು. ಭಯಂಕರ ಘೋರವಾದ ಘಟನೆ. ಆ ಹುಡುಗಿ ಅಲ್ಲಿ ತೀವ್ರ ಆಘಾತ, ಸ್ಪೈನ್ ಇಂಜುರಿ, ಬೇರೆ ಬೇರೆ ಅವಳ ನಾಲ್ಗೆನ ಕತ್ತರಿಸಿದ್ರು ಅತ್ಯಾಚಾರ ಆದ್ಮೇಲೆ. ಸೊ ಇಂಥ ಬರ್ಬರ ಕೃತ್ಯ ಏನ್ ನಡೆದಿದೆ, ಅದಾದ್ಮೇಲೆ ನಮ್ ದೇಶದಲ್ಲಿ ಯಾವ ತರ ಜನ ಈ ಘಟನೆ ವಿರುದ್ಧ ಎಲ್ರೂ ಅದನ್ನ ತಮ್ಮ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಇವತ್ತು ಇಂತಹ ಒಂದು ಅತ್ಯಾಚಾರಗಳು ನಡೀತಾ ಇದ್ದಾವೆ, ಅವ್ಯಾಹತವಾಗಿ ನಡೀತಾ ಇದ್ದಾವೆ, ಹೆಚ್ಚುತ್ತಾನೆ ಇದ್ದಾವೆ ದಿನೇ ದಿನೇ. ಸೊ ಇದ್ರ ಹಿಂದೆ ಇರುವಂತ ಕಾರಣಗಳು, ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಾಗಿದೆ ಪ್ರತಿಯೊಬ್ರು, ಮತ್ತೆ ಇದನ್ನ ತಡೆಗಟ್ಟಕ್ಕೆ ಏನೇನ್ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಇವತ್ತು. ಸೊ ಈ ಒಂದು ವೆಬಿನಾರ್ಗೆ ಎಲ್ರಿಗೂ ಸ್ವಾಗತ. ಮೊದ್ಲಿಗೆ ನಾವು ಇಲ್ಲಿ ನಾನು ಮಿಸ್ ಸಿಂಧೂರಾ ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಸಿಂಧೂರಾ ಅವರಿಂದ ಒಂದು ಹಾಡು, ಈ ಹಾಡಿಂದ ನಾವು ಈ ಒಂದು ಗೋಷ್ಠಿನ ಶುರು ಮಾಡೋಣ. ಸಿಂಧೂರಾ, ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸೊ ಇವಾಗ ಏನ್ ಹೇಳಿದ್ರು ಸಿಂಹ ಅವರು, ಈ ಘಟನೆ ಆಗಿರೋದು ಎಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗಿದೆ. ಬಟ್ ಅದೇ ಟೈಮಲ್ಲಿ ನಮ್ಮನ್ನ ನಾವು ಹೆಚ್ಚು ಗಟ್ಟಿಗೊಳಿಸ್ಕೋಬೇಕು, ಇನ್ನು ಇಂಥ ಹೋರಾಟಗಳನ್ನ ಇನ್ನು ನಾವು ಬೆಳೆಸ್ಬೇಕು, ಗಟ್ಟಿ ಆಗ್ಬೇಕು. ಈ ಒಂದು ಸಂದೇಶನ ಸಾರುವಂತ ಒಂದು ಪ್ರಗತಿಪರ ಗೀತೆನ, ಹೆಣ್ಮಕ್ಳ ಕುರಿತಾಗಿ ಬರ್ದಿರೋಂತ ಒಂದು ಗೀತನ ನಿಮ್ ಮುಂದೆ ಹಾಡಕ್ಕೆ ನಾನು ಇಷ್ಟಪಡ್ತೀನಿ. ಈ ನಾಡ ಮಣ್ಣಲ್ಲಿ ಮಗಳಾಗಿ ಹುಟ್ಟಿದ ಓ ನಾಡ ಚೆಲುವೆ, ಸಿಡಿದೇಳು ಸುಂದರ ನಾಡಿಗಾಗಿ, ಮಂದಾರ ಬೀಡಿಗಾಗಿ. ಈ ನಾಡ ಮಣ್ಣಲ್ಲಿ ಮಗಳಾಗಿ ಹುಟ್ಟಿದ ಓ ನಾಡ ಚೆಲುವೆ, ಸಿಡಿದೇಳು ಸುಂದರ ನಾಡಿಗಾಗಿ, ಮಂದಾರ ಬೀಡಿಗಾಗಿ. ಆ ಆ ಓ ಓ ಅಪಮಾನ ಹಿಂಸೆಗಳ ನಾಡೊಳಗೆ ಶತಮಾನಗಳ ದಾಸಿಯಾಗಿರುವ, ಅಪಮಾನ ಹಿಂಸೆಗಳ ನಾಡೊಳಗೆ ಶತಮಾನಗಳ ದಾಸಿಯಾಗಿರುವ ಓ ನಾಡ ಚೆಲುವೆ, ಬಿಕ್ಕಳಿಸುವೆ ಏತಕೆ ಕತ್ತಲೊಳಗೆ, ಓ ನಾಡ ಚೆಲುವೆ, ಬಿಕ್ಕಳಿಸುವೆ ಏತಕೆ ಕತ್ತಲೊಳಗೆ. ಈ ನಾಡ ಮಣ್ಣಲ್ಲಿ ಮಗಳಾಗಿ ಹುಟ್ಟಿದ ಓ ನಾಡ ಚೆಲುವೆ, ಸಿಡಿದೇಳು ಸುಂದರ ನಾಡಿಗಾಗಿ, ಮಂದಾರ ಬೀಡಿಗಾಗಿ. ಧರ್ಮಗಳ ಹೆಸರೊಳಗೆ ಬಡವಿಯಾಗಿ, ಬಾಳೆಲ್ಲ ನೋವೊಂದು ಬಾಳಲಿರುವೆ. ಧರ್ಮಗಳ ಹೆಸರೊಳಗೆ ಬಡವಿಯಾಗಿ, ಬಾಳೆಲ್ಲ ನೋವೊಂದು ಬಾಳಲಿರುವೆ. ಓ ನಾಡ ಚೆಲುವೆ, ಧ್ವನಿಯೇರಿಸು ನಿನ್ನಾಯಿ ನಂದನಕ್ಕೆ, ಓ ನಾಡ ಚೆಲುವೆ, ಧ್ವನಿಯೇರಿಸು ನಿನ್ನಾಯಿ ನಂದನಕ್ಕೆ. ಈ ನಾಡ ಮಣ್ಣಲ್ಲಿ ಮಗಳಾಗಿ ಹುಟ್ಟಿದ ಓ ನಾಡ ಚೆಲುವೆ, ಸಿಡಿದೇಳು ಸುಂದರ ನಾಡಿಗಾಗಿ, ಮಂದಾರ ಬೀಡಿಗಾಗಿ. ಆ ಆ ಓ ಓ ಹೆಣ್ಣಾಗಿ ಹುಟ್ಟಿದ್ದು ಶಾಪವಲ್ಲ, ನಾನು ಮನುಜಳೆಂದು ಕೂಗಿ ಹೇಳು. ಹೆಣ್ಣಾಗಿ ಹುಟ್ಟಿದ್ದು ಶಾಪವಲ್ಲ, ನಾನು ಮನುಜಳೆಂದು ಕೂಗಿ ಹೇಳು. ಓ ನಾಡ ಚೆಲುವೆ, ಇನ್ನೆಷ್ಟು ದಿವಸ ಮೂಕಳಾಗಿರುವೆ,
ಓ ನಾಡ ಚೆಲುವೆ ಇನ್ನೆಷ್ಟು ದಿವಸ ಮೂಕಳಾಗಿರುವೆ, ಈ ನಾಡ ಮಣ್ಣಲ್ಲಿ ಮಗಳಾಗಿ ಹುಟ್ಟಿದ ಓ ನಾಡ ಚೆಲುವೆ, ಸಿಡಿದೇಳು ಸುಂದರ ನಾಡಿಗಾಗಿ ಮಂದಾರ ಬೀಡಿಗಾಗಿ, ಸಿಡಿದೇಳು ಸುಂದರ ನಾಡಿಗಾಗಿ ಮಂದಾರ ಬೀಡಿಗಾಗಿ. ಆ ಆ ಓ ಓ ಥ್ಯಾಂಕ್ ಯು. ಓಕೆ ಅಂತ ಹಲೋ, ಥ್ಯಾಂಕ್ ಯು ಸಿಂಧೂರ. ಆಕ್ಚುಲಿ ಇವತ್ತಿಗೂ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಇದೆ. ಸೊ ಇಟ್ ಈಸ್ ರಿಯಲಿ ಪೇನ್ಫುಲ್. ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಇವತ್ತು ನಾವೇನು ಈ ಒಂದು ವೆಬಿನಾರ್ ನಡೆಸ್ತಾ ಇದ್ದೀವಿ, ಈ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮಕ್ಕೆ ಪ್ಯಾನಲಿಸ್ಟ್ ಆಗಿ ಮೊದಲಿಗೆ ಡಾಕ್ಟರ್ ಶಶಿಧರ್ ಬೀಳ್ಗಿ ಸರ್ ಅವರು, ಮತ್ತೆ ಡಾಕ್ಟರ್ ನಮಸ್ಕಾರ ಸರ್, ವೆಲ್ಕಮ್. ಶಶಿಧರ್ ಬೀಳ್ಗಿ ಸರ್ ಅವರು ಹಿ ಇಸ್ ಅ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಅಟ್ ಮೀನಾಕ್ಷಿ ಹಾಸ್ಪಿಟಲ್. 15 ವರ್ಷಕ್ಕೂ ಹೆಚ್ಚು ಅವ್ರಿಗೆ ಈ ಒಂದು ಸೈಕ್ಯಾಟ್ರಿ ವಿಭಾಗದಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸು. ವಿಶೇಷವಾಗಿ ಸೆಂಟ್ರಲ್ ಬೆಂಗಳೂರು, ಚಾಮರಾಜಪೇಟೆ ಆಗ್ಲಿ, ಬಸವನಗುಡಿ, ಬನಶಂಕರಿ ಈ ಭಾಗದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ. ವೆಲ್ಕಮ್ ಯು ಸರ್ ಒನ್ಸ್ ಅಗೇನ್. ಮತ್ತೆ ನಮ್ಮ ಒಂದು ಇವತ್ತಿನ ಈ ಪ್ಯಾನಲ್ಗೆ ಡಾಕ್ಟರ್ ದಯಾನಂದ್ ಅವರು ಇದ್ದಾರೆ. ಅವರು ಫೊರೆನ್ಸಿಕ್ ಎಕ್ಸ್ಪರ್ಟು. ವೆಲ್ಕಮ್ ಸರ್. ಅಟ್ ಅ ವೆರಿ prolific achiever at a very young age and active person. Welcome you sir. Yes, friends, ಮೆಡಿಕಲ್ ಸರ್ವಿಸ್ ಸೆಂಟರ್ ಬಗ್ಗೆ ಹೇಳಬೇಕು ಅಂದ್ರೆ 1977 ನಲ್ಲಿ ಇಡೀ ದೇಶದಾದ್ಯಂತ ಈ ಒಂದು ಸೋಷಿಯೋ ಮೆಡಿಕಲ್ ಸಂಘಟನೆ ತನ್ನ ಚಟುವಟಿಕೆಯನ್ನ ಪ್ರಾರಂಭಿಸಿದ್ದು. ಸಮಾಜದಲ್ಲಿ ಏನು ಬೇರೆ ಬೇರೆ ಸಮಸ್ಯೆಗಳಿದಾವೆ ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಇವತ್ತು ನಾವು ನೋಡ್ತೀವಿ ಪೀಪಲ್ಸ್ ಹೆಲ್ತ್, ಒಂದು ಜನರಲ್ ಒಂದು ಹೆಲ್ತ್, ಜನರ ಒಂದು ಸಮಸ್ಯೆಗಳು, ಆರೋಗ್ಯ ಕುರಿತು. ಸೊ ಈ ವಿಷಯಗಳ ಬಗ್ಗೆ ಒಂದ್ ಕಡೆ ಅವೇರ್ನೆಸ್ ಬೇಕು, ಇನ್ನೊಂದ್ ಕಡೆ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ತಕ್ಕ ಸಹಾಯ ಕೂಡ ಬೇಕಾಗತ್ತೆ. ಸೊ ಈ ಒಂದು ಒಂದು ವಿಷಯಗಳನ್ನ ಗಮನಕ್ಕಿಟ್ಕೊಂಡು ಮೆಡಿಕಲ್ ಸರ್ವಿಸ್ ಸೆಂಟರು ವಿಶೇಷವಾಗಿ ತನ್ನ ಚಟುವಟಿಕೆನ ಪ್ರಾರಂಭಿಸಿದ್ದು. ಇದು ವಿಶೇಷ ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಸಂಘಟನೆಯಲ್ಲಿ ಮೆಡಿಕಲ್ ಫ್ಯಾಕಲ್ಟಿ, MBBS ಅಥವಾ ಅಲೋಪತಿ ಅಂತ ಏನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ, ಅಲೋಪತಿ ಡಾಕ್ಟರ್ಸ್, ಬೇರೆ ಬೇರೆ ಸ್ಪೆಷಲಿಸ್ಟ್ ಆಗಿರ್ಲಿ, ಎಲ್ರು ಹೋಮಿಯೋಪತಿನೋ ಆಯುರ್ವೇದಿಕ್, ಈ ತರ ಬೇರೆ ಬೇರೆ ಫ್ಯಾಕಲ್ಟಿಯಲ್ಲಿ ಇರುವಂತಹ ಡಾಕ್ಟರ್ಸು ಇದ್ದಾರೆ. ಇಲ್ಲಿ ನಾವೇನ್ ಹೇಳ್ತೀವಿ ಫಾರ್ಮಕಾಲಜಿಸ್ಟ್ ಇದ್ದಾರೆ, ನರ್ಸಿಂಗ್ ಕ್ಷೇತ್ರದಲ್ಲಿ ಇರೋರು ಇದ್ದಾರೆ. ಸೊ ಒಟ್ಟಾರೆಯಾಗಿ ಇಡೀ ಹೆಲ್ತ್ ಸೆಕ್ಟರ್ಗೆ, ಈ ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಜವಾಬ್ದಾರಿಗಳು ಯಾರು ತಗೊಳ್ತಾರೆ ಅವರೆಲ್ಲರೂ ಕೂಡ ಅವರೆಲ್ಲರನ್ನ ಒಳಗೂಡಿಸಿ ಈ ಒಂದು ಸಂಘಟನೆ ಶುರು ಆಗಿರೋದು. ಸೊ ಇದು ವಿಶೇಷತೆ. ಆಮೇಲೆ ಮೊದಲನೇದಾಗಿ ಒಂದು ಪಾಯಿಂಟ್ಸ್ ಹೇಳ್ಬೇಕಂದ್ರೆ, ಎಸ್, ಪೀಪಲ್ಸ್ ಹೆಲ್ತ್, ಅವರ ಒಂದು ಆರೋಗ್ಯದ ಒಂದು ವಿಷಯಗಳ ಬಗ್ಗೆ. ಆಮೇಲೆ ಇನ್ ಟೈಮ್ಸ್ ಆಫ್ ಡಿಸ್ಟ್ರೆಸ್, ಎಸ್ಪೆಷಲಿ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್, ನಾವೇನ್ ನೋಡ್ತೀವಿ ನೈಸರ್ಗಿಕ ಒಂದು ಆಪತ್ತು ಸಂದರ್ಭದಲ್ಲಿ, ಸೊ ಭೂಕಂಪ ಇರಲಿ ಅಥವಾ ನೆರೆ ಹಾವಳಿ ಇರಲಿ, ಇಂತಹ ವಿಶೇಷ ಸಂದರ್ಭದಲ್ಲಿ ಏನು ಹೆಲ್ಪ್ ಬೇಕಾಗಿರತ್ತೆ.
ಸೊ ಆ ಒಂದು ಸಹಾಯನ ಆ ಸಂದರ್ಭದಲ್ಲಿ ಕೆಲಸ ಮಾಡೋಕೆ ಅಂತ ಮುಂದೆ ಬರುವಂತಹ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಇದು ಮೆಡಿಕಲ್ ಸರ್ವಿಸ್ ಸೆಂಟರ್. ವಿಶೇಷವಾಗಿ ಉದಾಹರಣೆಗೆ ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಆಗ್ಲಿ, ಅಥವಾ ಕರ್ನಾಟಕದಲ್ಲಿ ಇತ್ತೀಚೆಗೆ ಆಗಿರುವಂತಹ ಕೊಡಗು ನೆರೆ ಹಾವಳಿ ಆಗ್ಲಿ, ಅಥವಾ ಉತ್ತರ ಕರ್ನಾಟಕದಲ್ಲಿ ಭೂಕಂಪ ಆಯ್ತು, ಮಹಾರಾಷ್ಟ್ರದ ಒಂದು ಕಿಲಾರಿ ಅಂತ ಹೇಳಿ ಊರು, ಸೊ ತೀವ್ರ ಭೂಕಂಪ ಏನ್ ಇದಾಗಿತ್ತು ಆ ಸಂದರ್ಭದಲ್ಲಿ, ಚೆನ್ನೈನಲ್ಲಿ ಆಗಿರುವಂತಹ ನೆರೆ ಹಾವಳಿ, ಗುಜರಾತ್, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಬೇರೆ ಬೇರೆ ಕಡೆ ನೈಸರ್ಗಿಕ ಆಪತ್ತುಗಳು ಆದಾಗ ಮೆಡಿಕಲ್ ಡಿಸಾಸ್ಟರ್ ಮೆಡಿಕಲ್ ರಿಲೀಫ್ ಕ್ಯಾಂಪ್ ನ ನಡೆಸಿದ್ದೇವೆ. ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಈ ವಾಲಂಟಿಯರ್ ಕೆಲಸಗಳ ಜೊತೆಗೇನೆ ಯಾವುದೇ ರೀತಿಯ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಹೆಲ್ತ್ ಪಾಲಿಸೀಸ್ ನಾವಿವತ್ತೇ ನೋಡ್ತೀವಿ, ದಿನೇ ಆರೋಗ್ಯ ಅಥವಾ ಹೆಲ್ತ್ ಅನ್ನೋದು ದುಬಾರಿ ಆಗ್ತಾ ಇದೆ. ಸೊ ಇದು ಜನರಿಗೆ ಎಟುಕುವಂತಹ ಒಂದು ಇದಕ್ಕೆ ಇರಬೇಕು ಅಂತ MSc ಒಂದು ಮೋಟೋ. ಸೊ ಹೆಲ್ತ್ ಪಾಲಿಸೀಸ್ ಆಗ್ಲಿ, ಯಾವುದೇ ವಿಷಯಗಳಾಗ್ಲಿ ಜನರಿಗೆ ಪರವಾಗಿ ಇರುವಂಥವು ಇರಬೇಕು ಅಂತ ನಮ್ಮ ಒಂದು ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಅದರ ವಿರುದ್ಧ ಕೂಡ ಇಂತಹ ಯಾವ್ದಾದ್ರು ಪಾಲಿಸಿ ಬಂದ್ರೆ ಆಂಟಿ ಪೀಪಲ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಮ ಧ್ವನಿಯನ್ನ ಎತ್ತೋದು. ಅದ್ರ ಜೊತೆಗೆ ಹೆಲ್ತ್ ಪರ್ಸನಲ್ಸ್ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಸಾಕಷ್ಟು ಘಟನೆಗಳು ಜರುಗ್ತಾ ಇದ್ದಾವೆ. ಡಾಕ್ಟರ್ಸ್ ಮೇಲೆ ಅಟ್ಯಾಕ್ ಆಗೋದು. ಆಕ್ಚುಲಿ ಡಾಕ್ಟರ್ ಪೇಷಂಟ್ ಸಂಬಂಧ ಒಂದು ಇಟ್ ಈಸ್ ಅ ವೆರಿ ಸೇಕ್ರೆಡ್ ರಿಲೇಷನ್. ಸೊ ಅಲ್ಲಿ ಅದಕ್ಕೆ ಇವತ್ತು ಧಕ್ಕೆ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವರ ಜೊತೆಗೆ ನಿಲ್ಲೋದಾಗ್ಲಿ, ಎಸ್ಪೆಷಲಿ ಇತ್ತೀಚೆಗಂತೂ ಕೊರೋನಾ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಹೆಲ್ತ್ ಪರ್ಸನಲ್ಸ್, ಬರೀ ಡಾಕ್ಟರ್ಸ್ ಅಂತಲ್ಲ, ಇಡೀ ಆಗಿ ಹೆಲ್ತ್ ಪರ್ಸನಲ್ಸ್ ಒಂದು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡುವಂತ ಸರ್ವ್ ಮಾಡುವಂತ ಎಲ್ಲರೂ ಕೂಡ ವಿಪರೀತ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಸೊ ಅವ್ರಗಳ ಒಂದು ಏಡ್ಗೆ ಬರಬೇಕು, ಅವ್ರಿಗೆ ಒಂದು ಕರೆಕ್ಟ್ ತಕ್ಕ PPE ಕಿಟ್ಗಳಾಗ್ಲಿ ಅಥವಾ ಬೇರೆ ಬೇರೆ ಸೌಲಭ್ಯಗಳು ಅಂದ್ರೆ ನಾಟ್ ಜಸ್ಟ್ ಫೆಸಿಲಿಟೀಸ್ ಬಟ್ ಬೇರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿ ಧ್ವನಿ ಎತ್ತಿರೋದಾಗ್ಲಿ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಫೀಸ್ ಹೆಚ್ಚಿಸಿರೋದು, ಈ ತರದ ಸಂದರ್ಭದಲ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ ಹ್ಯಾಸ್ ಸ್ಟುಡ್ ಬೈ ಮೆಡಿಕಲ್ ಹೆಲ್ತ್ ಪರ್ಸನಲ್ ಇನ್ ಆಲ್ ಸಚ್ ಟೈಮ್ಸ್. ಸೊ ಸೋಶಿಯೋ ಮೆಡಿಕಲ್ ಆರ್ಗನೈಸೇಷನ್ ಇದು. ಕೇವಲ ಮೆಡಿಕಲ್ ಫೀಲ್ಡ್ಸ್ ಅಲ್ಲೇ ವರ್ಕ್ ಮಾಡ್ತೀವಿ ಅಂತ ಅಷ್ಟೇ ಅಲ್ಲ. ಇವತ್ತು ನಾವೇನ್ ನೋಡಿದೀವಿ, ಉತ್ತರ ಪ್ರದೇಶದ ಹಥರಾಸ್ ನಲ್ಲಿ ನಡೆದಿರುವಂತಹ ಘಟನೆ, ಸೆಪ್ಟೆಂಬರ್ 14ಕ್ಕೆ ಆ ಭೀಕರ ಗುಂಪು ಅತ್ಯಾಚಾರ, ಅವಳ ನಾಲಿಗೆಯನ್ನ ಕತ್ತಿಸಿದ್ರು. ಆಮೇಲೆ ರಿಪೋರ್ಟ್ಸ್ ಬೇರೆ ಬೇರೆ ಬರ್ತಾ ಇರೋದು, ಹರ್ ಸ್ಪೈನ್ ವಾಸ್ ಇಂಚರ್ಡ್, ಬ್ರೋಕನ್ ಸ್ಪೈನ್, ಇದೆಲ್ಲ ಕೇಳಿಸ್ಕೊಳಕ್ ಬಹಳ ಕಷ್ಟ ಆಗತ್ತೆ. ಇಟ್ ರನ್ಸ್ ಅ ಚಿಲ್ ಡೌನ್ ಯುವರ್ ಸ್ಪೈನ್ ಆಕ್ಚುಲಿ. ಸೊ ಇಂಥ ಬರ್ಬರ ಘಟನೆಗಳು ಇವತ್ತು ನಡೀತಾ ಇದ್ದಾವೆ ದೇಶದಲ್ಲಿ ದಿನೇ. ಹಥರಾಸ್ ಅಷ್ಟೇ ಅಲ್ಲ, ಹಥರಾಸ್ ಒಂದು ಘಟನೆ ಹೊರಗೆ ಬಂದ್ಮೇಲೆ ದಿನ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಡೈಲಿ ಒಂದೋ ಎರಡೋ ಇಂಥ ಘಟನೆಗಳು ನಾವು ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ ಕೇಳ್ತಾನೆ ಇದೀವಿ, ನೋಡ್ತಾನೆ ಇದೀವಿ. ಸೊ ಈ ಹಥರಾಸ್ ಘಟನೆ ಏನೋ ನಮ್ಗೆ ನಿರ್ಭಯ ಘಟನೆ ನೆನಪು ಮಾಡಿಕೊಟ್ಟು ನಮ್ಮೆಲ್ಲರನ್ನ ಒಂಥರ ಇದ್ ಮಾಡ್ತಾ ಇದೆ, ಮನ್ಸನ್ನ ಕಲಿಕಿದೆ. ಸೊ ಇಂಥ ಟೈಮಲ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ ಅಫ್ಕೋರ್ಸ್ ಡೆಫಿನೆಟ್ಲಿ ಸುಮ್ನೆ ಇರಕ್ ಆಗಲ್ಲ. ಕಣ್ ಮುಚ್ಕೊಂಡು ಕೈ ಕಟ್ಕೊಂಡು ನಾವು ಮೆಡಿಕಲ್ ಸಂಬಂಧಪಟ್ಟಿರೋ ಸಂಘಟನೆ ಅಂತ ಖಂಡಿತವಾಗ್ಲೂ ನಾವಿರಲ್ಲ. ನಮ್ಮ ದೇಶದಲ್ಲಿ ನಮ್ಮ ಅಕ್ಕ ತಂಗಿಯರ ಮೇಲೆ ಇಂತಹ ಘಟನೆ ಬರ್ಬರವಾಗಿ ಅತ್ಯಾಚಾರಗಳು ನಡಿಬೇಕಾದ್ರೆ ನಾವು ಅವ್ರ ಜೊತೆ ನಿಲ್ಲೇಬೇಕು, ನಮ್ ಧ್ವನಿಯನ್ನ ಎತ್ತಬೇಕಾಗತ್ತೆ. ಅದಕ್ಕೇನೆ ಇವತ್ತಿನ ಈ ಕಾರ್ಯಕ್ರಮ. ಸೊ ಈ ಒಂದ್ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ಹೆಚ್ಚು ಹೇಳೋದ್ ಬೇಕಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿದೆ. ಹೇಳಿದಷ್ಟು ಕಷ್ಟ ಜಾಸ್ತಿ ಆಗತ್ತೆ. ಘಟನೆ ನಡೆದಿರೋ ಇನ್ನೊಂದು ಮೋಸ್ಟ್ಲಿ 14 ಸೆಪ್ಟೆಂಬರ್ ಘಟನೆ ಆಗಿದೆ, 29 ಸೆಪ್ಟೆಂಬರ್ ಎಲ್ರಿಗೂ ಗೊತ್ತಾಗಿದೆ. ಅಲ್ಲಿವರೆಗೂ ಏನೇನ್ ನಡೀತು, FIR ದಾಖಲಿಸಿಲ್ಲ. ಆಮೇಲೆ ಅವಳು ಮೊದಲು ಅಲಿಗಢ್ ಹಾಸ್ಪಿಟಲ್ ಅಲ್ಲಿ ಇದ್ಲು ವಿಕ್ಟಿಮು, ಆಮೇಲೆ ಡೆಲ್ಲಿ ಸಫ್ದರ್ಜಂಗ್ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದ್ರು. ಶಿ ಡೈಡ್ ಇನ್ ದಿ ಹಾಸ್ಪಿಟಲ್ ಅಂಡ್ ಶಿ ವಾಸ್ ಕ್ರಿಮೇಟೆಡ್ ಹೇಸ್ಟಿಲಿ. ಎಲ್ಲ ಘಟನೆಗಳೇನಿದೆ, ದೀಸ್ ಆರ್ ಆಲ್ ವೆರಿ ಡಿಸ್ಟರ್ಬಿಂಗ್ ಫ್ಯಾಕ್ಟ್ಸ್.
ಸೊ ಇಲ್ಲಿ ಸಾಕಷ್ಟು ಸಮಸ್ಯೆಗಳು, ಪ್ರಶ್ನೆಗಳು ನಮ್ಮೆಲ್ಲರಿಗೂ ಎದುರು ಬಂದಿದ್ದಾವೆ. ಸೊ ಮೆಡಿಕಲಿ ಈ ವಿಷಯದಲ್ಲಿ ಈ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ರಿಪೋರ್ಟ್, FSL ಅಂತ ಕೇಳ್ತೀವಿ, ಡೈಯಿಂಗ್ ಡಿಕ್ಲರೇಷನ್ ಅಂತ ಕೇಳ್ತೀವಿ. ಸೊ ಈ ವಿಷಯಗಳ ಬಗ್ಗೆ ಮೊದಲಿಗೆ ನಾವು ತಿಳ್ಕೊಳ್ಳೋಣಂತೆ. ಸೊ ಇಲ್ಲಿ ನಾನು ಡಾಕ್ಟರ್ ದಯಾನಂದ್ ಸರ್ ಅವ್ರಿಗೆ ಮೊದಲು ಪ್ರಶ್ನೆಯನ್ನ ಕೇಳ್ತೀನಿ. ಸರ್. ಎಸ್ ಮೇಡಮ್. ಫ್ರೆಂಡ್ಸ್, ಎಸ್ ಸರ್, ನನ್ನ ಮೊದಲ ಪ್ರಶ್ನೆ ನಿಮ್ಗೆ ಇರೋದು, ಒಂದು ಈ ಅತ್ಯಾಚಾರ ಘಟನೆ ನಡೆದ್ಮೇಲೆ ವಿಕ್ಟಿಮ್ ಏನ್ ಅಪ್ರೋಚ್ ಮಾಡ್ತಾರೆ, ಅವ್ರಿಗೆ ಏನ್ ಗೈಡೆನ್ಸ್, ಜನರಲ್ ಗೈಡೆನ್ಸ್ ಅದು ಗೊತ್ತಾಗ್ಬೇಕು. ಆಮೇಲೆ ಕೆಲವು ಅಫ್ಕೋರ್ಸ್ ಈ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಕೆಲವು ಮೆಡಿಕಲ್ ಸ್ಪೆಸಿಫಿಕ್ ಟರ್ಮಿನಾಲಜೀಸ್ ಎಲ್ಲ ಅದ್ರ ಡೀಟೇಲ್ಸ್ಗೆ ಆಮೇಲೆ ಬರೋಣಂತೆ. ಒಂದು ಜನರಲ್ ಕ್ವೆಶನ್, ಇವಾಗ ಮೆಡಿಕಲ್ ಎಕ್ಸಾಮ್ಗೆ ಅಂತ ಆಗ್ಲಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕು ಅವರು, ಸೊ ಅಲ್ಲಿ ಏನು ಗೈಡ್ಲೈನ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ಮೇಡಮ್, ಒಂದು ಏನಂತಂದ್ರೆ ಫಸ್ಟ್ ಈ ತರ ಘಟನೆಗಳು ಮೊದಲು ನಡೀಬಾರ್ದು. ಇಟ್ ಇಸ್ ಆಕ್ಚುಲಿ ಕಂಡನಬಲ್ ಅಫೆನ್ಸ್, ಆಕ್ಚುಲಿ ಇವನ್ ಹೀನಸ್ ಕ್ರೈಮ್ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಆ ತರ ಇನ್ಸಿಡೆನ್ಸಸ್ ಆಕ್ಚುಲಿ ನಡೀಬಾರ್ದು. ಅಂಡ್ ಇನ್ನೂ ಒಂದ್ ಏನಂತಂದ್ರೆ ವಿ ಟ್ರೈ ಟು ಫೈಂಡ್ ಫಾಲ್ಟ್ಸ್ ವಿತ್ ದ ಗರ್ಲ್. ಅವ್ರು ಏನ್ ಮಾಡ್ಬೋದಿತ್ತು, ಅವ್ರು ಯಾಕೆ ಮಾಡ್ಲಿಲ್ಲ, ಅದನ್ನ ವಿ ಟ್ರೈ ಟು ಅನಲೈಸ್. ಬಟ್ ಹಿಯರ್ ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ ಗರ್ಲ್, ದ ಪ್ರಾಬ್ಲಮ್ ಇಸ್ ವಿತ್ ದ ಬಾಯ್, ವಿಚ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ದಟ್ಸ್ ಎಂಟೈರ್ಲಿ ಡಿಫರೆಂಟ್ ಥಿಂಗ್. ಇನ್ನೊಂದು ಏನಂದ್ರೆ, when a girl happens to be assaulted sexually by anybody, first thing is ಅವ್ರಿಗೆ ಏನಂತಂದ್ರೆ ಫಸ್ಟ್ ಅವ್ರಿಗೆ ನಾವು ಮಾರಲ್ ಸಪೋರ್ಟ್ ಕೊಡಬೇಕು. ಎನಿ ಪರ್ಸನ್ ಹೂ ಕಮ್ಸ್ ಟು ನೋ ಅಬೌಟ್ ದ ಇನ್ಸಿಡೆಂಟ್ ಅವ್ರಿಗೆ ಏನಂದ್ರೆ ಕ್ರಿಟಿಸೈಸ್ ಮಾಡೋದಾಗ್ಲಿ, ಅಯ್ಯೋ ಹೋಗ್ಲಿ ಬಿಡಮ್ಮ, ಏನಕ್ಕೆ ಹಿಂಗ್ ಮಾಡ್ಕೋತೀಯ, ಬಿಟ್ಬಿಡು, ಏನಾಗಲ್ಲ, ಈ ತರ ಹೇಳೋ ಬದಲು ಇಲ್ಲ, ಇದ್ರ ಬಗ್ಗೆ ಹೋರಾಡು, ವಿ ಆಲ್ ವಿಲ್ ಸ್ಟ್ಯಾಂಡ್ ವಿತ್ ಯು, ವಿಲ್ ಬಿ ವಿತ್ ಯು, ವಿ ಆರ್ ಆಲ್ವೇಸ್ ವಿತ್ ಯು, ಇದ್ ನಿನ್ ತಪ್ಪಲ್ಲ, ಆ ಒಂದು ಒಪಿನಿಯನ್ ನಮ್ ಗರ್ಲ್ಸ್ ಅಲ್ಲಿ ಬರ್ಬೇಕದು. ಫಸ್ಟ್ ಏನಂತಂದ್ರೆ ಗರ್ಲ್ಸ್ ಏನ್ ಯೋಚನೆ ಮಾಡ್ತಾರೆ, ಅಯ್ಯೋ ನಾನೇನೋ ಮಿಸ್ಟೇಕ್ ಮಾಡ್ಬಿಟ್ಟೆ, ನಂದೇನೋ ತಪ್ಪಾಗೋಯ್ತಾ, ಆತರ ಯೋಚನೆ ಮಾಡ್ತಾರೆ. ಇಲ್ಲ ಇಲ್ಲ, ಅವ್ರದ್ದೇನು ತಪ್ಪಿಲ್ಲ, ಇದ್ರಲ್ಲಿ ಮಿಸ್ಟೇಕ್ ಇರೋದು ಬಾಯ್ ಇದು. ಅಂಡ್ ದೇ ಶುಡ್ ಬಿ ಮೇಡ್ ಟು ರಿಯಲೈಸ್ ದಟ್ ಇಟ್ ಇಸ್ ನಾಟ್ ದೇರ್ ಮಿಸ್ಟೇಕ್, ಇಟ್ ಇಸ್ ಅ ಮಿಸ್ಟೇಕ್ ಆಫ್ ದ ಬಾಯ್. ನೆಕ್ಸ್ಟ್ ಏನಂತಂದ್ರೆ, ವೆನ್ ಎವರ್ ಸಚ್ ಅನ್ ಇನ್ಸಿಡೆಂಟ್ ಹ್ಯಾಪನ್ಸ್, ಫಸ್ಟ್ ಥಿಂಗ್ ಅಂದ್ರೆ ಏನಂತಂದ್ರೆ ಅವ್ರಿಗೆ ಫಸ್ಟ್ ನಾವು ಹೋಗಿ FIR ಮಾಡಬೇಕು. FIR ಮಾಡಕ್ ಮುಂಚೆ ಏನಂತಂದ್ರೆ ಎನಿ ಪಾರ್ಟ್ಸ್ ನಾಗ್ಲಿ ವಾಶ್ ಮಾಡಬಾರ್ದು, ಬಿಕಾಸ್ ಅದೆಲ್ಲ ಕ್ರಿಟಿಕಲ್ ಎವಿಡೆನ್ಸ್ ಇರುತ್ತೆ. ಮತ್ತೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೇಕು, ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ಗೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಆ ಟೈಮಲ್ಲಿ ಆದಷ್ಟು ಈವನ್ ಪಾಸಿಂಗ್ ಸ್ಟೂಲ್ಸ್ ಆರ್ ಈವನ್ ಗೋಯಿಂಗ್ ಫಾರ್ ಯೂರಿನೇಷನ್ ಆಗಕ್ ಮುಂಚೆ ಅವ್ರು ದೇ ಕ್ಯಾನ್ ಕಮ್ ಟು ದ ಮೆಡಿಕಲ್ ಎಕ್ಸಾಮಿನೇಷನ್, ಇಟ್ ಇಸ್ ವೆರಿ ವೆರಿ ನೈಸ್. ಅಫ್ಕೋರ್ಸ್ ಇದೆಲ್ಲ ನಾನು ಹೇಳೋದು ತುಂಬಾ ಈಸಿ, ಬಟ್ ಏನಂತಂದ್ರೆ ಯಾರೇ ಪರ್ಸನ್ ಜೊತೆಗಿದ್ದರಾಗ್ಲಿ, ದ ಪರ್ಸನ್ ಹೂ ಕಮ್ಸ್ ಟು ನೋ ಇಮಿಡಿಯೇಟ್ಲಿ ಏನೋ ಟೈಮ್ ವೇಸ್ಟ್ ಮಾಡ್ತಾರೆ, ವಿತೌಟ್ ಡಿಲೇ ದೇ ಶುಡ್ ಬ್ರಿಂಗ್ ದ ಪರ್ಸನ್ ಫಾರ್ ದ ಮೆಡಿಕಲ್ ಎಕ್ಸಾಮಿನೇಷನ್. ಒಂದು. ಎರಡನೇದು, ವೆನ್ ಎವರ್ ಅ ಪರ್ಸನ್ ಕಮ್ಸ್ ಟು ನೋ ದಟ್ ಸಚ್ ಅನ್ ಇನ್ಸಿಡೆಂಟ್ ಹಸ್ ಹ್ಯಾಪನ್ಡ್, ಅಥವಾ ಸ್ವಲ್ಪ ಡಿಲೇ ಆಗುತ್ತೆ ಅನ್ಸಿದ್ರೆ ಅವ್ರಿಗೆ ಆ ಕ್ಲೋತ್ಸ್, ಅವರ ಇನ್ನರ್ ಕ್ಲೋತ್ಸ್ ಎಲ್ಲ ನೀಟಾಗಿ ಒಂದ್ ಕಡೆ ಇಟ್ಕೋಬೇಕು, ಇಫ್ ದೇ ಥಿಂಕ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಲೇಡ್. ಇದು ಆ ಪರ್ಸನ್ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಅಂದ್ರೆ ನಾನ್ ಹೇಳಿದ್ದು. ಈಗ ಸಪೋಸ್ ನಾವು ಇನ್ಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು, ಮೇಡಮ್ ಹೇಳಿದ್ರು, ವೇರ್ ದ ಪರ್ಸನ್ ನಾಲ್ಗೆ ಕಟ್ ಮಾಡಿದ್ದಾರೆ, ಆಮೇಲೆ ಶಿ ಹ್ಯಾಸ್ ಅ ಫ್ರಾಕ್ಚರ್ ಆಫ್ ಸ್ಪೈನಲ್ ಕಾರ್ಡ್ ವೇರ್ ಶಿ ಮೇ ನಾಟ್ ಬಿ ಏಬಲ್ ಟು ವಾಕ್ ಆರ್ ಇವನ್ ಟಾಕ್. ಸೊ ದಟ್ ಟೈಮ್ ಫಸ್ಟ್ ಇಂಪಾರ್ಟೆನ್ಸ್ ಇಸ್ ಫಾರ್ ದ ಮೆಡಿಕಲ್ ಥಿಂಗ್ಸ್, ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಲೀಗಲ್ ಪ್ರೊಸೀಜರ್ ಎಲ್ಲ ನೆಕ್ಸ್ಟ್ ಬರುತ್ತೆ. ಸೊ ಅವಾಗ ನಾವು ವಿ ಶುಡ್ ಗಿವ್ ಇಂಪಾರ್ಟೆಂಟ್, ಬ್ರಿಂಗ್ ಹರ್ ಟು ದ ಹಾಸ್ಪಿಟಲ್. Even in the hospital, later FIR can be done. First, you should save her. Then we look for the legal aspects. These are the two important things which anybody should keep in mind when they are going for the treatment of a person. One, medical treatment is most important. If a person is able to walk, ಅವ್ರಿಗೆ ಏನು ತುಂಬಾ injuries ಇಲ್ಲ ಅಂತ, external injuries ಇಲ್ಲ ಅಂತಂದ್ರೆ, definitely they should go and file the FIR at the earliest. These are the two things should be done. And they should not use any ಬಾತ್ ಮಾಡೋದಾಗ್ಲಿ, ಆದಷ್ಟು ಯೂರಿನೇಷನ್ ಅವಾಯ್ಡ್ ಮಾಡೋದು, ಸ್ಟೂಲ್ಸ್ ಹೋಗ್ತಾ ಇರೋದು, ಇದೆಲ್ಲ ಮಾಡದೆ ಏನ್ ಬಟ್ಟೆ ಯಾವ ಸ್ಥಿತಿಯಲ್ಲಿ ಇದಾರೋ ಕೈ ತೊಳ್ಕೊಳ್ಳೋದಾಗ್ಲಿ, ಕಾರ್ ತೊಳ್ಕೊಳ್ಳೋದು ಏನೋ ಮಾಡದೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಬಂದ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಫೊರೆನ್ಸಿಕ್ ಎಕ್ಸ್ಪರ್ಟ್ ಟು ಕಲೆಕ್ಟ್ ದ ಎವಿಡೆನ್ಸ್. ಎಸ್ ಮ್ಯಾಮ್.
ಎಸ್ ಸರ್, ಕರೆಕ್ಟ್. ಸೊ ಟ್ರೀಟ್ಮೆಂಟ್ ಫಸ್ಟ್, ಲೀಗಲ್ ಪ್ರೊಸೀಜರ್ ಫಸ್ಟ್ ಅನ್ನೋದು ಸಾಕಷ್ಟು ಇದು ಇರುತ್ತೆ. ಆಸ್ ಯು ಸೆಡ್, ದೀಸ್ ಥಿಂಗ್ಸ್ ಆರ್ ರಿಯಲಿ ಟು ಬಿ ಕೆಪ್ಟ್ ಇನ್ ಮೈಂಡ್. ಎಸ್ ಫ್ರೆಂಡ್ಸ್, ವಿ ಆಲ್ಸೋ ಹ್ಯಾವ್ advocate Sheila Rao among us, a senior advocate with 35 years of experience in legal practice, and yes, very compassionate about women's issues, and she has also been offering counseling and legal aid ಈ ತರದ ಒಂದು ಘಟನೆಗಳಾದಾಗ ವಿಕ್ಟಿಮ್ಸ್ಗೆ. ಸೊ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಸೊ ಮೇಡಮ್, ಈ ಘಟನೆ ಬಗ್ಗೆ ಹೇಳ್ತಿದ್ದೆ ನಾನು. ಸೊ ಪ್ರತಿ ಸಲ ಈ ಘಟನೆ ಡೀಟೇಲ್ಸ್ ಹೇಳ್ಬೇಕಾದ್ರೆ, ಓದ್ಬೇಕಾದ್ರೆ ಏನ್ ಹೇಳ್ತಾರೆ, ಯಾವ ತರ ನಮ್ ದೇಶದಲ್ಲಿ ಇವತ್ತಿಗೂನು ಈ ನಿರ್ಭಯ ಘಟನೆ ಆಗಿ 8 ವರ್ಷಗಳಾಯ್ತು. ಆ ಅಪರಾಧಿಗಳಿಗೆ ಗಲ್ ಶಿಕ್ಷೆನೂ ಆಗಿದೆ. ಆ ಘಟನೆ ಎಂಥ ಒಂದು ದೊಡ್ಡ ಪ್ರತಿಭಟನೆಗಳ ಅಲೆ ಮೂಡಿಸಿತ್ತು ನಮ್ ದೇಶದಲ್ಲಿ. ಸೊ ಅಂಥ ಐತಿಹಾಸಿಕ ಹೋರಾಟಗಳು, ವಿಷಯಗಳು, ಚರ್ಚೆಗಳಾದ್ಮೇಲೆ ಪ್ರೊಬಬ್ಲಿ ಕೆಲವು ಲೀಗಲ್ ಇದು ಕೂಡ ಚೇಂಜಸ್ ಇದೆಲ್ಲಾನು ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮನ್ನೇ ಕೇಳ್ತೀನಿ. ಸೊ ಇಷ್ಟೆಲ್ಲ ಆಗಿದೆ, ಇದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಇವತ್ತು ಮೇ ಬಿ 8 ವರ್ಷದ ಹಿಂದೆ ಈ ಘಟನೆಗಳನ್ನ ಹೇಗ್ ನೋಡ್ತಿದ್ವಿ, ಅಲ್ಲಿ ಕೆಲವು ಸ್ವಲ್ಪ ಮಟ್ಟಿಗಾದ್ರೂ ಬದಲಾವಣೆ ಬಂದಿದೆ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಇವತ್ತು ದಿನೇ ದಿನೇ ಅತ್ಯಾಚಾರಗಳು ಹೆಚ್ಚುತ್ತಾ ಇದ್ದಾವೆ. ದೇ ಆರ್ ಸಿಂಪ್ಲಿ ದಿ ಕರ್ವ್ ಇಸ್ ಗೋಯಿಂಗ್ ಅಪ್. ಅಲ್ಲಿ ಯಾವುದು ನಿಲ್ಲತ್ತೆ, ಕಡಿಮೆ ಆಗತ್ತೆ ಅಂತ ನಮ್ಗೆ ಅನಿಸ್ತಿಲ್ಲ. ಯಾಕೆ ಇಷ್ಟೊಂದು ಎಸ್ಕಲೇಟ್ ಆಗ್ತಿದೆ? ಸೊ ಇದಕ್ಕೆ ಕಾರಣಗಳು ನಿಮ್ಮನ್ನ ಕೇಳ್ಬೇಕು ಅನ್ಕೊಂತಿದೆ. ಇದ್ರ ಹಿಂದೆ ಇರುವಂತ ಕಾರಣಗಳ ಬಗ್ಗೆ ಹೇಳ್ತೀರಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾವು ಈ ಒಂದು ಹತ್ರಾಸ್ ಕೇಸಲ್ಲಿ ತುಂಬಾ ಮಟ್ಟಿಗೆ ಭ್ರಷ್ಟ ಸಮಾಜದಲ್ಲಿ, ಈಗಿರೋ ವ್ಯವಸ್ಥೆನಲ್ಲಿ ಹೆಣ್ಣು ಮಕ್ಕಳು ಗುದ್ದಾಡ್ಬೇಕಾಗಿದೆ. ದಿನಗಟ್ಲೆ, ವಾರಗಟ್ಲೆ ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂತ ಕೇಸುಗಳು ನಾವು ನೋಡಿದೀವಿ. ಆದ್ರೆ ಈ ಸರ್ಕಾರದ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿ ಬದಲಾವಣೆ ಬಂದಿದೆ, ನಿರ್ಭಯ ಕೇಸ್ ಆದ ನಂತರ ಸುಮಾರು ಬದಲಾವಣೆಗಳು ಬಂದಿದೆ, ಅವ್ರಿಗೆ ನೇಣುಗಂಬಕ್ ಹಾಕಿದ್ರು ಅಂತ ಹೇಳಿದ್ರೆ ಸಾಲದು. ಬೇಕಾದಷ್ಟು ಎಂತ ಒಂದು ತಲ್ಲಣಗೊಂಡಿತ್ತು ಅವಾಗ 2012ರಲ್ಲಿ. ಇಡೀ ಸಮಾಜ ಎದ್ದು ನಿಲ್ತು. ಇದನ್ನ ತಡ್ಕೊಳಕ್ ಆಗದೆ ಇರೋಂತ ಒಂದು ಕೃತ್ಯ ನಡೆದಿತ್ತು. ಜನಗಳು ಹತಾಶ ಭಾವನೆ ತೋರಿಸೋದ್ರ ಬದಲು ಪ್ರತಿಭಟನೆಗೆ ನಿಂತರು. ಹಗಲು ರಾತ್ರಿ ಮಾಡಿದ್ದಕ್ಕೆ ಅವಾಗ ಒಂದು ಕಮಿಟಿ ಅಂತ ಮಾಡಿದ್ರು. ಜಸ್ಟಿಸ್ ವರ್ಮಾ ಅವ್ರನ್ನ ಹೆಡ್ ಆಗಿ ಮಾಡಿ, ಗೋಪಾಲ್ ಸುಬ್ರಹ್ಮಣ್ಯಂ, ಜಸ್ಟಿಸ್ ಲೀಲಾ ಸೇಠ್, ಇವ್ರ ಮೂರ್ನ ಒಳಗೊಂಡಂತೆ ಒಂದು ಕಮಿಟಿ ಮಾಡಿ ಕೆಲವೊಂದು ಮಾರ್ಪಾಡುಗಳನ್ನ ತಂದ್ರು. ಆದ್ರೆ ಆ ಮಾರ್ಪಾಡುಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರಕ್ಕೆ ಮನಸ್ಸಿರ್ಬೇಕು, ಆ ಧೋರಣೆನೂ ಬದಲಾವಣೆ ಆಗ್ಬೇಕು. ಈಗ ನೋಡಿ, ಈ ಹತ್ರಾಸ ಕೇಸಲ್ಲಿ 14ನೇ ತಾರೀಕು ಆಗಿರೋ ಅಂತ ಘಟನೆ ಇದು. ಪೊಲೀಸ್ ಅವ್ರಿಗೆ ತಕ್ಷಣನೇ ಹೋಗಿ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯ ಕ್ರಮನ ತಗೊಂಡಿಲ್ಲ. ಆ ಹುಡುಗಿನ ಆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗದೆ ಇರುವಂತ ಸಂದರ್ಭ ಅದು. ಸ್ಪೈನಲ್ ಕಾರ್ಡ್ ಮುರಿದಿದೆ, ನಾಲಿಗೆ ಕಟ್ಟಾಗಿದೆ. ಆ ಹುಡುಗಿಗೆ ಇಮಿಡಿಯೇಟ್ ಮೆಡಿಕಲ್ ಇದು ಸಿಗ್ಬೇಕು, ಟ್ರೀಟ್ಮೆಂಟ್, ಚಿಕಿತ್ಸೆ ಸಿಗ್ಬೇಕು. ಅಲಿಗರ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. 22ನೇ ತಾರೀಕು ಪೊಲೀಸ್ ಆಫೀಸರ್, ಒಬ್ರು ಲೇಡಿ ಪೊಲೀಸ್ ಆಫೀಸರ್ ಹೋಗಿ ಅಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡು ರಿಜಿಸ್ಟರ್ ಮಾಡ್ಕೋತಾರೆ. ಇಟ್ ಇಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 376 ಆಫ್ IPC. ಅಂದ್ರೆ ರೇಪ್ ಆಗಿದೆ ಅಂತ ಹೇಳಿ.
ಆ ಹುಡುಗಿ ಆರೋಗ್ಯ ತುಂಬಾ ದುರ್ಬಲ ಆಯ್ತು, ಕ್ರಿಟಿಕಲ್ ಆಯ್ತು, ಗಂಭೀರ ಆದಾಗ ಅವಳನ್ನ ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಡೆಲ್ಲಿಗೆ. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದಾಗ 29ನೇ ತಾರೀಕು ಬೆಳಗ್ಗೆ ಅಸುನೀಗಿದ್ದಾಳೆ. ಅಲ್ಲಿವರೆಗೆ ಏನೂ ಮಾತಾಡದೆ ಇದ್ದಂತ ಸರ್ಕಾರ ಅವಾಗ ಗೊತ್ತಾಯ್ತು ಈ ತರ ಆದ್ರೆ ಮತ್ತೆ ಸಮಸ್ಯೆ ಆಗತ್ತೆ, ಮೇಲ್ಜಾತಿ ಹುಡುಗರು ಈ ಹುಡುಗಿನ ರೇಪ್ ಮಾಡಿತ್ತು. ಈ ಒಂದು ಕೃತ್ಯ ಎಷ್ಟು ಬರ್ಬರವಾಗಿತ್ತು ಅಂತ ಹೇಳಿ ಅಲ್ಲಿನ ಲೋಕಲೈಟ್ಸು ಅವ್ರುಗಳು ಆಚೆ ಬಂದು ಪ್ರತಿಭಟನೆ ಮಾಡಿದ್ರು. ಸಫ್ದರ್ಜಂಗ್ ಹಾಸ್ಪಿಟಲ್ ಮುಂದೆನೆ ಪ್ರತಿಭಟನೆ ಮಾಡಿದ್ರು. ಆಗ ಈ ವಿಷಯಗಳು ಸ್ವಲ್ಪ ಹೊರಗ್ ಬಂತು. ಜನ ಎಲ್ಲರೂ ಎಲ್ಲಾ ಕಡೆನೂ ಇಡೀ ದೇಶದಲ್ಲಿ ಮಹಿಳಾ ಸಂಘಟನೆಗಳು, ಜನರು, ಸಾಮಾನ್ಯ ಜನರು ಯಾರ್ಯಾರು ನಿರ್ಭಯ ಕೇಸಲ್ಲಿ ಹೋರಾಟಗಳು ಮಾಡಿದ್ರು, ಕೆಲವಾರು ಜನಗಳು ಬಂದು ಮುಂದೆ ದಿನಂಪ್ರತಿ ಪ್ರತಿಭಟನೆಗಳನ್ನ ಮಾಡಿದ್ರು. ಆಗ ಸರ್ಕಾರಕ್ಕೆ ಭಯನೂ ಬಂತು. ಆದ್ರೆ ಮೇಲ್ಜಾತಿಯವ್ರನ್ನ ಉಳಿಸೋದು ಅವ್ರ ಕರ್ತವ್ಯ, ಅವ್ರಿಗೆ ರಕ್ಷಣೆ ಕೊಡೋದು, ಬಲಿಯಾದವ್ರಿಗಲ್ಲ, ವಿಕ್ಟಿಮ್ಸ್ ಕೊಡ್ಬೇಕು. ಸ್ಟೇಟ್ ಜವಾಬ್ದಾರಿ ಅದು. ಆದ್ರೆ ಆ ಜವಾಬ್ದಾರಿನ ವಹಿಸೋ ಶಕ್ತಿ, ಸಾಮರ್ಥ್ಯ, ಧೋರಣೆ, ದೃಷ್ಟಿಕೋನ ಯಾವುದೂ ಇಲ್ಲ ನಮ್ಮ ಸರ್ಕಾರಗಳಿಗೆ. ಆ ರೀತಿನಲ್ಲಿ ತಗೊಂಡಾಗ ಆ ಹುಡುಗಿನ ಒಂದು ದಿನದ ಮೇಲೆ ಆ ಹುಡುಗಿನ ತಗೊಂಡ್ ಬಂದು ಮನೆಯವ್ರಿಗೂ ಕೊಡ್ದಿರಾ ಸುಟ್ಟು ಹಾಕಿದ್ರು, ಊರಲ್ಲೇ ಸುಟ್ಟು ಹಾಕಿದ್ರು. ಮನೆಯವ್ರ ಗೋಳು, ಜನಗಳ ಇದು ಯಾವ್ದು ಅವ್ರ ಕಿವಿ ಮುಟ್ಲಿಲ್ಲ. ಇದೆಲ್ಲ ಪೊಲೀಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಇರ್ಲಿಲ್ವಾ, ಅವ್ರದ್ದು ಆರ್ಡರ್ಸ್ ಇರ್ಲಿಲ್ವಾ? 108 ಪ್ರಶ್ನೆಗಳು ಬರುತ್ತೆ. ಈ FSL 22ನೇ ತಾರೀಕು ಎಲ್ಲಾನು ನಡೆದಿದೆ, ಸ್ಯಾಂಪಲ್ಸ್ ತಗೊಂಡಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ರಿಪೋರ್ಟ್ ಮಾತ್ರ ರೇಪ್ ಅಲ್ಲ ಅಂತ ಬಂದಿದೆ ಅಂತ. ಸೊ ಆ SP ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಪ್ರಶ್ನೆ ಮಾಡೋ ಹಾಗಿರ್ಲಿಲ್ಲ. ಅವ್ರು ಮೊದಲೇ ಹೇಳ್ಬಿಟ್ರು ನನ್ನನ್ನೇನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಅಲ್ಲಿ ಇದ್ದಿದಂತ ಪತ್ರಕರ್ತರು ಕೇಳಿದಾಗ, ಬಲವಂತ ಮಾಡಿ ಕೇಳಿದಾಗ, ಪ್ರೆಷರೈಸ್ ಮಾಡಿದಾಗ ಹೇಳಿದ್ರು ಇಲ್ಲ ಮಾರ್ಪೀಟ್ ಆಗಿದೆ ಅಂತ, ಅಂದ್ರೆ ಹೊಡೆತ ಬಡತಗಳಾಗಿದೆ, ಆಗ್ಲಿ ರೇಪ್ ಆಗಿಲ್ಲ ಅಂತ ಹೇಳಿ FSL ರಿಪೋರ್ಟೇ ಹೇಳ್ತಾ ಇದೆ ಅಂತ. ಈ ತರ ತಿರ್ಚಿದ್ದೆಲ್ಲ ನಾವು ನೋಡ್ತಾ ಇದೀವಿ. ಇದು ಯಾರೋ ಒಬ್ರು ಯಾರೋ ಹೇಗೋ ಮಾಡಕ್ ಸಾಧ್ಯ ಇಲ್ಲ. ಇದ್ರ ಹಿಂದೆ ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬದಲಾವಣೆಗಳು ಬಂದಿದೆ ಅಂತಂದ್ರೆ ಖಂಡಿತ ಸುಳ್ಳು. ಎಲ್ಲೂ ಬದಲಾವಣೆಗಳು ಬಂದಿಲ್ಲ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವ್ರು ಕೊಡ್ತಾ ಇರೋಂತ ಒಂದು ಏನೇನು ಅನುಕೂಲಗಳು ಮಾಡ್ಕೊಡ್ಬೇಕು, ಏನೇನು ಸ್ಟ್ರಿಂಜೆಂಟ್ ಆಕ್ಷನ್ಸ್ ತಗೋಬೇಕು ಅಂತ ಹೇಳಿ ಎಲ್ಲಾ ಕಾನೂನು ಕಾಯ್ದೆಗಳನ್ನ ತುಂಬಾ ಭದ್ರಪಡಿಸಿದ್ದಾರೆ, ಅಮೆಂಡ್ಮೆಂಟ್ಗಳು ಮಾಡಿದ್ದಾರೆ. ಸುಮಾರು ಒಂದು 5-6 ಈ ಇದಕ್ಕೆ ಸಂಬಂಧಪಟ್ಟಂಗೆ, ಈ ಕೃತ್ಯಗಳಿಗೆ ಸಂಬಂಧಪಟ್ಟಂಗೆ ಪ್ರಾವಿಷನ್ಗಳಿದೆ. ಅದನ್ನ ಎಲ್ಲಾನು ಕೂಡ ಅಮೆಂಡ್ ಮಾಡಿದ್ರು ಕೂಡ ಈ ಕೃತ್ಯಗಳು, ಹೇಯ ಕೃತ್ಯಗಳು ನಿಲ್ತಾ ಇಲ್ಲ. ಎಷ್ಟು ಭಯಂಕರ ಅಂತಂದ್ರೆ ಇವತ್ತಿನ ಪೇಪರ್ನಲ್ಲಿ ಬಂದಿದೆ, UP-ನಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಿರ್ಲಿ ಅಥವಾ ಏನೇ ಇರ್ಲಿ, ಅವ್ರು ತಲೆ ಎತ್ಕೊಂಡು ನಡಿಯಕ್ಕಾಗದೇ ಇರೋಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಅಂತ ದುಸ್ಥಿತಿನಲ್ಲಿದ್ದಾರೆ ಅವ್ರು ಹೆಣ್ಮಕ್ಳು. ಇವತ್ತು ಅವ್ರ ಬಡತನದಲ್ಲಿ ಬಳಲ್ತಾ ಇದ್ದಾರೆ, ನಿರುದ್ಯೋಗ, ಮನೆಯಲ್ಲಿ ಗಂಡು ಮಕ್ಳಿಗೆ ಕೆಲಸ ಸಿಗ್ತಾ ಇಲ್ಲ. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಕುಟುಂಬದಲ್ಲಿ 3 ಜನ ಹೆಣ್ಮಕ್ಳು ಆ ಮಿಲ್ ನಲ್ಲಿ ಕೆಲಸ ಮಾಡ್ಬೇಕಾಗಿರತ್ತೆ. ಒಂದು ಮಿಲ್ ನಲ್ಲಿ ಆ 3 ಜನ ಸುಧಾರಿಸ್ಕೊಂಡು, ಆರೋಗ್ಯ ಸುಧಾರಿಸ್ಕೊಂಡು ಚೇತರಿಕೆ ಆದ್ಮೇಲೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಇರುವಂತ ಫೋರ್ಮನ್ಗಳು, ಅವ್ರು ಯಾರಿರ್ತಾರೆ ಅವ್ರಿಗೆ ಸರೆಂಡರ್ ಆದ್ರೆ ಮಾತ್ರ ಆ ದಿನದ ಕೆಲಸ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಆ ದಿನದ ಕೂಲಿ ಕೊಡ್ತಾರೆ. ಎಂತ ಒಂದು ದುಸ್ಥಿತಿನಲ್ಲಿದೆ ನಮ್ಮ ಸಮಾಜ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಾವು ಸಿಟಿಗಳಲ್ಲಿ ನೋಡ್ತಾ ಇರೋದು ಖಂಡಿತ ಇದೇನು ಜೀವನ ಅಲ್ಲ. ಇದು ನಮ್ಮ ಸಮಾಜ ಖಂಡಿತ ಸಂಪೂರ್ಣ ಚಿತ್ರ ಅಲ್ಲ ಇದು. ಸೊ ಇದು ಈ ರೀತಿಯ ಇದು ಯಾತಕ್ಕೆ ಹೀಗಾಗ್ತಿದೆ ಅಂತ ಅಂದ್ರೆ, ಈ ಆಕ್ರಮಣಗಳು, ಈ ತರ ಬರ್ಬರ ಹತ್ಯೆಗಳು, ಈ ರೇಪ್ಗಳು ಯಾತಕ್ ನಡೀತಾ ಇದೆ ಅಂತಂದ್ರೆ, ಇದಕ್ಕೆ ಮೂಲ ಕಾರಣ ಹೆಣ್ಣು ಮಕ್ಕಳನ್ನ ನಮ್ಮ ಸಮಾಜದಲ್ಲಿ ನೋಡುವ ರೀತಿ ತುಂಬಾ ಮುಖ್ಯ. ಈ ಧೋರಣೆ ಏನಿದೆ ಹೆಣ್ಮಕ್ಳ ಮೇಲೆ, 2ನೇ ದರ್ಜೆ, ಅವ್ರು ಯಾತಕ್ಕೂ ಬೇಡವಾದ ಒಂದು ವಸ್ತು, ಭೋಗಕ್ ಮಾತ್ರ ಬೇಕು ಹೆಣ್ಮಕ್ಳು. ಇಲ್ಲ ಅಂತಂದ್ರೆ ಅವಳಿಗೆ ಯಾವುದೇ ರೀತಿಯಾದ ಸ್ವಾತಂತ್ರ್ಯ, ಜೀವನದ ಗುರಿ ಅಥವಾ ಗೌರವ ಯಾವುದೂ ಇಲ್ಲ.
ಎಲ್ಲೂ ಸಮಾನತೆ ಇಲ್ಲ. ಅವಳಿಗೆ ಒಂದು ಅಭಿಪ್ರಾಯ ಮೂಡಿಸುವಂತ ಒಂದು ಶಕ್ತಿ ಕೂಡ ಕೊಟ್ಟಿಲ್ಲ, ಒಂದು ನೆಲೆ ಇಲ್ಲ. ಇಂಥ ಒಂದು ದುಸ್ಥಿತಿ ನಾವು ನೋಡಿದೀವಿ. ಸ್ವಾತಂತ್ರ್ಯಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ನವೋದಯ ಹರಿಕಾರರು ಮಹಿಳೆಯರ ಒಂದು ಈ ದುಸ್ಥಿತಿಯಿಂದ ಆಚೆ ತರಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ರು, ಹೋರಾಟ ಮಾಡಿದ್ರು, ಜೀವತ್ಯಾಗ ಮಾಡಿದ್ರು. ಇಡೀ ಜೀವನ ಇದಕ್ಕಾಗಿ ಮುಡುಪಾಗಿಟ್ರು. ಹೆಣ್ಮಕ್ಳ ಶಿಕ್ಷಣಕ್ಕಾಗಿ, ಅವರ ಪ್ರಗತಿಗಾಗಿ ಅವ್ರು ಮುಂದೆ ಬರ್ಬೇಕು ಅಂತ ಹೇಳಿ ಬಹಳ ಶ್ರಮ ಪಟ್ರು. ಆದ್ರೆ ಸ್ವಾತಂತ್ರ್ಯ ನಂತರ ಸಿಗ್ಬೇಕಾದಂತ ಅದನ್ನೇ ಮುಂದುವರಿಸ್ಕೊಂಡು ಬಂದು ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ, ಉದ್ಯೋಗ, ಸ್ವತಂತ್ರವಾಗಿ ಒಂದು ಜೀವನ ಮಾಡೋ ಒಂದು ದಾರಿನ ಕಾಣಿಸ್ಕೊಡ್ಲಿಲ್ಲ. ಯಾಕಂದ್ರೆ ವ್ಯವಸ್ಥೆ ಹೀಗಿದೆ ನಿಜ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಇದ್ರು ಕೂಡ ಹೆಣ್ಣು ಮಕ್ಕಳನ್ನ ಯಾವಾಗ್ಲೂ ಕೆಳಮಟ್ಟದಲ್ಲೇ ನೋಡಿ, ಅಂದ್ರೆ 2ನೇ ದರ್ಜೆ ಅಂತ ಹೇಳಿ ಅವ್ರಿಗೊಂದು ಸ್ಥಾನ ಕೊಟ್ಟು, ಇಂದಿಗೂ ಕೂಡ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಂತ ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದು ಅಭಿಪ್ರಾಯ ಅಥವಾ ಒಂದು ಡಿಸಿಷನ್ ತಗೊಳ್ಳೋ ಅಂತ ಒಂದು ಸ್ಥಾನ ಕೊಟ್ಟಿಲ್ಲ. ಇದು ಇಡೀ ಸಮಾಜದಲ್ಲಿ ಈ ಧೋರಣೆ ಇರುವಾಗ ಹೆಣ್ಣು ಮಕ್ಕಳಿಗೆ ಸಮಾನತೆ ಅನ್ನೋದು ಸುಳ್ಳು. ಇದನ್ನ ಪಡ್ಕೋಬೇಕಾಗಿರೋದು ನಾವೇ ನಮ್ಮ ಹೋರಾಟದಿಂದಾನೇ ಪಡ್ಕೋಬೇಕು. ಇದು ಒಂದು ಕಾರಣ. ಆದ್ರೆ ಇದೇ ಒಂದು ಅಂದ್ರೆ ಗಂಡಸಿನ ಮೇಲ್ಗೈ ನಾವು ನೋಡ್ತೀವಿ. ಒಂದೇ ಮನೆಯಲ್ಲಿ ಹುಟ್ಟಿದಂತ ಒಂದು ಹುಡುಗ ಒಂದು ಹುಡುಗಿಗೆ ಅಂದ್ರೆ ಮಗಳಿಗೆ ತಾರತಮ್ಯ ಮಾಡುವಂತ ಸಮಾಜ ನಮ್ದು. ಇದನ್ನ ನಾವೆಲ್ಲರೂ ಅನುಭವಿಸಿರ್ತೀವಿ, ನಾವೆಲ್ಲರೂ ಕಂಡಿರ್ತೀವಿ, ಸ್ವತಃ ಅನುಭವಿಸದೇ ಇದ್ರು ಕಂಡಿರ್ತೀವಿ. ಇದು ನಮ್ಮ ಧೋರಣೆ. ಯಾಕೆ ಶಿಕ್ಷಣ ಬೇಕು ಹೆಣ್ಮಕ್ಳಿಗೆ, ಮದುವೆ ಮಾಡ್ಕೊಂಡು ಹೋಗುವಂತವ್ರಿಗೆ ಅಂತ. ಸೊ ಇದೊಂದು ಧೋರಣೆ. ಆದ್ರೆ ಇನ್ನೊಂದು 2 ಪಾಯಿಂಟ್ ಇದೆ, ನಾನು ಹೇಳ್ಬಿಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಈಗಾಗಲೇ ಹೇಳಿ ಹೇಳಿ ಮೇಡಮ್. ನಿಮ್ದು ಇನ್ನೊಂದು ಸಮಯ ತಗೊಂಡ ಇಲ್ಲ, 1 ನಿಮಿಷ, ಇನ್ನೂ 1 ನಿಮಿಷದಲ್ಲಿ ನಿಮ್ ಪಾಯಿಂಟ್ಸ್ ಹೇಳಿದ್ರೆ ಮುಂದೆ ಬರೆಯೋಣ ಮೇಡಮ್. ಹೇಳಿ ಮೇಡಮ್. ಇನ್ನೊಂದು ಮೊದಲು ಮಾಡುವಂತ ಕೆಲಸ ಅಂತಂದ್ರೆ ಸರ್ಕಾರ ಹೆಣ್ಣು ಮಕ್ಕಳಿಗೆ ಈ ತರ ಒಂದು ಅನುಕೂಲಗಳು ಮಾಡ್ಕೊಡೋದು, ಅವ್ರ ಪ್ರಗತಿ, ಅವ್ರ ಏಳಿಗೆನ ಗಮನದಲ್ಲಿಟ್ಕೊಂಡು ಏನಾದ್ರು ಕಾರ್ಯಕ್ರಮಗಳನ್ನ ತಗೊಳ್ಳೋದು, ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಈ ಆಳೋ ಸರ್ಕಾರಗಳು ಯಾವುದೇ ಇರ್ಲಿ, ಏನು ಭೇದ ಭಾವ ಇಲ್ಲ ನಮ್ಗೆ. ಆದ್ರೆ ಇಂದು ಹೆಚ್ಚಾಗಿದೆ ನಿಜ. ಈ ಮಾದಕ ವಸ್ತು ಮತ್ತೆ ಇದು ಅಶ್ಲೀಲ ಸಿನಿಮಾ, ಸಾಹಿತ್ಯ, ವಿಡಿಯೋಗಳು ಏನು ಯಥೇಚ್ಛವಾಗಿ ಹರಿದಾಡ್ತಾ ಇದೆ ಇದ್ರ ಮೀಡಿಯಾಗಳಲ್ಲಿ, ಮಾಸ್ ಮೀಡಿಯಾಗಳಲ್ಲಿ. ಇದರಿಂದಾಗಿ ಏನೂ ಮಾಡಕ್ಕೆ ಇಲ್ದೇ ಇರೋ ಉದ್ದೇಶ, ಇದು ಏನೂ ಇಲ್ದೇ ಇರೋ ಗುರಿ ಅಥವಾ ಒಂದು ಕೆಲಸ, ಇದು ಏನೂ ಇಲ್ದೇ ಇರೋ ಅಂತ ಈ ಸಮಾಜದಲ್ಲಿ ಹುಡುಗರು ಪುಂಡು ಪೋಖ್ರಿಗಳಾಗಿ ಇಂಥ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಇವ್ರಿಗೆ ಒಳ್ಳೆ ನೀತಿ ನೈತಿಕತೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಇನ್ನೂ ಹೆಚ್ಚಾಗ್ತಾ ಇದೆ. ಇದಕ್ಕೆ ಹಲವಾರು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದೆ ಇದರಿಂದ ಆಗಿ. ಮನೆಗಳಲ್ಲಿ ನೋಡ್ತಾ ಇದೀವಿ ಎಂತ ಕೃತ್ಯಗಳು ನಡೀತಾ ಇದೆ. 70 ವರ್ಷದ ಇವತ್ತಿನ RSS ನ ಮುಖಂಡರು ಹೇಳಿದ್ದಾರೆ, ಮೊನ್ನೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಆಚೆ ಹತ್ರಾಸ್ ಕೇಸ್ನಲ್ಲಿ ಹೆಣ್ಣು ಮಕ್ಕಳು ಆಚೆ ಹೋಗೋದ್ರಿಂದಾನೇ ಈ ತರ ಸಮಸ್ಯೆಗಳು. ಮನೆಯಲ್ಲಿ ಕುಟುಂಬದ ಒಂದು ಏನು ಕರ್ತವ್ಯ ಇದೆ ಅವ್ರದ್ದು, ಮನೆಯವ್ರನ್ನ ನೋಡ್ಕೊಳ್ಳೋದು, ಅದನ್ನ ಮಾಡ್ಕೊಂಡಿದ್ರೆ ಸಾಕು. ಹೆಣ್ಣು ಮಕ್ಕಳು ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಮಕ್ಕಳ ಲಾಲ ಪಾಲನೆ ಮಾಡ್ಕೊಂಡು ಇದ್ದು ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಇದು ಇನ್ನು 200 ವರ್ಷಕ್ಕೆ ಹಿಂದೆ ತಗೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಇಂಥ ಒಂದು ಧೋರಣೆ ಇರೋಂತ ಈ ಸಮಾಜದಲ್ಲಿ ನಾವ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಈ ಒಂದು ಸಮಸ್ಯೆ ನಮ್ಮನ್ನ ಎಡಬಿಡದೆ ಕಾಡ್ತಾ ಇದೆ. ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ. 1 ವರ್ಷದ ಮಗು, ಆ ಮಗುಗೆ ಈ ಮನುಷ್ಯ ಇಂಥ ಒಂದು ಕೃತ್ಯ ಮಾಡಿದಾಗ ಆ ಮಗು ಬದುಕಕ್ ಸಾಧ್ಯನ? ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬಂದಾಗ ಇಂಪ್ಲೀಡ್ ಮಾಡ್ಕೊಂಡು ಈ ಕೇಸ್ನ ಫೈಟ್ ಮಾಡ್ತು ಸ್ಟೇಟ್ ಜೊತೆ. ಆಗ ಆ ಇದು ಏನು ಪನಿಷ್ಮೆಂಟ್ ಇತ್ತು, ಆ ಶಿಕ್ಷೆನ ಕನ್ಫರ್ಮ್ ಮಾಡಿದ್ರು. ಜಡ್ಜ್ಗಳ ಕಣ್ಣಲ್ಲಿ ನೀರ್ ಬರ್ತಿತ್ತು ಆ ದಿನ. ಆದ್ರೆ ಇವತ್ತು ನೋಡಿ ಹತ್ರಾಸ್ ಕೇಸ್ ಆಗಿ ಇದುವರೆಗೂ ಏನ್ ಆಕ್ಷನ್ ತಗೊಂಡಿಲ್ಲ. ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, CBIಗೆ ಕೊಡೋದು ಒಳ್ಳೇದು ಅಂತ ಹೇಳಿ. ಆದ್ರೆ ಇದು ಸಾಲದು.
ಇದನ್ನ ನಾವು ಮಾಡ್ಬೇಕಾದ್ರೆ ನಾವು ಹೆಣ್ಣು ಮಕ್ಕಳು ನಾವೇ ನಿಂತು ಮಾಡ್ಬೇಕು. ಇದನ್ನ Yes, ma'am. ನಾವು ಹೋರಾಟ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಹಲವಾರು ವಿಷಯಗಳಿದೆ, ನೋಡೋಣ ಹೇಗೆ ಮುಂದೆ ಹೌದು ಮೇಡಮ್. ಎಸ್, ನೀವು ಇವಾಗ್ಲೇ ಮೇಡಮ್ ಅವರು ಆಬ್ಸಿನಿಟಿ ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳ್ತಿದ್ರು. ಸೊ ಇಲ್ಲಿ ನಾನು ಡಾಕ್ಟರ್ ಶಶಿಧರ್ ಬೀಳ್ಗಿ ಸರ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ಇವತ್ತು ಮೀಡಿಯಾನಲ್ಲಿ ವ್ಯಾಪಕವಾಗಿ ಅಶ್ಲೀಲತೆ, ಈ ಪೋರ್ನೋಗ್ರಫಿ ಕೂಡ ಇವತ್ತು ಮೆಟೀರಿಯಲ್ ಎಷ್ಟು ಈಸಿಯಾಗಿ ಅವೈಲಬಲ್ ಆಗ್ಬಿಟ್ಟಿದೆ. ಈವನ್ ಸಾಫ್ಟ್ ಪಾರ್ನ್ ಆಗ್ಲಿ ಅಥವಾ ವೈಲೆನ್ಸು, ಈ ಆಕ್ಷನ್ ಮೂವೀಸು, ಮತ್ತೊಂದು ಕಾರ್ಟೂನ್ ಆಗ್ಲಿ, ಪ್ರತಿಯೊಂದ್ರಲ್ಲಿ ವೈಲೆನ್ಸ್ ಏನ್ ನೋಡ್ತೀವಿ. ಪ್ರಾಬಬ್ಲಿ ಕೆಲವು ವರ್ಷಗಳ ಹಿಂದೆ ಯಾವ ತರ ಇತ್ತು, ಇವತ್ತು ಆ ವೈಲೆನ್ಸ್ಗೆ ಆ ಲಿಮಿಟ್ ಕ್ರಾಸ್ ಮಾಡಿದೆ ಅಂತ ಅನ್ಸುತ್ತೆ. ಸೊ ಆಬ್ಸಿನಿಟಿ ಆಗ್ಲಿ, ವೈಲೆನ್ಸ್ ಆಗ್ಲಿ, ಪರ್ನ್ ಆಗ್ಲಿ, ಇದ್ರದ್ದು ಇಂಪ್ಯಾಕ್ಟ್ ಏನಿರತ್ತೆ, ಸೊ ಇದನ್ನ ನೋಡಿ ಮೆಂಟಲ್ ಸ್ಟೇಟಸ್, ಹೌ ಡಸ್ ಇಟ್ ಅಫೆಕ್ಟ್ ದಿ ಪೀಪಲ್, ಪರ್ಸನ್ಸ್ ಲೈಕ್ ಹೂ ಕಮಿಟ್ ಸಚ್ ಕ್ರೈಮ್ಸ್. ಅದ್ರ ಬಗ್ಗೆ ಹೇಳಿ ಸರ್, ಈ ಸೈಕಾಲಜಿ ಹೆಂಗ್ ವರ್ಕ್ ಆಗತ್ತೆ ಅಂತ ನಿಮ್ಗೆ ಪ್ರಶ್ನೆ. ಅಲ್ಲ, ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ಏನಪ್ಪಾ ಅಂದ್ರೆ, ಈಗ ಈ ಮಹಿಳೆಯರ ಮೇಲೆ ಏನಿ ದೌರ್ಜನ್ಯ ಎಲ್ಲ ನಡೀತಾ ಇದೆ ಅಲ್ಲ, ಇದು ಬೇಸಿಕಲಿ ಒಂದು ಕ್ರೈಮ್ ಆಂಗಲ್ ಇಂದ ಮಾತ್ರ ನೋಡಕ್ ಆಗೋದಿಲ್ಲ ಇದನ್ನ. ಇದು ಒಂದು ಸಾಮಾಜಿಕ ಪ್ರಾಬ್ಲಮ್ಮು, ಇದೊಂದು ಆರ್ಥಿಕ ಪ್ರಾಬ್ಲಮ್ಮು, ಇದೊಂದು ಕಾನೂನು ಪ್ರಾಬ್ಲಮ್ಮು, ಇದೊಂದು ಮಾನವ ಹಕ್ಕಿನ ಪ್ರಾಬ್ಲಮ್, ಹ್ಯೂಮನ್ ರೈಟ್ ಪ್ರಾಬ್ಲಮ್ ಪ್ಲಸ್ ಹೆಲ್ತ್ ಪ್ರಾಬ್ಲಮ್ ಕೂಡ. ಈಗ ನೀವೇನ್ ಹೇಳಿದ್ರಲ್ಲ, ಈಗ ಪೋರ್ನು ಅಥವಾ ಈ ಸೆಕ್ಷುವಲ್ ವೈಲೆನ್ಸು, ಗೇಮ್ಸು, ಇದೆಲ್ಲ ಕನೆಕ್ಷನ್ ಇದೇನ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2017 ಅಂದಾಜು 87,000 ಕೇಸಸ್ ರೇಪ್ ಕೇಸಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ಇದರಲ್ಲಿ 50,000 ಅಂದಾಜ್ ಅಂದ್ರೆ 60% ಆಫ್ ದೆಮ್, ಅದ್ರಲ್ಲಿ ರೇಪ್ ಮಾಡಿರೋ ವ್ಯಕ್ತಿ ಫ್ಯಾಮಿಲಿ ಒಬ್ಬ ಮನುಷ್ಯ ಆಗಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಒಂದು ಪರಿಚಯದವರು, ತುಂಬಾ ಕ್ಲೋಸ್ ಫ್ಯಾಮಿಲಿ ಮೆಂಬರ್. ಇನ್ನ 30% ಜನ ಅವರ ಒಂದು ಪಾಸ್ಟ್ ಆರ್ ಪ್ರೆಸೆಂಟ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಇನ್ನು 10% ಜನ ಮಾತ್ರ ಪೇಷಂಟಿಗೆ, ವ್ಯಕ್ತಿಗೆ, ಹುಡುಗಿಗೆ ಪರಿಚಯ ಇಲ್ಲದೆ ಇರೋ ಜನ ಅಂತ ಹೇಳ್ತೀವಿ. ಸೊ ಈಗ 90% ಜನ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಸುತ್ತಮುತ್ತ ಇರೋ ಜನನೇ ಇದನ್ನ ಈ ಒಂದು ಕೆಲಸನ ಮಾಡಿದಾರೆ ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ, ನಾವು ಯಾವ ಜನರ ಮಧ್ಯೆ ಜೀವನ ಮಾಡ್ತಾ ಇದೀವಿ, ಜನರ ಮನಸ್ಥೈರ್ಯ ಯಾವ ಟೈಮಲ್ಲಿ ಬೇಕಾದ್ರೆ ಹೇಗೆ ಚೇಂಜ್ ಆಗ್ಬೋದು ಅಂತಿಕೊಂಡು. ಇದನ್ನ ಮೊದಲು ಏನಂದ್ರೆ ಒಂದು ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಿ. ಈ ಟ್ರೇಟ್ಸ್ ಅಂದ್ರೆ ಈ ಒಂದು ವ್ಯಕ್ತಿತ್ವದ ಸ್ವಭಾವಗಳು ಅಂತ ಹೇಳ್ತೀವಲ್ಲ, ಯಾವ ಒಂದು ವ್ಯಕ್ತಿಗಳಲ್ಲಿ ಒಂದು ಇನ್ನೊಬ್ಬರ ನೋವಿಗೆ ಒಂದು ಕಾಳಜಿ ಇರೋದು, ಇನ್ನೊಬ್ಬರ ನೋವಿಗೆ ಒಂದು ಅನುಕಂಪ ಇಲ್ಲದೆ ಇರೋದು, ಇನ್ನೊಬ್ಬರ ನೋವುಗಳು ನೋಡಿ ಖುಷಿ ಪಡೋದು, ಈ ರೀತಿ ವ್ಯಕ್ತಿತ್ವಗಳಿರ್ತ ಕೆಲವೊಬ್ಬರಿಗೆ. ಅವರಿಗೆ ಒಂದು ತಮ್ಮ ಪ್ರಾಬ್ಲಮ್, ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಗೊತ್ತಿರೋದಿಲ್ಲ, ಅದನ್ನ ಲಾಂಗ್ ಟರ್ಮ್ ರಿಲೇಶನ್ ಮೇಂಟೈನ್ ಮಾಡಕ್ ಆಗದೆ ಇರೋದು, ಒಂದು ತಾಳ್ಮೆ ಅನ್ನೋದು ಇರೋದಿಲ್ಲ, ಕೋಪ ಬಂದ್ರೆ ಅದನ್ನ ಹೇಗೆ ಚಾನಲೈಸ್ ಮಾಡ್ಬೇಕು, ಅದನ್ನ ಹೇಗೆ ತೋರಿಸ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ, ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಒಂದು ಪಶ್ಚಾತ್ತಾಪ ಅಂತ ಇರಬೇಕು, ಒಂದು ತಪ್ಪಿತಸ್ಥ ಭಾವನೆ ಅಂತ ಇರಬೇಕು, ಅದು ಇರೋದಿಲ್ಲ. ಆಮೇಲೆ ಯಾವಾಗ್ಲೂ ಇನ್ನೊಬ್ರನ್ನ ದ್ವೇಷಿಸಕ್ ರೆಡಿ ಇರ್ತಾರೆ ಕೆಲವು ಜನ. ಈ ರೀತಿ ವ್ಯಕ್ತಿತ್ವದ ಸ್ವಭಾವ ಇರೋ ಜನ ಈ ರೀತಿ ಜಾಸ್ತಿ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಹೇಳ್ಬೋದಾಗತ್ತೆ ನಾವು. ಇದನ್ನ ಯೂಶಲಿ ಮಕ್ಕಳಲ್ಲಿ ಕೂಡ, ಯಾವ ಮಕ್ಕಳು ಸಣ್ಣ ವಯಸ್ಸಲ್ಲೇ ಈ ದುರಭ್ಯಾಸ ದುಶ್ಚಟಕ ಒಳಗಾಗ್ತಾರಲ್ಲ, ಅವರಲ್ಲಿ ಈ ಚಾನ್ಸಸ್ ಈ ರೀತಿ ದೊಡ್ಡವರಾಗಿ ಈ ರೀತಿ ಒಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋದು ಕಾಮನ್ ಆಗಿ ಕಂಡು ಬರುತ್ತೆ. ಕಮಿಂಗ್ ಟು ನೀವು ಹೇಳ್ತಾ ಇದ್ರಲ್ಲ, ಈಗ ಪೋರ್ನೋಗ್ರಫಿ ಅಥವಾ ವೈಲೆನ್ಸ್, ಗೇಮ್ಸು, ಸೋಷಿಯಲ್ ಮೀಡಿಯಾ, ಇದ್ರ ಬಗ್ಗೆ ತುಂಬಾ ಸ್ಟಡೀಸ್ ನಡೆದಿದೆ. ಇಂಡಿಯಾದಲ್ಲಿ ನಡೆದಿದೆ, ನಮ್ಮ ನಿಮಾನ್ಸ್ ಅಲ್ಲಿ ನಡೆದಿದೆ, ಹೊರದೇಶಗಳಲ್ಲಿ ನಡೆದಿದೆ. ಈ ಸ್ಟಡೀಸ್ ಅಲ್ಲಿ ನಾರ್ಮಲ್ ನಮಗೆ ಅನ್ಸುತ್ತೆ ಅದ್ರಲ್ಲೆಲ್ಲ ಕೆಟ್ಟದೆಲ್ಲ ನೋಡ್ಕೊಂಡು ಒಂದು ತಿಂಗ್ ನಿಜ, ಅದನ್ನ ನೋಡಿದಾಗ ಒಂದು ಸೆಕ್ಷುಯಲ್ ಎಜುಕೇಶನ್ ಅನ್ನೋದು ಇಂಡಿಯಾದಲ್ಲಿ ಎಲ್ಲೂ ಸರಿಯಾಗಿ ಇಲ್ಲ. ಅದರಲ್ಲಿ ಮಕ್ಕಳಿಗೆ ಅದು ಏನು ಇಂಪಾರ್ಟೆಂಟ್ ಸೆಕ್ಸುವಲ್ ಎಜುಕೇಶನ್ ಎಲ್ಲೂ ಸಿಗ್ತಾ ಇಲ್ಲ. ಅದು ಸಿಗದೇ ಇರೋ ಕಾರಣದಿಂದ ಅವರಿಗೆ ರಾಂಗ್ ವೇ ಇಂದ, ರಾಂಗ್ ಜಾಗದಿಂದ ಅವರಿಗೆ ಸೆಕ್ಷುವಲ್ ನಾಲೆಜ್ ಸಿಗುತ್ತೆ. ದಟ್ ಈಸ್ ಇಂಟರ್ನೆಟ್. ಈ ರೀತಿ ಪೋರ್ನ್ ವಿಡಿಯೋಗಳು ನೋಡಿ ಇದೇ ಸೆಕ್ಸ್ ಹೀಗೆ ಇರುತ್ತೆ ಅಂತ ಅನ್ಕೊಂಡು ಜೀವನ ಮಾಡೋರು ತುಂಬಾ ಜನ ಇರ್ತಾರೆ. ಆದ್ರಿಂದ ಈ ಜನ ಈ ರೀತಿ ಕೃತ್ಯಗಳು ತೊಡಗ್ತಿರ್ಬೋದಾ ಅಂತ ಆಲೋಚನೆ ಪಡೋದು ಸಹಜ. ಆದ್ರೆ ಸ್ಟಡಿಗಳಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ, ಇದರಲ್ಲಿ ಅಷ್ಟು ಕ್ಲೋಸ್ ಇದು ಒಂದು ಕನೆಕ್ಷನ್ ಏನ್ ಕಂಡು ಬರ್ತಾ ಇಲ್ಲ. ಬಟ್ ಇದನ್ನ ಸ್ಟಡಿನ ಇನ್ನ ದೊಡ್ಡದಾಗಿ ಮಾಡ್ಬೇಕಾಗತ್ತೆ. ಇದನ್ನ ಸ್ಟಡಿ ಮಾಡೋದಷ್ಟು ಸುಲಭ ಅಲ್ಲ. ಈ ಜನ ಮಾಡಿರೋ ನಮ್ಗೆ ಸಿಗಬೇಕು, ಅವರು ಆನೆಸ್ಟ್ ಆಗಿ ಹೇಳ್ಬೇಕು ಅನ್ನೋದೇನಿಲ್ಲ, ಹೇಳೋದು ಇಲ್ಲ ಕೆಲವೊಬ್ರು. ಆದ್ರಿಂದ ಇದು ನಂಬ್ಲಿಕ್ಕೆ ಆಗ್ಲಿಲ್ಲ. ಬಟ್ ಡೆಫಿನೆಟ್ಲಿ ಈಗಿರೋ ಸ್ಟಡಿಗಳಲ್ಲಿ ಈ ವೈಲೆಂಟ್ ಪೋರ್ನ್ ಅಂತ ಏನ್ ಹೇಳ್ತೀವಲ್ಲ, ಅದರಿಂದ ಜನ ನೋಡ್ಕೊಂಡು ಈ ರೀತಿ ಕೃತ್ಯಗಳಲ್ಲಿ ಸೇರ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯತೆ ಉಂಟು.
ಅದರ್ವೈಸ್ ತುಂಬಾ ಜನ ಏನ್ ಹೇಳ್ತಾರೆ ಸ್ಟಡಿ ಅಂದ್ರೆ ಈ ಒಂದು ಪೋರ್ನ್ ಅಭ್ಯಾಸದಿಂದ ಅಥವಾ ಈ ಒಂದು ಸಿನಿಮಾಗಳಿಂದ ಅಷ್ಟು ದೊಡ್ಡ ಇದು ಕನೆಕ್ಷನ್ ಏನು ಕೊಡ್ತಾ ಇಲ್ಲ ಸ್ಟಡಿಗಳು. ಬಟ್ ಈ ಸ್ಟಡಿನ ಲಾಂಗ್ ಒಂದು ದೊಡ್ಡ ಒಂದು ಸಮುದಾಯದಲ್ಲಿ ಮಾಡ್ಬೇಕಾಗತ್ತೆ, ನೋಡ್ಕೊಂಡು ಅದ್ರ ಮೇಲೆ ರಿಸಲ್ಟ್ಸ್ ನ ಇಂಟರ್ಪ್ರಿಟ್ ಮಾಡ್ಬೇಕಾಗತ್ತೆ. ಅದರ್ವೈಸ್ ಈಗ ನಾವ್ ಏನ್ ಹೇಳ್ತಿಲ್ಲ, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಟ್ರೇಟ್ಸ್, ಸಣ್ಣ ವಯಸ್ಸಲ್ಲೇ ಒಂದು ದುರಭ್ಯಾಸಗಳು ದುಶ್ಚಟಕ್ಕೆ ಒಳಗಾಗೋದು, ಕೊಕೇನ್ ಗಾಂಜಾ ಶುರು ಮಾಡ್ಕೊಳ್ಳೋದು, ಒಂದು ಇನ್ನೊಬ್ಬರಿಗೆ ಫೀಲಿಂಗ್ಸ್ ಹರ್ಟ್ ಮಾಡೋದು, ಪದೇ ಪದೇ ಮಿಸ್ಟೇಕ್ ಮಾಡ್ತಾ ಇರೋದು, ಸ್ಕೂಲಲ್ಲಿ ಬಂಕ್ ಮಾಡೋದು, ಕಾಲೇಜ್ ಬಂಕ್ ಮಾಡೋದು, ರಾತ್ರಿ ಎಲ್ಲ ಮನೇಲಿ ಬರ್ದೇ ಇರೋದು, ಒಂದು ಸೊಸೈಟಿ ನಾರ್ಮ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಗೆ ಒಂದು ರೆಸ್ಪೆಕ್ಟ್ ಕೊಡದೇ ಇರೋದು, ಈ ರೀತಿ ಜನ ಈ ರೀತಿ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗೋದು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಸರ್. ಸೊ ಡೆಫಿನೆಟ್ಲಿ ಚೇಂಜಿಂಗ್ ಸೋಷಿಯಲ್ ನಾರ್ಮ್ಸ್ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ. ಸೊ ಇದನ್ನ ನೋಡಕ್ ಹೋದ್ರೆ ದಿಸ್ ಕೆನಾಟ್ ಬಿ ಕಾಲ್ಡ್ ದಿ ನಾರ್ಮ್ಸ್ ಬಿಕಾಸ್ ಇಟ್ ಇಸ್ ರಿಯಲಿ ನಾಟ್ ನಾರ್ಮಲ್. ಸೊಸೈಟಿ ಫಾಲೋ ಮಾಡದೇ ಇರೋ ಜನ. ಕರೆಕ್ಟ್ ಅಲ್ಲ. ಎಸ್, ದಿಸ್ ಇಸ್ ಬಿಕಮಿಂಗ್ ದಿ ನ್ಯೂ ನಾರ್ಮ್ ಆಕ್ಚುಲಿ. ಸೊ ಫಾಲೋ ಮಾಡದೇ ಇರೋದು ದಿ ಸೋಷಿಯಲ್ ಇದನ್ನ ರಿಲೇಷನ್ ಅದೆಲ್ಲ. ಸೊ ಆಸ್ ಯು ಸೆಡ್, ಡೆಫಿನೆಟ್ಲಿ ಇಟ್ ಈಸ್ ಅಫೆಕ್ಟಿಂಗ್ ದಿ ರಿಲೇಷನ್ಸ್. ಸೊ ಇಲ್ಲಿ ನಾನು ಮುಂದೆ ದಯಾನಂದ್ ಸರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಸಾಕಷ್ಟು ಮೆಡಿಕಲ್ ಲೀಗಲ್ ಟರ್ಮ್ಸ್ ಫ್ರೇಸಸ್ ಎಲ್ಲ ಮೀಡಿಯಾನಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡಿ ಸರ್. FSL ಮತ್ತೆ ಡೈಯಿಂಗ್ ಡಿಕ್ಲರೇಷನ್ ಅಂದ್ರೆ ಏನು, ಈ FSL ಮಿನಿಮಮ್ ಮ್ಯಾಕ್ಸಿಮಮ್ ಪೀರಿಯಡ್ ಈ ರಿಪೋರ್ಟ್ ಬರ್ಲಿಕ್ಕೆ, ಈ ವಿಷಯಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಈ ವಿಕ್ಟಿಮ್ದು ಡೈಯಿಂಗ್ ಡಿಕ್ಲರೇಷನ್ ತಗೊಂಡಿದ್ದಾರೆ, ಅದಾದ್ಮೇಲೆ ಬೇರೆ ಬೇರೆ ವಿಡಿಯೋಗಳೆಲ್ಲ ಬಂತು, ಹಾಗೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಇದ್ರದ್ದು ಇಂಪಾರ್ಟೆನ್ಸ್ ಹೇಳಿ ಸರ್ ಮೆಡಿಕಲ್ ಇದು. ಮೇಡಮ್, ಒಂದು ಏನ್ ಅರ್ಥ ಮಾಡ್ಕೋಬೇಕು ನಾವು ಅಂತಂದ್ರೆ, ದ ಪೀಪಲ್ ಹು ಡೂ ಆರ್ ಆಲ್ಸೋ human beings. They are not gods. FSL or a doctor or to some extent even the police. Here what happens, especially in this Hathras case, they have told that the rape has not been committed by the FSL. As opinion like that, it's not committed a rape. Here I would like to comment, ma'am, that there is no evidence of forceful intercourse in the ವಿಕ್ಟಿಮ್ ಅಂತ ಹೇಳ್ಬೋದು. ನಾವು ಮೆಡಿಕಲ್ ಟರ್ಮ್ ನಾವಾಗ್ಲಿ FSL ಅವರಾಗ್ಲಿ, ವಿ ಡೋಂಟ್ ಯೂಸ್ ದ ವರ್ಡ್ ರೇಪ್ ಎನಿವೇರ್, ದಟ್ ವಿಲ್ ನಾಟ್ ಬಿ ಯೂಸ್ ಬೈ ಅಸ್. ಒಂದು. ಎರಡನೇದು, ಎಲ್ಲಾ ಇನ್ಸಿಡೆಂಟ್ಸ್ ಎಲ್ಲಾ ಇದನ್ನು ನಾವು ಮೆಡಿಕಲಿ ವಿ ಕ್ಯಾನ್ ನಾಟ್ ಡಿಟೆಕ್ಟ್ ಎವ್ರಿಥಿಂಗ್. ದೇರ್ ಆರ್ ಸರ್ಟನ್ ಲಿಮಿಟೇಷನ್ಸ್. ಅಫ್ಕೋರ್ಸ್ ಪ್ರಿಕಾಷನ್ಸ್ ತಗೊಂಡು ವಿ ಕ್ಯಾನ್ ಡಿಟೆಕ್ಟ್ 80% ಆಫ್ ಇಟ್, ಬಟ್ ಅನದರ್ 20 ವಿ ಮೇ ನಾಟ್ ಬಿ ಏಬಲ್ ಟು ಡಿಟೆಕ್ಟ್. ಈ ಹತ್ರಾಸ್ ಕೇಸಲ್ಲಿ ಏನಾಗಿದೆ ಅಂತಂದ್ರೆ, they have told that the police have told that the FSL report tells that a rape has not been committed anta. That is not correct. Only they can tell is forceful sexual intercourse agilla athwa recent sexual intercourse agilla anta they can comment, madam. But rape agilla anta they cannot comment, they won't comment. Definitely ad report alli iralla. This will be the interpretation of the police. First thing. Second thing banbitte ಏನಪ್ಪಾ ಅಂತಂದ್ರೆ, when we come to the reports, ಒಂದ್ ಅರ್ಥ ಮಾಡ್ಕೋಬೇಕು ಮೇಡಮ್, ದ ಫೈಂಡಿಂಗ್ಸ್ ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ದ ಅಟ್ಯಾಕ್ ಅಂಡ್ ಆಲ್ಸೋ ದ ಲೇಡಿ ಹೂ ಇಸ್ ದೇರ್. ಫಾರ್ ಎಕ್ಸಾಂಪಲ್, ಇಫ್ ಅ ಅಟ್ಯಾಕ್ ಹ್ಯಾಪನ್ಸ್ ಆನ್ ಅ ಲೇಡಿ ಹೂ ಇಸ್ ಮ್ಯಾರಿಡ್, ಹೂ ಹ್ಯಾಸ್ ಹ್ಯಾಡ್ ಕಿಡ್ಸ್, ದ ಫೈಂಡಿಂಗ್ಸ್ ವಾಟ್ ವಿ ಫೈಂಡ್ ಇನ್ ದ ಎಕ್ಸಾಮಿನೇಷನ್, ದೇ ಮೇ ಬಿ ವೆರಿ ವೆರಿ ಲೆಸ್ ಆರ್ ಮಿನಿಮಲ್, ಬಿಕಾಸ್ ಏನಂತಂದ್ರೆ ಅವ್ರಿಗೆ ಶುಡ್ ಹ್ಯಾವ್ ಗಾಟ್ ಯೂಸ್ ಟು ಅನ್ ಆಕ್ಟ್ ಲೈಕ್ ದಟ್. ಸೊ ನಮ್ ಫೈಂಡಿಂಗ್ಸ್ ಮೇ ನಾಟ್ ಬಿ ವೆರಿ prominent there. ಇನ್ನೊಂದು ಎರಡನೇದು, when it happens on a small girl, the cases that I have seen, a small girl, 3 years, 4 years girls, the findings will be alarming. ಹೆಂಗೆ ಅಂತಂದ್ರೆ, ಅದು ಯು ಕೆನಾಟ್ ಇಮ್ಯಾಜಿನ್ ಮೇಡಮ್, ಅದು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಡೆಫಿನೆಟ್ಲಿ ಆಗಿದೆ ಅಂತ. ಬಟ್ ಅದೇ ಒಂದು ಓಲ್ಡ್ ಲೇಡಿ, ಮೇ ಬಿ ಅರೌಂಡ್ 35-40 ಮಕ್ಕಳಿದ್ದಾರೆ, ಅವಳಿಗೆ ಮದುವೆ ಆಗಿದೆ ಅಂತಂದ್ರೆ, then findings may not be that very prominent, speaking with respect to medical aspects. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆಗಿದೆ ಆಗಿಲ್ಲ ಅಂತ ಫೊರೆನ್ಸಿಕ್ ಅವರು ಹೇಳಕ್ ಬರಲ್ಲ ಮೇಡಮ್. ಇನ್ನೊಂದ್ ಏನಂತಂದ್ರೆ, ಅದರ್ ದ್ಯಾನ್ ದ ಆಕ್ಚುಯಲ್ ವಾಟ್ ಹಸ್ ಹ್ಯಾಪನ್ ಆಕ್ಟ್, ಬೇರೆ ಇಂಜುರೀಸ್ ಎಲ್ಲ ಇರುತ್ತೆ. ಈಗೆಲ್ಲೋ
ಒಂದ್ ಕಚ್ಚಿರೋದಿರ್ಬೋದು, ಈಗ ಇವ್ರು ಹೇಳೋ ಪ್ರಕಾರ ನಾಲ್ಗೆ ಕಟ್ ಮಾಡಿರೋದಿರ್ಬೋದು, ಅಥರಾಸ್ ಕೇಸಲ್ಲಿ ಈ ತರ ಫೈಂಡಿಂಗ್ಸ್ ಇದ್ದಾಗ ಡೆಫಿನೆಟ್ಲಿ ಆಲ್ ದಿಸ್ ವಿಲ್ ಹೆಲ್ಪ್ ಇನ್ ಕಮಿಂಗ್ ಟು ಅ ಕನ್ಕ್ಲೂಷನ್ ದಟ್ ದರ್ ಹಸ್ ಬಿನ್ ಅ ಸೆಕ್ಷುವಲ್ ಅಫೆನ್ಸ್ ಆನ್ ದಟ್ ಲೇಡಿ ಆರ್ ವೈಲೆನ್ಸ್ ಅಗೇನ್ಸ್ಟ್ ದ ಲೇಡಿ ಅಂತ ಕನ್ಕ್ಲೂಷನ್ ಬರೋದ್ರಲ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ಇನ್ನೊಂದು ದೀಸ್ ಆರ್ ದ ಟೂ ಥಿಂಗ್ಸ್ FSL ಅಲ್ಲಿ. ಆಮೇಲೆ ಮೇಡಮ್ ದೇರ್ ಆರ್ ಟೂ ಟರ್ಮಿನಾಲಜೀಸ್ ಹಿಯರ್. ಒಂದು FSL ಫೊರೆನ್ಸಿಕ್ ಸೈನ್ಸ್, ಇನ್ನೊಂದು ಫೊರೆನ್ಸಿಕ್ ಮೆಡಿಸಿನ್. ಮೇಡಮ್ ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ಲಾಟ್ ಆಫ್ ಥಿಂಗ್ಸ್ ಇನ್ ದಿಸ್. FSL ಆರ್ ಫೊರೆನ್ಸಿಕ್ ಸೈನ್ಸ್ ಅಂದ್ರೆ ಏನಂದ್ರೆ ಮ್ಯಾಮ್ ದಟ್ ಇಸ್ ಟೋಟಲಿ ಅವ್ರೇನಂದ್ರೆ ಲ್ಯಾಬ್ ಅಲ್ಲಿ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೇನ್ ಬ್ರಾಂಚ್ ಮಡಿವಾಳದಲ್ಲಿದೆ. ಬಿಕಾಸ್ ನಾನ್ ಮೈಸೂರಲ್ಲಿ ಇದ್ದೀನಿ, ಮೈಸೂರಲ್ಲಿ ಒಂದು ರೀಜನಲ್ ಬ್ರಾಂಚ್ ಅಂತ ಇರುತ್ತೆ. ಸೊ ಇದು ಲ್ಯಾಬ್ ಅವ್ರದ್ದು ಏನ್ ಕೆಲಸ ಅಂತಂದ್ರೆ, ಈಗ ಯಾವ್ದಾದ್ರು ಪಾಯ್ಸನ್ ಇದ್ರೆ ಏನ್ ಪಾಯ್ಸನ್, ಈಗ FSL ಫಾರ್ ಎಕ್ಸಾಂಪಲ್ ಹತ್ರಾಸ್ ಕೇಸಲ್ಲಿ ನಾವು ಕಳಿಸಿದ್ರೆ ಸ್ಪರ್ಮ್ಸ್ ಇದೆಯಾ ಇಲ್ವಾ, ಆ ತರ ಬ್ಲಡ್ ಇದ್ರೆ ಯಾವ ಗ್ರೂಪ್ ಬ್ಲಡ್, ಇದು ಕಂಡುಹಿಡಿಯೋದು FSL ಮೇಡಮ್. ಫೊರೆನ್ಸಿಕ್ ಮೆಡಿಸಿನ್ ಅಂತಂದ್ರೆ ದಟ್ ವಿಲ್ ಬಿ ದ ಡಾಕ್ಟರ್ ಹೂ ವಿಲ್ ಆಕ್ಚುಲಿ ಟೇಕ್ ಕೇರ್ ಆಫ್ ದ ಲೀಗಲ್ ಆಸ್ಪೆಕ್ಟ್ಸ್, ಮೆಡಿಕಲ್ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ದ ಕೇಸ್, ಲೈಕ್ ವಿಕ್ಟಿಮ್ ಎಕ್ಸಾಮಿನೇಷನ್ ಮಾಡೋದು, ಅಥವಾ ಇಫ್ ಅಟ್ ಆಲ್ ಡೆತ್ ಹ್ಯಾಪನ್ಸ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡೋದು. ದಿಸ್ ಇಸ್ ಫೊರೆನ್ಸಿಕ್ ಮೆಡಿಸಿನ್. These two are different, but of course we work closely in coordination with each other, madam. ಇನ್ನೊಂದು ನೀವು ಡೈಯಿಂಗ್ ಡಿಕ್ಲರೇಷನ್ ಬಗ್ಗೆ ಕೇಳಿದ್ರಿ. ಡೈಯಿಂಗ್ ಡಿಕ್ಲರೇಷನ್ ಅಂತಂದ್ರೆ ಮ್ಯಾಮ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಈಗ ಡಾಕ್ಟರ್ಗೆ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಕೊಡುವಾಗ ಈ ವ್ಯಕ್ತಿ ತುಂಬಾ ಕ್ರಿಟಿಕಲ್ ಇದಾನೆ, ಸಾಯೋ ಸಾಧ್ಯತೆ ಹೆಚ್ಚಿದೆ ಅಂತ ಡಾಕ್ಟರ್ಗೆ ಅನ್ಸಿದಾಗ ಡಾಕ್ಟರ್ ಏನ್ ಮಾಡ್ತಾರೆ ಮೇಡಮ್, ಇನ್ ಟೈಮ್ ಇದೆ, ಡಿಪೆಂಡ್ ಎಷ್ಟು ಟೈಮ್ ಇದೆ ಅನ್ನೋದ್ರ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ನೋ ಅಥವಾ ಒಬ್ಬ ಕಾನ್ಸ್ಟೇಬಲ್, ಪೊಲೀಸ್, ನಿಯರ್ ಬೈ ಪೊಲೀಸ್ನ ಒಬ್ಬರನ್ನ ಕರೆಸಿ ಅವ್ರ ಹೇಳಿಕೆ, ಕೊನೆ ಹೇಳಿಕೆ, ಡೈಯಿಂಗ್ ಡಿಕ್ಲರೇಷನ್ ಇಸ್ ಕೊನೆ ಹೇಳಿಕೆ ನಾವು ತಗೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಂಡು ವಿಕ್ಟಿಮ್ದು ಸೈನ್ ಹಾಕ್ಸಿ, ನಾವು ಸೈನ್ ಹಾಕಿ ಪೊಲೀಸ್ ಅವ್ರದ್ದು ಸೈನ್ ಹಾಕಿಸ್ತೀವಿ. ಪೊಲೀಸ್ ಅವ್ರು ಬರೋ ಟೈಮ್ ಇಲ್ಲ ಅಂತ ಡಾಕ್ಟರ್ಗೆ ಅನ್ಸಿದ್ರೆ ಡಾಕ್ಟ್ರೇ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಸೈನ್ ಮಾಡಿನೂ ಕೊಡ್ಬೋದು. ಇದ್ರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಮ್ಯಾಮ್, ನಾವು ರೇಪ್ ವಿಕ್ಟಿಮ್, ಫಾರ್ ಎಕ್ಸಾಂಪಲ್ ರೇಪ್ ಇಸ್ ನಾಟ್ ಅಗೇನ್ಸ್ಟ್ ದ ಬಾಡಿ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಅ ಪರ್ಸನ್, ಇಟ್ ಇಸ್ ಫಾರ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ರೇಪ್ ಇಸ್ ಅನ್ ಆಕ್ಟ್ ವಿಚ್ ಇಸ್ ಫಾರ್ ದ ಫ್ಯಾಮಿಲಿ, ಬ್ರಾಡರ್ ಸೆನ್ಸ್ ಅಲ್ಲಿ ಫಾರ್ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಗೆನೆ ಒಂಥರ ಅದು ಕಪ್ಪು ಚುಕ್ಕೆ ತರ. ಸೊ ಈ ತರ ಇದ್ದಾಗ ನಾವು ವಿಕ್ಟಿಮ್ ಮೈಂಡ್ ಸೆಟ್ ಕರೆಕ್ಟ್ ಆಗಿದ್ಯಾ, ಈಶಿ ಕಾಂಪಸ್ ಮೆಂಟಿಸ್ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ಹೇಳಿಕೆ ಕೊಡುವ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇದಾರ ಇಲ್ವಾ ಅಂತ ನಾವು ನೋಡ್ಕೋಬೇಕಾಗತ್ತೆ. ಇದು ಒಂದು ಡಾಕ್ಟರ್ ನೋಡ್ಕೊಂಡು ಹೇಳಿಕೆ ಕೊಡುವ ಸ್ಥಿತಿಲಿ ಇದಾರೆ ಅನ್ಸಿದ್ರೆ ಕೊನೆಯ ಹೇಳಿಕೆ ಅಂತ ನಾವು ಅದನ್ನ ಅವರಿಂದ ತಗೋತೀವಿ. ಆಮೇಲೆ ಇನ್ನೂ ಒಂದ್ ಏನಂತಂದ್ರೆ ಮ್ಯಾಮ್, ಒನ್ ಮೋರ್ ಆಸ್ಪೆಕ್ಟ್ ವಾಟ್ ಎಸ್ಪೆಷಲಿ ರೇಪ್ ವಿಕ್ಟಿಮ್ಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾವು ಒಂದ್ 2-3 ಕೇಸಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಏನಂತಂದ್ರೆ ಮ್ಯಾಮ್, ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಎವ್ರಿಬಡಿ ಹೂ ಇಸ್ ನೀಡೆಡ್ ಫಾರ್ ದಟ್ ಪರ್ಸನ್ಸ್ ಟ್ರೀಟ್ಮೆಂಟ್ ಅಂಡರ್ ಒನ್ ಕೇರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆ ಪರ್ಸನ್ ಏನಾಗುತ್ತೆ, ಟ್ರೀಟ್ಮೆಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬೇಕು. ನಮ್ಮ ಮೆಡಿಕಲ್ ಕಾಲೇಜ್, ನಾನು ಮೆಡಿಕಲ್ ಕಾಲೇಜ್ ಇಂದ ಮಕ್ಕಳು ಆಗಿದ್ರೆ ಒಂದು ಪೀಡಿಯಾಟ್ರಿಕ್ಸ್ ನೋಡ್ತಾರೆ, ಸ್ವಲ್ಪ ದೊಡ್ಡವರಾಗಿದ್ರೆ OBG ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ. ಆಮೇಲೆ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಒಂದ್ ಕಡೆ ಮಾಡ್ತಾರೆ ಅವ್ರಿಗೆ. ಇನ್ನ ಮೆಡಿಕಲ್ ಎಕ್ಸಾಮಿನೇಷನ್ ನಾವು ಇನ್ನೊಂದ್ ಕಡೆ ಫೊರೆನ್ಸಿಕ್ ಅವ್ರು ಮಾಡ್ತೀವಿ. ಸೊ ಅವರು ಒಂದ್ 4-5 ಕಡೆ ಹೋಗ್ತಾ ಇರ್ಬೇಕಾಗುತ್ತೆ. ದಟ್ ಇಸ್ ಡಿಫಿಕಲ್ಟ್ ಫಾರ್ ದ ಲೇಡಿ. ಸೊ ಒನ್ ಥಿಂಗ್ ವಾಟ್ ಕ್ಯಾನ್ ಬಿ ಡನ್ ಇಸ್, ಎಲ್ಲಾರು ಒಂದೇ ರೂಫ್ ಕೆಳಗಡೆ ಪೇಷಂಟ್ಸ್ ಎಲ್ಲಿ ಇರ್ತಾರೋ ಎವ್ರಿಥಿಂಗ್ ಕ್ಯಾನ್ ಬಿ ಗಿವನ್ ಫುಲ್ ಸೆಂಟರ್ಸ್. ಏನಂದ್ರೆ ಅದನ್ನ ಫುಲ್ ಅವ್ರು ಬಂದಾಗಿನ ಟ್ರೀಟ್ಮೆಂಟ್, ಲೀಗಲ್, ಮೆಡಿಕಲ್, ಎವ್ರಿಥಿಂಗ್ ಕವರ್ ಮಾಡಿ, ಇನ್ಕ್ಲೂಡಿಂಗ್ ಪೊಲೀಸು ಅಲ್ಲಿಗೆ ಬಂದು ಮಾಡೋ ತರ ಒಂದು ಆಪ್ಷನ್ ನಾವು ಮಾಡಿದೀವಿ ಮೇಡಮ್. ಇನ್ನೊಂದು 0 FIR ನಾವು ಜಸ್ಟ್ ಹೇಳ್ಬೇಕು ಅಂತ ಅನ್ಸ್ತು, ನಮ್ದೊಂದು ಕೇಸ್ ಆಗಿದ್ರಿಂದ ನಾನು ಹೇಳ್ತೀನಿ. ಏನಾಯ್ತು ಅಂದ್ರೆ ಮೇಡಮ್, ಸಮ್ ಲೇಡಿ ಯಾವ್ದೋ ಒಂದು ಮೈಸೂರು ಡಿಸ್ಟ್ರಿಕ್ಟ್ ಹಳ್ಳಿ ಕಡೆಯಿಂದ ಸೆಕ್ಷುವಲ್ ಅಸಾಲ್ಟ್ ಆದಾಗ ಆ ಹುಡುಗಿ ಎದುರ್ಕೊಂಡ್ಬಿಡ್ತು. ಆ ಹುಡುಗಿ ಹೇಳಲಿಲ್ಲ ತಂದೆ ತಾಯಿಗೆ. ಬ್ಲೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ಆ ಹುಡುಗಿ ಬಂದು ನಮ್ಮ ಚೆಲುವಾಂಬ ಹಾಸ್ಪಿಟಲ್ಗೆ ಸೀರಿಯಸ್ ಆಗಿ ಬಂದು ಅಡ್ಮಿಟ್ ಆಯ್ತು. ಆಮೇಲೆ ಅದು ರಿಕವರ್ ಆಯ್ತು ಹುಡುಗಿ, ಅಂದ್ರೆ ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಒಂದು ಪ್ರಾಬ್ಲಮ್ ಆದಾಗ ದೆನ್ ನಾವು ಮೇಡಮ್ ಹೇಳ್ತೀವಿ, ನಿರ್ಭಯ ಕೇಸಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಏನಂತಂದ್ರೆ 0 FIR ಅಂತ ಫೈಲ್ ಮಾಡ್ಕೊಳ್ಳಿ, ಅದನ್ನ ನೀವು ವಿಕ್ಟಿಮ್ ಎಲ್ಲಿರ್ತಾರೋ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅವರು ಯಾವ ಸೆಕ್ಷನ್ ಬರುತ್ತೋ, ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ವಿಕ್ಟಿಮ್ ನಾವು ಆದಷ್ಟು ಅವ್ರಿಗೆ ಕಂಫರ್ಟೇಬಲ್ ಆಗಿ ಇಟ್ಟು, ಕಂಫರ್ಟ್ ಇರೋ ಕಡೆ ಅವ್ರು ಎಲ್ಲಿರ್ತಾರೋ ಆಲ್ ದ ಫೆಸಿಲಿಟೀಸ್ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ಅಟ್ ದಟ್ ಪ್ಲೇಸ್. ನಮ್ಮ ಹಾಸ್ಪಿಟಲ್ ವಿ ಆರ್ ಟ್ರೈಂಗ್ ಟು ಡೂ ದಟ್ ಮೇಡಮ್.
Yes, sir. So, as you said, yes, definitely, victim should feel comfortable at least ಈ ಟೆಕ್ನಿಕಲ್ ಇಶ್ಯೂಸ್ ಜೊತೆಗೆ Yes. ಹ್ಯಾಂಡಲ್ ಡೀಲ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಇದನ್ನೇ ತಗೊಂಡು ಡಾಕ್ಟರ್ ಶಶಿಧರ್ ಅವ್ರಿಗೆ ನನ್ನ ಪ್ರಶ್ನೆ. ಸರ್, ಇವತ್ ನಾಳೆ ನೋಡ್ತಿದೀವಿ ಎಷ್ಟೊಂದು ಕೇಸಸ್ ಆಗ್ತಿದೆ, ಅದ್ರಲ್ಲಿ ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಿದಾವೆ. 1 ವರ್ಷದ ಹುಡುಗಿ ಇರತ್ತೆ ಅಥವಾ 6-7 ವರ್ಷದ್ದು. ಪರ್ಸನಲಿ ನಾನು ಒಂದು 4 ವರ್ಷದ ಹುಡುಗಿ ಮೇಲೆ ಈ ತರ ಅತ್ಯಾಚಾರ ಆಗಿರೋ ಕೇಸನ್ನ ಆ ಹುಡುಗಿ ನಾನು ನೋಡಿದೀನಿ. ಅಯ್ಯೋ, ಕಣ್ಣಲ್ಲಿ ನೀರು ತಾಳ್ಕೊಳಕ್ ಆಗಿಲ್ಲ ನನ್ಗಂತೂ. ಎಂಥ ಒಂದು ಮೆಂಟಲ್ ಟ್ರಾಮಾ ಅದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ನಿಮ್ಮನ್ನ ಈ ಪ್ರಶ್ನೆ ಕೇಳ್ಬೇಕಿತ್ತು. ಈ ವಿಕ್ಟಿಮ್ಸ್, ದಿ ಮೆಂಟಲ್ ಟ್ರಾಮಾ ದಟ್ ದೇ ಅಂಡರ್ಗೋ, ಎಸ್ಪೆಷಲಿ ಅಂಡರ್ ಏಜ್, ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಯಾವ ವಿಷಯದ ಅಂಡರ್ಸ್ಟ್ಯಾಂಡಿಂಗ್ ಏನು ತನ್ನ ಸುತ್ತಮುತ್ತ ಸಮಾಜ ಇರುವಿಕೆ ಇದ್ರ ಬಗ್ಗೆನೆ ಅಷ್ಟೊಂದು ಇನ್ನೂ ತಿಳ್ಕೊಂಡಿರಲ್ಲ. ಈ ತರ ಘಟನೆಗಳು ಅವ್ರ ಮೇಲೆ, ಈ ತರ ಒಂದು ಅತ್ಯಾಚಾರ ದೌರ್ಜನ್ಯ ಆದಾಗ ವಾಟ್ ಮೆಂಟಲ್ ಟ್ರಾಮಾ ದೇ ಅಂಡರ್ಗೋ, ಇಮಿಡಿಯೇಟ್ ಅಂಡ್ ಲಾಂಗ್ ಟರ್ಮ್, ಎರಡರ ಬಗ್ಗೆ ಕೂಡ ಹೇಳಿ ಸರ್ ನೀವು. ಡೆಫಿನೆಟ್ಲಿ, ಎಸ್ಪೆಷಲಿ ಮಕ್ಕಳ ಮೇಲೆ ಆದಾಗೆಲ್ಲ ಹೋಗೋ ಸಾಧ್ಯತೆ ತುಂಬಾ ಹೈ ಇರುತ್ತೆ. ಒಂದು ಅನ್ವಾಂಟೆಡ್, ಫಸ್ಟ್ ಆಫ್ ಆಲ್ ಫಿಸಿಕಲ್ ಪ್ರಾಬ್ಲಮ್ಸ್ ಏನೇನಾಗ್ಬೋದು, ಗೈನಕಾಲಜಿ ಕಾಂಪ್ಲಿಕೇಶನ್ಸ್ ಆಗ್ಬೋದು, STDs ಆಗ್ಬೋದು. ಅದ್ರ ಬಿಟ್ಟು ಮೆಂಟಲ್ ಹೆಲ್ತ್ ಬಂದಾಗ ಮೋಸ್ಟ್ ಆಫ್ ದೆಮ್ ಗೋ ಥ್ರೂ ಲಾಟ್ ಆಫ್ ಎಮೋಷನಲ್ ಕ್ರೈಸಿಸ್. ಒಂದು ಖಿನ್ನತೆ, ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ, ಒಂದು ಹೆಲ್ಪ್ಲೆಸ್ನೆಸ್ ಸ್ಟೇಜ್ ರೀಚ್ ಆಗ್ತಾರೆ. ಅದರ ಮೇಲೆ ಈಗೇನ್ ಸೋಷಿಯಲ್ ಆಸ್ಟ್ರಸೈಸೇಷನ್ ಏನ್ ಮಾಡ್ತಾರಲ್ಲ ಜನ, ಅವಳದೇ ತಪ್ಪು ಅಂತ ಹೇಳೋದು, ನೀನ್ ಹಿಂಗ್ ಹೋಗ್ಬಾರ್ದಾಗಿತ್ತು ಅಂತ ಹೇಳೋದು, ಅಪ್ಪ ಅಮ್ಮ ಕೂಡ ಅವಳ ಮೇಲೆ ಕೈ ಮಾಡಿ ತೋರಿಸಿದಾಗ ಅವರಿಗೆ ಒಂದು ಎಲ್ಲೋ ಒಂದ್ ಕಡೆ ಸಪೋರ್ಟ್, ಒಂದು ನೆನ್ ತಪ್ಪಿಲ್ಲ ಅಂತ ಹೇಳ್ಬೇಕಂದ್ರೆ ಆಸೆ ಪಡ್ಬೇಕಾದಾಗ ಅಲ್ಲಿ ಎಲ್ಲ ಜನ ಆ ರೀತಿ ಕಮೆಂಟ್ ಮಾಡಿದಾಗ ಅದರಿಂದ ಆಗೋ ಒಂದು ನೋವು ತುಂಬಾ ದೊಡ್ಡದು ಅಂತ ಹೇಳ್ಬೇಕಾಗತ್ತೆ. ಡೆಫಿನೆಟ್ಲಿ ಡಿಪ್ರೆಷನ್ ತುಂಬಾ ಹೈ ಲೆವೆಲ್ಸ್ ಅಲ್ಲಿ ಇರುತ್ತೆ. ಈ ರೀತಿ ಮಕ್ಕಳು PTSD ಅಂತ ಹೇಳ್ತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳಲ್ಲಿ ಶಾಕಿ ಹೋಗಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಹೊರಗೆ ಬರ್ದಿರೋ ಕೇಸ್ಗಳು ಇದಾವೆ. ಈ PTSD ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಆ ಒಂದು ಏನು ಒಂದು ಘಟನೆ ನಡೆದಿರ್ತಲ್ಲ, ವರ್ಷಾನುಗಟ್ಲೆ ನಂತರೂ ಅದರ ಒಂದು ಎಫೆಕ್ಟ್ಸ್ ನ ಜನ ಅನುಭವಿಸ್ತಾ ಇರ್ತಾರೆ. ಒಂದು ಫ್ಲಾಶ್ ಬ್ಯಾಕ್ ಫಿನಾಮಿನಾ ಅಂತ ಹೇಳ್ತೀವಿ, ಮತ್ತೆ ಮತ್ತೆ ನೆನಪಿಗೆ ಬರೋದು, ಅವ್ರಿಗೆ ಅದೊಂದು ಪ್ಯಾನಿಕ್ ಅಟ್ಯಾಕ್ ತರ, ಒಂದು ಗಾಬರಿಯಿಂದ ಎದ್ದು ಬಿಡೋದು ರಾತ್ರಿ ನಿದ್ರೆಗಣ್ಣಲ್ಲಿ, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಆಮೇಲೆ ಆ ನಿದ್ರೆ ಬರ್ತಲ್ಲ ಅಂತ ತಿಳ್ಕೊಂಡು ಯಾವ್ದು ನಿದ್ರೆ ಮಾತ್ರ ಶುರು ಮಾಡ್ಕೊಂಡು ಆ ನಿದ್ರಾ ಮಾತ್ರೆಗೆ ಅಭ್ಯಾಸ ಆಗೋದು, ತುಂಬಾ ತರದ ಒಂದು ಕಾಂಪ್ಲಿಕೇಟೆಡ್ ಕೇಸಸ್ಗಳನ್ನ ನೋಡಿದೀವಿ. ಸೊ ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇಸ್ ಒನ್ ಆಫ್ ದ ಮೇನ್ ಲಾಂಗ್ ಟರ್ಮ್ ಪ್ರಾಬ್ಲಮ್. ಪೀಪಲ್ ಹೂ ಗೋ ಥ್ರೂ ದಿಸ್ ಕೈಂಡ್ ಆಫ್ ಅನ್ಯಾಚುರಲ್ ಸೆಕ್ಸ್ ಅಫೆನ್ಸಸ್ ಅಂತ ಏನ್ ಹೇಳ್ತೀವಲ್ಲ, ತುಂಬಾ ಕಷ್ಟ ಆಗತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಡೆಫಿನೆಟ್ಲಿ ಗ್ರೀಫ್, ಈ ಡಿಪ್ರೆಷನ್, ಆಂಗ್ಸೈಟಿ ಪ್ರಾಬ್ಲಮ್ಸ್, ಸೋಷಿಯಲ್ ಆಂಗ್ಸೈಟಿ, ಒಂದು ಧೈರ್ಯ, ಆತ್ಮವಿಶ್ವಾಸ ಅಂತ ಇರೋ ಹುಡುಗಿ ಸಡನ್ ಆಗಿ ಈ ರೀತಿ ಆದಾಗ ಎಲ್ಲೋ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡು ಒಂದು ಲೈಫ್ ಅಲ್ಲಿ ಹೊರಗಡೆ ಹೋಗಿ ಒಂದು ಜೀವನ ಮಾಡ್ಬೇಕನ್ನೋ ಒಂದು ತನ್ನ ಆತ್ಮವಿಶ್ವಾಸ ಕಳ್ಕೊಳ್ಳೋ ಸಾಧ್ಯತೆ ತುಂಬಾ ಕಂಡು ಬರ್ತೀವಿ ನಾವು ಇದ್ರಲ್ಲಿ. ಆಮೇಲೆ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಲ್ಲ, ತುಂಬಾ ತೀವ್ರವಾಗಿ, ಒಂದು ಮನೆಯಿಂದ ಓದ್ಬೇಕಾದ್ರೂ ಒಂದು ಪ್ಯಾನಿಕ್ ಅಟ್ಯಾಕ್, ಎಕ್ಸಾಮ್ ಬರೀಬೇಕಾದ್ರೆ ಪ್ಯಾನಿಕ್ ಅಟ್ಯಾಕ್, ಜನರ ಹತ್ರ ಮಾತಾಡ್ಬೇಕಂದ್ರೆ ಪ್ಯಾನಿಕ್ ಅಟ್ಯಾಕ್, ಫಂಕ್ಷನ್ ಹೋಗೋದ್ ನಿಲ್ಲಿಸ್ಬಿಡ್ತಾರೆ, ಹೊರಗಡೆ ಬರೋದ್ ನಿಲ್ಲಿಸ್ಬಿಡ್ತಾರೆ, ತಮ್ಮನ್ ತಾವು ಐಸೋಲೇಟ್ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡ್ತಾರೆ, ಗಿಲ್ಟ್ ಅನ್ನು ತಿನ್ನಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನುಷ್ಯನಿಗೆ. ಸೊ ಅದು ತುಂಬಾ ತೀವ್ರವಾದಾಗ ಸೂಸೈಡ್, ಆತ್ಮಹತ್ಯೆ ಕೇಸ್ಗಳನ್ನು ಕೂಡ ನಾವು ನೋಡಿದೀವಿ. ನಾವು ಇಷ್ಟು ಹೇಳ್ಬೇಕಾಗತ್ತೆ ಮೇಡಮ್. ಎಸ್ ಸರ್. ಮೇ ಬಿ ಮೋಸ್ಟ್ಲಿ ಅದ್ರ ಜೊತೆಗೆ ಈ ನಮ್ ದೇಶದಲ್ಲಿ ಲೀಗಲ್ ಪ್ರೊಸೀಜರ್ಸ್ ತುಂಬಾ ಸ್ಲೋ. ಅದಕ್ಕೆ ಶೀಲಾ ಮೇಡಮ್ ಅವ್ರಿಗೆ ಇದು ಪ್ರಶ್ನೆ ಕಂಟಿನ್ಯೂಯೇಷನ್ ಆಗಿ ಕೇಳಕ್ ಇಷ್ಟಪಡ್ತೀನಿ. ಎಸ್ ಮೇಡಮ್, ಈ ಸ್ಟಿಗ್ಮಾ ಏನಿದೆ, ಒಂದು ರೇಪ್ ವಿಕ್ಟಿಮ್ ಮತ್ತೆ ಫ್ಯಾಮಿಲಿ ಮೇಲೆ ಇರೋ ಸ್ಟಿಗ್ಮಾ, ಇದನ್ನ ಇಟ್ಕೊಂಡು ಓಡಾಡ್ಬೇಕು, ಬದುಕ್ಬೇಕು, ಪ್ರಾಯಶಃ ಇವಾಗ್ಲೇ ಬಿಳಗಿ ಸರ್ ಹೇಳ್ದಂಗೆನೆ. ಅದ್ರ ಜೊತೆಗೆ ಲೀಗಲ್ ಪ್ರೊಸೀಜರ್ಸ್ ಎಷ್ಟೊಂದು ಡಿಲೇ ಆಗತ್ತೆ. ಸೊ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಮೇಡಮ್, ಪ್ಲೀಸ್ ಥ್ರೋ ಸಮ್ ಲೈಟ್ ಆನ್ ವೈ is it natural or changes are needed to fasten these legal procedures ಅಂತ. ಅದೇ ನಾ ಹೇಳ್ತಾ ಇದ್ದೆ, ಈ ಎಲ್ಲಾ ಒಂದು ಕೃತ್ಯಗಳಿಗೆ, ಈ ಗಂಭೀರವಾದ ಒಂದು ಈ ಪರಿಸ್ಥಿತಿ ನಾವೇನು ಎದುರಿಸ್ತಾ ಇದೀವಿ ಇವತ್ತು, ಇದಕ್ಕೆ ಲೀಗಲ್ ಅಂದ್ರೆ ಕಾನೂನುಬದ್ಧವಾಗಿ ಏನು ಮಾಡ್ಬೇಕೋ ಅದನ್ನ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇದು ಭ್ರಷ್ಟ ವ್ಯವಸ್ಥೆ, ಎಲ್ಲಿ ನೋಡಿದ್ರು ಭ್ರಷ್ಟತೆ ನಮ್ಗೆ ಕಣ್ಣು ಕಾಣುತ್ತೆ.
ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕು ಅಂದ್ರೆ, ಒಂದು ಹುಡುಗಿ ಏನಾದ್ರೂ ಈ ತರ ಒಂದು ಕೃತ್ಯಕ್ಕೆ ಒಳಗಾಗಿದ್ದಾಳೆ ಅಂತಂದ್ರೆ ಕಂಪ್ಲೇಂಟ್ ಲಾಂಚ್ ಮಾಡೋದಕ್ಕೆ ಬಹಳ ಕಷ್ಟ. ಪೊಲೀಸು ಇವಾಗ ನಾವ್ ಹೇಳ್ದಂಗೆ ನಿರ್ಭಯ ಕೇಸ್ ಆದ್ಮೇಲೆ ಅಲ್ಲಿ ಲೇಡಿ ಪೊಲೀಸ್ ಆಫೀಸರ್ಸ್ ನ ಇಟ್ಕೋಬೇಕು, ಅವರೇ ಈ ವಿಕ್ಟಿಮ್ಸ್ ನ ಇದ್ ಮಾಡ್ಬೇಕು, ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ನ ಲಾಂಚ್ ಮಾಡ್ಕೋಬೇಕು ಅಂತೆಲ್ಲ ಇದೆ. ಇವರು ಡಾಕ್ಟರ್ ದಯಾನಂದ್ ಹೇಳ್ದಂಗೆ 0 FIR ಇದು ಯಾರು ಹೋದ್ರು ಅವರು ಯಾವುದೇ ಸ್ಟೇಷನ್ ಆಗಿರ್ಬೋದು, ಯಾವುದೇ ಜೂರಿಸ್ಡಿಕ್ಷನ್ ಆಗಿರ್ಬೋದು, ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇರಬಾರ್ದು. ಆಮೇಲೆ ಡೆಸಿಗ್ನೇಟೆಡ್ ಜೂರಿಸ್ಡಿಕ್ಷನ್ಗೆ ಅವ್ರು ಕಳಿಸ್ಬೋದು. ಬಟ್ ಇದನ್ನ ಏನ್ ಮಾಡ್ತಾರೆ, ಆ ಒಂದು ಕೇಸಲ್ಲಿ ಒಂದು ಹುಡುಗಿ ಹೇಳಿದ್ಲು, ನಾನು ಅನುಭವಿಸಿರೋದನ್ನ ಕಷ್ಟನ, ಅಂತ ಒಂದು ಹೇಸಿಗೆನ ನಾನು ಮತ್ತೆ ನಿಮ್ಮ ಮುಂದೆ ಇನ್ನೊಂದ್ಸತಿ ಅನುಭವ ಮಾಡ್ಬೇಕಾ ಅಂತ ಹೇಳಿ ಓಡ್ ಹೋಗಿ ಅವಳು ಸೂಸೈಡ್ ಮಾಡ್ಕೋತಾಳ ಹುಡುಗಿ. ಇಂತ ಒಂದು ಪರಿಸ್ಥಿತಿ ಇದೆ ಇವತ್ತು. ಸೆನ್ಸಿಟೈಸ್ ಮಾಡಬೇಕು ಪೊಲೀಸ್ ಆಫೀಸರ್ಸ್ನ ಅಂತ ರೆಕಮೆಂಡೇಶನ್ ಏನೋ ಕೊಟ್ಟಿದ್ದಾರೆ, ಅದು ಇಂಪ್ಲಿಮೆಂಟೇಶನ್ ಆಗಿಲ್ಲ. ಇನ್ನೊಂದು, ಇದು ಗೊತ್ತಿದ್ರು ಕೂಡ ಎನ್ಕ್ವೈರಿ ಮಾಡಿ ಎಲ್ಲ ಆಗಿದ್ರು ಕೂಡ ತಿರ್ಚೋ ಅಂತ ಒಂದು ಸಂದರ್ಭಗಳಿದೆ. ಯಾಕಂದ್ರೆ ಇವರೆಲ್ಲ ಇನ್ವಾಲ್ವ್ ಆಗಿರೋರು ಕೆಲವೊಂದು ಕಡೆ ತುಂಬಾ ಪ್ರಭಾವಿತರಾಗಿರ್ತಾರೆ, ಎಲ್ಲಾ ರೀತಿಯ ರಾಜಕೀಯ ಮತ್ತೆ ಹಣದ ಬಲ ಎಲ್ಲ ಇರುವಂತವ್ರಾಗಿರ್ತಾರೆ, ಅವ್ರು ಪರ ವಹಿಸ್ತಾರೆ. ಆಗ ಮತ್ತೆ ಕೇಸ್ ಬಹಳ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಇಂತ ಒಂದು ಕಂಪ್ಲೇಂಟ್. ಇನ್ನೊಂದು ಸ್ಟಿಗ್ಮಾ ಏನಿದೆ ನಮ್ಮ ಸಮಾಜದಲ್ಲಿ, ಇಂತ ಒಂದು ಕೃತ್ಯಕ್ಕೆ ಒಳಗಾಗಿರುವಂತ ಮಗಳನ್ನ, ಬಲಿಯಾಗಿರುವಂತ ಮಗಳನ್ನ ಆಚೆ ಈ ಒಂದು ವಿಷಯನ ಆಚೆ ಬಿಡೋದಕ್ಕೆ ಹೆದರ್ಕೋತಾರೆ. ಯಾಕಂದ್ರೆ ಜೀವನ ಪರ್ಯಂತ ಇದನ್ನ ಎದುರಿಸ್ಬೇಕಾಗಿ ಬರುತ್ತೆ. ನಮ್ಮ ಒಂದು ಮ್ಯಾಗಝೈನ್ ಅಲ್ಲಿ ಒಂದು ಪ್ರಕಟ ಆಗಿತ್ತು, ಅದು ಹೇಗೆ ಅವಳನ್ನ ಜೀವನ ಪರ್ಯಂತ ಅವಳನ್ನ ಆ ಹೆಸರಿನಿಂದನೇ ಕರೀತಾರೆ. ಅವಳು ಅನುಭವಿಸೋ ಅಂತ ಯಾತನೆ ಹೇಳಕ್ಕಾಗಲ್ಲ. ಇದು ಇನ್ನೊಂದು ಬೇರೆ ಬೇರೆ ರೀತಿಯ ಇದನ್ನ ತಗೊಳುತ್ತೆ. ಇವಾಗ ಪ್ರಾಸಿಕ್ಯೂಷನ್ ತಗೊಳ್ಳಿ, ಈ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟು, ಇನ್ವೆಸ್ಟಿಗೇಷನ್ ಇದೆಲ್ಲ ಒಂದು ಪಾರ್ಟ್ ಆದ್ರೆ, ಇನ್ನೊಂದು ಪಾರ್ಟ್ ಪ್ರಾಸಿಕ್ಯೂಷನ್. ಇದನ್ನ ಬಲಪಡಿಸಿ ಎವಿಡೆನ್ಸ್ ಗಳನ್ನೆಲ್ಲ ತಗೊಂಡು, ಸಾಕ್ಷಿ ಆಧಾರಗಳನ್ನೆಲ್ಲ ಭದ್ರವಾಗಿ ಇಟ್ಕೊಂಡು ಈ ಕೇಸ್ನ ನಡೆಸ್ಬೇಕು. ಎಷ್ಟೋ ಸಮಯ ನಾವು ನೋಡ್ತೀವಿ, ದುಡ್ಡಿಗೆ ಆಸೆ ಬಿದ್ದು ಡೈಲ್ಯೂಟ್ ಮಾಡ್ತಾರೆ, ಕಾಗದ ಪತ್ರಗಳನ್ನ ನಾಶ ಮಾಡ್ಬಿಡ್ತಾರೆ, ರಿಪೋರ್ಟ್ಗಳನ್ನ. ಇಂತ ಎಷ್ಟೋ ಕೇಸುಗಳನ್ನ ನಾವು ನೋಡಿದೀವಿ. ನಮ್ಮಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಆದಂತ ಒಂದು ಕೃತ್ಯ ನನ್ ನೆನಪು ಬರುತ್ತೆ. ಪ್ರತಿಭಾ ಅಂತ ಆ ಹುಡುಗಿ IT ಇದ್ರೊಳಗೆ ಕೆಲಸ ಮಾಡ್ತಿರ್ತಾಳೆ. ಟ್ಯಾಕ್ಸಿ ಡ್ರೈವರೇನೆ, ಕ್ಯಾಬ್ ಡ್ರೈವರೇನೆ ಆ ಹುಡುಗಿನ ಹಾಳು ಮಾಡಿ ಅವಳನ್ನ ಸಾಯಿಸ್ತಾನೆ. ಇದು ಒಂದು ದೊಡ್ಡ ತಲ್ಲಣಗೊಳಿಸಿದಂತ ಒಂದು ಕ್ರೌರ್ಯ ತುಂಬಿದ ಒಂದು ಪ್ರಕಟ ಕೇಸ್ ಇದು. ಇಲ್ಲಿ ಇದು ತುಂಬಾ ಇದಾಗಿ ಜನಗಳ ಆಂದೋಲನದಿಂದಾಗಿ, ಪ್ರತಿಭಟನೆಯಿಂದಾಗಿ ತುಂಬಾ ಮಟ್ಟಿಗೆ ಮುಂದುವರಿತು. ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ರು ಅವ್ರಿಗೆ. ಆ ಒಂದು ಇದು ಇತ್ತು, ಸಾಮರ್ಥ್ಯ ಇತ್ತು. ಆದ್ರೆ ಪರ್ಮಿಷನ್ ತಗೋಬೇಕು ಸ್ಟೇಟ್ ಗವರ್ಮೆಂಟ್. ಕೇಳ್ತಾ ಇದ್ರಿ ನೀವು, ಈ ಬಲಿಯಾದವರ ವಿಕ್ಟಿಮ್ಗಳ ಒಂದು ಅವರ ಸಹಾಯಕ್ಕೆ ಇನ್ನೊಬ್ಬ ಅಡ್ವೊಕೇಟ್ನ ಎಂಗೇಜ್ ಮಾಡ್ಕೋಬಹುದಾ ಅಂತ. ಖಂಡಿತ ಮಾಡ್ಕೋಬಹುದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿಸ್ಕೋಬಹುದು, ಪ್ರೊವೈಡೆಡ್ ಯು ಟೇಕ್ ಎ ಪರ್ಮಿಷನ್ ಫ್ರಮ್ ದ ಗವರ್ನಮೆಂಟ್. ಇದೆಲ್ಲ ಆದ್ರೂ ಕೂಡ ಒಂದು ಕಡೆ ಕೋರ್ಟ್ಗಳಲ್ಲಿ ತುಂಬಾ ಸ್ಲೋ ಡೌನ್ ಆಗೋಗ್ಬಿಟ್ಟಿದೆ. ಈ ಆರ್ಡರ್ಗಳು ಬರ್ದೇ ಇರೋಂತ ಒಂದು ಇದು ಏನು ಬಹಳ ಚಾತುರ್ಯದಿಂದ ಕೆಲವೊಂದು ಇದನ್ನ ನಡ್ಸ್ಕೊಂಡ್ ಬರ್ತಾರೆ. ಆದ್ರೆ ಕೋರ್ಟ್ಗಳೇ ತುಂಬಾ ಸ್ಲೋ ಆಗಿದೆ, ಕೇಸ್ಗಳು ತುಂಬಾ ಜಾಸ್ತಿ ಆಗಿದೆ, ಪ್ರಕರಣಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ ನೋಡಿ, ಅಂಕಿ ಅಂಶಗಳು ತಗೊಂಡ್ರೆ 10 ಲಕ್ಷಕ್ಕೆ ಒಬ್ಬ ಜಡ್ಜ್ ನಮ್ಮ ದೇಶದಲ್ಲಿ. ಅದೇ ಬೇರೆ ಚೀನಾ ಅಂತ ದೇಶಗಳಲ್ಲಿ 10 ಲಕ್ಷಕ್ಕೆ 160 ನ್ಯಾಯಾಧೀಶರಿರ್ತಾರೆ. ನಮ್ಮಲ್ಲಿ ಒಬ್ಬರೇ ಒಬ್ರು 10 ಲಕ್ಷಕ್ಕೆ ಒಬ್ಬ ಜಡ್ಜ್. ಈ ತರ ಇರುವಾಗ ಕೋರ್ಟ್ ತುಂಬಾ ನೋಡಿ, ನೀವು ಯಾವುದೇ ಕೋರ್ಟ್ ಹೋಗಿ ಹೀಗೆ ಜನ ಸೇರಿರ್ತಾರೆ. ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಿದ್ದಾರೆ, ಆದ್ರೆ ಅಲ್ಲೂ ಕೂಡ ಅಷ್ಟೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಬರೀ ಇಷ್ಟೇ ಅಲ್ಲ, ಬೇರೆ ಬೇರೆ ತರ ಕೇಸುಗಳು, ಹೆಣ್ಮಕ್ಳ ಮೇಲೆ ನಡೀತಾ ಇರೋ ಅತ್ಯಾಚಾರಗಳು,
ಸೊ ಇದರಿಂದ ಸ್ಲಗ್ಗಿಶ್ ಆಗಿರೋದ್ರಿಂದ ಜಡ್ಜ್ಮೆಂಟ್ಸ್ ಸುಲಭವಾಗಿ ಬರಲ್ಲ. ಅದಕ್ಕೆ ಈ ಅಪರಾಧಿಗಳು ಯಾರು ಇದ್ರೊಳಗೆ ಇಂಥ ಕೃತ್ಯಗಳಲ್ಲಿ ತೊಡಗಿರ್ತಾರೆ ಅವ್ರಿಗೆ ಭಯ ಇಲ್ಲ. ಆ ಭಯ ಇಲ್ಲದೆ ಇರೋದ್ರಿಂದ ಹೆಚ್ಚು ಹೆಚ್ಚು ನಡೀತಾ ಇದೆ. ಆಮೇಲೆ ಇವರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಈ ಕ್ರೌರ್ಯ ಮಾಡ್ಬೇಕಾದ್ರೆ, ಇಂಥ ಒಂದು ಆಕ್ರಮಣಕಾರಿ ಇದನ್ನ ಕೃತ್ಯಗಳನ್ನ ಮಾಡ್ಬೇಕಾದ್ರೆ ಇವ್ರ ಮೈಂಡ್ ಸೆಟ್ಟೇ ಬೇರೆ. ಈ ಎಲ್ಲಾ ಇದು ನಾನೇನ್ ಹೇಳ್ದೆ, ಮಾದಕ ವಸ್ತುಗಳು ತಗೊಳ್ಳೋದು, ವ್ಯಸನಿಗಳಾಗಿರ್ತಾರೆ, ಈ ಅಶ್ಲೀಲ ಸಿನಿಮಾ, ಸಾಹಿತ್ಯ ಇದರೆಲ್ಲ ಪ್ರಭಾವದಿಂದಾಗಿ ಅವ್ರ ಮನಸ್ಸು ಕೆಟ್ಟಿರತ್ತೆ. ಆ ಮೈಂಡ್ ಸೆಟ್ ಹಂಗೆ ಪ್ರಿಪೇರ್ ಆಗಿರತ್ತೆ. ಅವ್ರಿಗೆ ಸಂವೇದನಾಶೀಲ ಇರಲ್ಲ, ಸಂವೇದನೆ ಕಳ್ಕೊಂಡಿರ್ತಾರೆ. ಒಬ್ಬ ಮನುಷ್ಯನಿಗೆ ನಾನು ಹರ್ಟ್ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಇದಿಲ್ಲ. ರಾದರ್ ಇದ್ರಲ್ಲಿ ಆನಂದ ಪಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಈ ಯುವಕರಲ್ಲಿ, ಈ ಜನಗಳಲ್ಲಿ. ಒಂದು ದಿವಸ ನಾನು ಹೀಗೆ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಮಾಧವನ್ ಪಾರ್ಕ್ ಅಲ್ಲಿ, ಆ ಸ್ಟೇಡಿಯಂ ಅಲ್ಲಿ ಸುಮಾರು ಜನ ಹುಡುಗರು 2-3 ಜನ ಕೂತ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇದ್ರು. ಸುಮಾರು ಒಂದು 15-20 ಹುಡುಗರನ್ನ ಗುಂಪಲ್ಲಿ ನಾನು ನೋಡ್ದೆ. ಏನ್ ಮಾಡ್ತಿರ್ಬೋದು ಇವ್ರನ್ನ ಅಂತ. ನನ್ ಜೊತೆಗಿದ್ದ ಫ್ರೆಂಡ್ ಹೇಳಿದ್ರು, ನಿಮ್ಗೆ ಶಾಕ್ ಆಗುತ್ತೆ ಇದು ನಾನು ಕೇಳಿಸ್ಕೊಂಡ್ರೆ ನೀವು, ಅವರೆಲ್ಲ ಇಂಥ ಪೋರ್ನ್ ವಿಡಿಯೋಸ್ ನೋಡ್ತಾ ಇರ್ತಾರೆ. ನೋಡಿ ಎಷ್ಟ್ರ ಮಟ್ಟಿಗೆ ಇದು ಸುಲಭವಾಗಿ ಇವ್ರುಗಳಿಗೆ ಸಿಗ್ತಾ ಇದೆ, ಚಿಕ್ಕ ವಯಸ್ಸಿನ ಹುಡುಗರಿಗೆ. ಇವತ್ತು ನಾವು ಪೇಪರ್ ಓದಿದೀವಿ, ಒಂದು 6 ವರ್ಷದ ಮಗು ಮೇಲೆ 15 ವರ್ಷದ ಹುಡುಗ ರೇಪ್ ಮಾಡಿದಾನೆ. ಆ ಮಗು ತುಂಬಾ ಹಿಂಸೆಗೊಳಗಾಗಿ ಸತ್ತಿದೆ. ಆ ಮಗು ಅವನ್ಗೆ ಪ್ರೊಟೆಕ್ಷನ್ ತಾಯಿ ಪ್ರೊಟೆಕ್ಟ್ ಮಾಡ್ಕೊಂಡು 15 ದಿವಸಗಳ ಕಾಲ ಅವ್ರ ಹುಡುಗನ್ನ ಬಚ್ಚಿಟ್ಕೊಂಡಿರ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಂಥ ಕೃತ್ಯಗಳು ಮಾಡ್ಬೇಕಾದ್ರೆ ಮನಸ್ಸು ಹೆಂಗಾಗಿರ್ಬೇಕು, ಆ ಹುಡುಗರಿಗೆ ಬದಲಾವಣೆ ಆಗಿರ್ಬೇಕು. ಇದೆಲ್ಲ ತುಂಬಿಕೊಳ್ಳೋ ಅಂತ ಒಂದು ಈ ಪ್ರಭಾವ ಬೀರ್ತಾ ಇರೋಂತ ಈ ವಿಡಿಯೋ, ಇದು ಯಾವುದೇ ಅಡೆತಡೆ ಇಲ್ದಿರಾ, ಆಕ್ಷೇಪಣೆ ಇಲ್ದಿರಾ ಸುಲಭವಾಗಿ ಹರಿದಾಡ್ತಾ ಇದೆ ಸಮಾಜದಲ್ಲಿ, ಸಾಮಾಜಿಕ ತಾಣಗಳಲ್ಲಿ. ಇದನ್ನ ತಪ್ಪಿಸ್ಬೇಕು. ಇಷ್ಟ ಅಲ್ದಿರ ಇನ್ನೊಂದು ಪಾಯಿಂಟ್, ಈ ಒಂದು ತಪ್ಸೋದಕ್ಕೆ ಏನ್ ಮಾಡಬಹುದು ಅಂತ. ಈ ನಿರ್ಭಯ ಕೇಸ್ ಒಂದು ನಮ್ಗೆ ಸಾರಿ ಒಂದು ಈ ಮನಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ ಹೇಗಾಗುತ್ತೆ ಅನ್ನೋದು. ಒಂದು ಕುಟುಂಬದಲ್ಲಿ 6 ಜನ ಹೆಣ್ಮಕ್ಳು ಇರ್ತಾರೆ, ಅಂದ್ರೆ ಹುಟ್ಟಿರ್ತಾರೆ. ಒಂದರಿಂದ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಒಂದು ಗಂಡು ಮಗ ಬೇಕು ಅಂತ. ಮೊದಲನೇದೇ ಗಂಡು ಮಗ ಆಗಿದ್ರೆ ಪ್ರಾಬಬ್ಲಿ ಬೇರೆ ಮಕ್ಕಳನ್ನ ಹಡಿತಿರ್ಲಿಲ್ವೇನೋ. 6 ಜನ ಹೆಣ್ಮಕ್ಳಾಗಿದ್ರಿಂದ ಕೊನೆಗೆ ಒಂದು ಮಗ ಹುಟ್ಟುತ್ತಾನೆ. ತುಂಬಾ ಶ್ರೀಮಂತರಲ್ಲ, ಬಡ ಕುಟುಂಬನೇ. ಏನು ಸಾಲ ಸೋಲ ಮಾಡಿ ಆ ಮಗುನ ಇದೆಲ್ಲ ಮಾಡ್ತಾರೆ, ಬೆಳೆಸ್ತಾರೆ, ಎಲ್ಲಾ ಸವಲತ್ತುಗಳನ್ನು ಕೊಡ್ತಾರೆ. ಆದ್ರೆ ಆ ಹುಡುಗ ಮಾತ್ರ ಅಡ್ಡದಾರಿ ಹಿಡಿದು ಸ್ನೇಹಿತರು ಅಂತವ್ರನ್ನೇ ಮಾಡ್ಕೋತಾನೆ. ಮದ್ಯದ ಮತ್ತೆ ಮಾದಕ ವಸ್ತುಗಳ ವ್ಯಸನಿ ಆಗಿರ್ತಾನೆ ಅವನು. ಒಂದು ಸತಿ ಹೀಗೆ ಸೇರಿರ್ಬೇಕಾದ್ರೆ ಗುಂಪಲ್ಲಿ ಅವರು ಒಬ್ರನ್ನೊಬ್ರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು, ಈ ಹುಡುಗ ದೀಪಕ್ ಅನ್ನೋನು, ಅವನ ಹೆಸರು, ಹುಡುಗನ ಹೆಸರು, ಅವನಿಗೆ ಯಾರಿಗೂ ಸಾಲ ಕೊಟ್ಟಿರ್ತಾನೆ. ಅವನ್ ಸಾಲ ವಾಪಸ್ ಕೊಡು ಅಂತ ಕೇಳ್ತಿರ್ತಾನೆ ಈ ದೀಪಕ್ ಅನ್ನೋನು. ಅವ್ನ್ ಕೊಟ್ಟಿಲ್ಲ ಅಂತ ಹೇಳಿ ಅವನ್ ಮನೆಗೆ ನುಗ್ಗಿ, ಅವನಿಲ್ಲದ ಸಮಯದಲ್ಲಿ ಆ ಮನೆಗೆ ನುಗ್ಗಿ ಆ ಹೆಂಡತಿ ಮೇಲೆ 6 ಜನ ಮುಗಿಬಿದ್ದು ಆ ಹೆಣ್ಮಗಳನ್ನ ಚಿತ್ರ ಹಿಂಸೆ ಮಾಡಕ್ ಬಿಡ್ತಾರೆ. ಅಷ್ಟೊತ್ತಿಗೆ ಗಂಡ ಬರ್ತಾನೆ. ಗಂಡ ನೋಡಿ ಕೂಡ ಅವನ್ನ ಏನು ಮಾಡಕ್ಕಾಗಲ್ಲ, ಅವನು ಹೊಡೆದು ಬಡ್ದು ಮಾಡ್ತಾರೆ. ಇಂಥ ಒಂದು ಕೃತ್ಯ ನಡೆಯುತ್ತೆ. ಈ ಮೈಂಡ್ ಸೆಟ್ ಹೆಂಗಿದೆ ನೋಡಿ, ಇದಕ್ಕೆ ಕಾರಣಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಏನಾದ್ರೂ, ಇದೆಲ್ಲ ಸಾಮಾಜಿಕನೇ, ಕರೆಕ್ಟ್. ಇವ್ರು ಹೇಳ್ತಾ ಇದ್ರು, ಡಾಕ್ಟರ್ ಬೀಳಗಿ, ಇದು ಸಾಮಾಜಿಕನೂ ಹೌದು, ಆರ್ಥಿಕನೂ ಹೌದು, ಎಲ್ಲಾನು ಖಂಡಿತ ಇನ್ವಾಲ್ವ್ ಆಗಿದೆ. ಆದ್ರೆ ಇದರಲ್ಲಿ ಸಾಂಸ್ಕೃತಿಕ ಬೆನ್ನೆಲುಬುನ ಮುರಿಯುವಂತ ಹುನ್ನಾರ ನಡೆದಿದೆ ಇವತ್ತು. ಬೇಕಾಗಿಲ್ಲ ನಮ್ಮ ಸಮಾಜಕ್ಕೆ. ಮಕ್ಕಳು ಚೆನ್ನಾಗಿರ್ಬೇಕು, ಗಂಡು ಹುಡುಗರು ಕೂಡ ನೀತಿ ನೈತಿಕತೆ ಇಟ್ಕೊಂಡು
ಬಾಳ್ಬೇಕು ಅನ್ನೋ ಒಂದು ಈ ಧೋರಣೆ ಇಲ್ಲ, ಈ ದೃಷ್ಟಿಕೋನ ಇಲ್ಲ. ಹೆಣ್ಣು ಮಕ್ಕಳನ್ನ ಹಾಳು ಮಾಡೋದು ಅಥವಾ ಅವ್ರ ಜೀವನ ಕೆಡಿಸೋದು, ಅವ್ರ ಮೇಲೆ ಆಕ್ರಮಣ ಮಾಡೋದು, ಇದನ್ನ ತಪ್ಪಿಸ್ಬೇಕು ಅನ್ನೋ ಈ ಒಂದು ಇದು ಬೇಕಾಗಿದೆ, ದೃಷ್ಟಿಕೋನ ಬೇಕಾಗಿದೆ. ಇದಕ್ಕೆ ನನ್ನ ಮನಸ್ಸಿಗೆ ಬರೋದು ಒಂದೇ ಒಂದು, ಇದನ್ನ ಯಾರು ನಮ್ಮನ್ನ ಕಾಪಾಡೋದಕ್ಕೆ ಬರೋದಿಲ್ಲ. ಹೆಣ್ಮಕ್ಳನ್ನ ಆಗ್ಬೇಕು, ನಮ್ಮ ಸಮಾಜದಲ್ಲಿ ನಾವೇ ಎದ್ದು ನಿಂತು ಒಂದಾಗಿ ನಿಂತು ನಮ್ಮ ಸ್ವಾತಂತ್ರ್ಯನ ನಾವೇ ಪಡ್ಕೋಬೇಕು. ಇದನ್ನ ಯಾರು ಉಡುಗೊರೆಯಾಗಿ ಕೊಡೋಕಂತೂ ಸಾಧ್ಯ ಇಲ್ಲ. ಇದನ್ನ ನಾವೇ ಪಡ್ಕೊಳ್ಬೇಕು ಅಂತ ನಾನು ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕರೆಕ್ಟ್ ಮೇಡಮ್. ಇಲ್ಲಿ ಮೇಡಮ್ ಅವ್ರು ಹಲವಾರು ವಿಷಯಗಳು ಹೇಳಿದ್ರು. ಅದ್ರಲ್ಲಿ 15 ವರ್ಷದ ಹುಡುಗ ಇಂತ ಒಂದು ಕೃತ್ಯನ ಮಾಡಿರೋದು ಹೇಳಿದ್ರಲ್ಲ. ಸೊ ಬೀಳ್ಗಿ ಸರ್ ಅವ್ರಿಗೆ ನನ್ನ ಪ್ರಶ್ನೆ, ಇವತ್ತು ವಿಕ್ಟಿಮ್ಸು ಒಂದ್ ಕಡೆ 5 ವರ್ಷ, 4 ವರ್ಷ, 3 ವರ್ಷ ಚಿಕ್ಕ ಮಕ್ಕಳು ಆಗಿದ್ರೆ, ಇನ್ನೊಂದ್ ಕಡೆ ಈ ಅತ್ಯಾಚಾರ ಎಸಗವರು ಕೂಡ ಇಷ್ಟೇ ಯಂಗ್ ಏಜ್ ನವ್ರು ಇದ್ದಾರೆ. 10 ವರ್ಷ, 12 ವರ್ಷದ ಹುಡುಗರು, ಅಪ್ ಟು ಮೇ ಬಿ 70-75 ಇಯರ್ಸ್ ಎಲ್ಡರ್ಲಿ, ಅವರು ಕೂಡ ಇಂಥ ಒಂದು ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿರೋದು, ಅತ್ಯಾಚಾರಗಳು ಎಸಗಿರೋದು ನೋಡ್ತೀವಿ ಬೇರೆ ಬೇರೆ ಕೇಸಲ್ಲಿ. ಸೊ ಏನು ಸೈಕಾಲಜಿ ವರ್ಕ್ ಆಗತ್ತೆ ಅಂತ ಪ್ರಶ್ನೆ. ಸೊ ಬೀಳ್ಗಿ ಸರ್, ಓಕೆ, ವೆಯ್ಟ್ ಮಾಡೋಣ ಒಂದ್ ಸ್ವಲ್ಪ ಹೊತ್ತು, ಮೇ ಬಿ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಂಗಿದೆ. ಇಂಥ ಕೃತ್ಯಗಳೇ ನಡೀತಿದಾವೆ ಫ್ರೆಂಡ್ಸ್. ಇದ್ರ ಜೊತೆಗೆ ಆಕ್ಚುಲಿ ನಾವು ಇದೊಂದು ಪಾಯಿಂಟ್ ಮತ್ತೆ ಮತ್ತೆ ಬರ್ತಿದೆ, ಸೋಷಿಯಲ್ ಆಸ್ಪೆಕ್ಟ್ಸ್. ಪ್ರತಿಯೊಂದು ಘಟನೆ ಈ ತರದ್ ನಡೆದಾಗ ಒಂದು ಕಲ್ಚರಲ್ ಆಸ್ಪೆಕ್ಟ್, ಸೋಷಿಯಲ್ ಆಸ್ಪೆಕ್ಟ್ ಬಗ್ಗೆ ಡೆಫಿನೆಟ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದು. ದಟ್ ಈಚ್ ಒನ್ ಆಫ್ ಅಸ್ be equally responsible for every such incident and be equally vocal and register our resistance. ಏನಂದ್ರೆ ಪಕ್ಕದ ಮನೆ ಬೆಂಕಿ ಹತ್ತಿದೆ, ನೋಡೋಣ ನಮ್ಮ ಮನೆಗ್ ಬರೋವರೆಗೂ ಅನ್ನೋ ಒಂದು ಮೈಂಡ್ ಸೆಟ್ ಯಾರ್ದು ಇರಬಾರ್ದು. ಇಂಥ ಘಟನೆಗಳು ನಡೆದಾಗ ಅದು ಆ ಘಟನೆಗೆ ಒಳಗಾಗಿರೋರು, ಆ ಬಲಿಪಶು ನಮ್ಮಲ್ಲೇ ಒಬ್ರು. ಇನ್ನೊಂದ್ ಕಡೆ ಸೊಸೈಟಿನಲ್ಲಿ ನೋಡ್ಬೇಕಾದ್ರೆ ಅತ್ಯಾಚಾರಿ ಆತ ಕೂಡ ಈ ಸಮಾಜದ ಒಂದು ಪ್ರಾಡಕ್ಟೇನೆ. ಸೊ ನಾವೆಲ್ಲರೂ ಜೊತೆ ಸೇರಿ ಈ ಸಮಾಜದಲ್ಲಿ ಏನು ಬದಲಾವಣೆಗಳು ತರಬೇಕಾಗಿದೆ ಅದನ್ನ ನಾವೆಲ್ಲರೂ ಜೊತೆ ಸೇರನೆ ಮಾಡಕ್ ಸಾಧ್ಯ ಆಗೋದು. ಇದು ಮತ್ತೆ ಮತ್ತೆ ಈ ವಿಷಯ ಬರ್ತಿದೆ. ಸೊ ಈಚ್ ಆಫ್ ದ ಪ್ಯಾನಲಿಸ್ಟ್ ವೆನ್ ದೇ reiterate the social responsibility, it is a call for each one of us to rise against any such injustice actually. So ಶಶಿಧರ್ ಸರ್ ಅವ್ರು ಮೋಸ್ಟ್ಲಿ ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರು ಬಂದ್ಮೇಲೆ ಅವ್ರ ಹತ್ರ ಮತ್ತೆ ಪ್ರಶ್ನೆ ಕೇಳೋಣಂತೆ. ಸೊ ದಯಾನಂದ್ ಸರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ. ಈಗ ಈ ವಿಕ್ಟಿಮ್ ಸಾವಾದ್ಮೇಲೆ ಡೆತ್, ಇನ್ ಕೇಸ್ ಆಫ್ ಡೆತ್, ಈ PM ರಿಪೋರ್ಟ್ ಬರಕ್ಕೆ ಎಷ್ಟೊತ್ತಾಗತ್ತೆ? ಇದೊಂದು ಟೆಕ್ನಿಕಲ್ ಕ್ವಶನ್ ಇತ್ತು ಸರ್. ಸೊ ಹೌ ಮಚ್, ವಾಟ್ ಟೈಮ್ ಡ್ಯೂರೇಷನ್ ಫಾರ್ ದಿ ಫೈನಲ್ PM ರಿಪೋರ್ಟ್, ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್? ಮೇಡಮ್, ಯೂಶಲಿ ಏನಾಗತ್ತೆ ಅಂದ್ರೆ ವೆನ್ ದ ವಿಕ್ಟಿಮ್ ಡೆತ್ ಅಕರ್ಸ್ ಡ್ಯೂ ಟು ಸೆಕ್ಷುವಲ್ ಅಸಾಲ್ಟ್ ಕೇಸಸ್, ಏನಾಗುತ್ತೆ ಅಂದ್ರೆ ವಿಲ್ ಹ್ಯಾವ್ ಟು ಸೆಂಡ್ ಇಟ್ ಫಾರ್ FSL ಫಾರ್ ಕೆಮಿಕಲ್ ಅನಾಲಿಸಿಸ್ ಅಂತ ಮೇಡಮ್. ಅಲ್ಲಿ ಏನಂತಂದ್ರೆ ಈಗ ವಿಕ್ಟಿಮ್ ನ ಅಸಾಲ್ಟ್ ಮಾಡಿದಾಗ ಅವ್ರಿಗೇನಾದ್ರೂ ಮಬ್ಬರೋ ಅಂತ ಮಾತ್ರೆ ಕೊಟ್ಟಿದ್ರಾ, ಔಷಧಿ ಕೊಟ್ಟಿದ್ರಾ ಇಲ್ವಾ, ಅದೆಲ್ಲ ನೋಡ್ಬೇಕಾಗತ್ತೆ ನಾವು. ಸೊ ಅವಾಗ ನಾವು ಕೆಮಿಕಲ್ ಅನಾಲಿಸಿಸ್ ಅಂತ ಮಾಡಿಸ್ಬೇಕಾಗತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ದೇಹದ ಕೆಲವು ಭಾಗಗಳನ್ನ ತಗೊಂಡು ವಿಲ್ ಸೆಂಡ್ ಇಟ್ ಫಾರ್ FSL. ಬಟ್ FSL ಗೆ ಅವ್ರದ್ದೇ ಆದಂತ ಇಡೀ ವರ್ಕ್ ಲೋಡ್ ಇರೋದ್ರಿಂದ ಮಿನಿಮಮ್ 1 month to 2 months ತಗೋತಾರೆ ಮ್ಯಾಮ್. ಬಟ್ ಚಾರ್ಜ್ ಶೀಟ್ ನಮ್ ಪೊಲೀಸರ್ಗೆ ಒಂದು ರೂಲ್ಸ್ ಇದೆ ಮೇಡಮ್, ಏನಂದ್ರೆ ಮರ್ಡರ್ ಕೇಸ್ ಆಗ್ಲಿ ಅಥವಾ ರೇಪ್ ಕೇಸ್ ಆಗ್ಲಿ 90 days ಒಳಗಡೆ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಕೋರ್ಟ್ಗೆ ಫೈನಲ್ ಚಾರ್ಜ್ ಶೀಟ್ ಕೊಡ್ಬೇಕು. ಸೊ ಅದರಿಂದ FSL ಅವರು ಅರೌಂಡ್ ಒಂದು 2 months
ಅರೌಂಡ್ 1.5 to 2.5 months ತಗೋತಾರೆ ಮ್ಯಾಮ್. ಸೊ ವಿತ್ ಇನ್ 90 days ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗತ್ತೆ. ಇನ್ನ ಪಾಕ್ಸೋ ಕೇಸ್ ಅಂತ ಹೇಳ್ತೀವಿ ಮೇಡಮ್. ಏನಂದ್ರೆ ಮಕ್ಕಳು 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿರೋ ಮಕ್ಕಳ ಮೇಲೆ ಅಸಾಲ್ಟ್ ಆಗಿ ಅವ್ರಿಗೆ ಸಂಬಂಧಿಸಿದಂತ ಪ್ರಕರಣದಲ್ಲಿ 60 ದಿನ ಮಾತ್ರ ಟೈಮು. ಸೊ ಅವಾಗ ಪ್ರಯಾರಿಟಿ ಬೇಸಿಸ್ ಮೇಲೆ FSL ರಿಪೋರ್ಟ್ ಕೊಡ್ತಾರೆ. ಅವಾಗ ನಾವು ಅದನ್ನ 60 ದಿನದೊಳಗಡೆ ಅದು ಕೋರ್ಟ್ ಸಬ್ಮಿಟ್ ಆಗುತ್ತೆ. ಬಟ್ ಮೇಡಮ್ ಹೇಳ್ದಾಗೇನೆ ಏನಂತಂದ್ರೆ ಮ್ಯಾಮ್ 2014 ಮಾಡಿರೋ ಕೇಸ್ಗೆ ಇನ್ನೂ ನಾವು ಇವಾಗ ಹೋಗಿ ಎವಿಡೆನ್ಸ್ ಕೊಡ್ತಾ ಇದೀವಿ. ಸೊ ಚಾರ್ಜ್ ಶೀಟ್ ಸಬ್ಮಿಟ್ ಏನೋ ಆಗೋಗುತ್ತೆ ಮೇಡಮ್. ಈ ಕೋರ್ಟ್ ಪ್ರೊಸೀಡಿಂಗ್ಸ್ ನಾನು ಹೇಳಿದ್ರೆ 2014 ಕೇಸ್ಗೂ ನಾನು ಇವಾಗ್ಲೂ ಹೋಗಿ ಮೊನ್ನೆ ಎವಿಡೆನ್ಸ್ ಕೊಟ್ಟಿದ್ದೀನಿ. ಸೇಮ್ ಅದು ಏನಂತಂದ್ರೆ ಇಟ್ ವಾಸ್ ಅ ಕೇಸ್ ಆಫ್ 376 ಅಲೆಜ್ ಕೇಸ್ ಆಫ್ ರೇಪ್. ಅದಕ್ಕೆ ನಾನು ಎವಿಡೆನ್ಸ್ ಕೊಟ್ಟಿರೋದು ಮೊನ್ನೆ ಕೊರೋನಾ ಎಲ್ಲ ಅನ್ಕೊಂಡು 6 ತಿಂಗಳು ಕೋರ್ಟ್ ಎಲ್ಲ ಮೊನ್ನೆ ಹೋಗಿ ಕೊಟ್ಟಿದ್ದೀನಿ. ಅದು 2014 ಫೆಬ್ರವರಿ ಕೇಸ್. ಸೊ ಇನ್ನ ಜಸ್ಟ್ ಕೋರ್ಟ್ ಪ್ರೊಸೀಜರ್ಸ್ ಇಟ್ ಗೋಸ್ ಆನ್ ಮೇಡಮ್. Yes. So this is quite a lengthy procedure, sir. ಇನ್ನೊಂದು ನಿಮ್ಗೆ ಇದೆ ಸರ್ ಈ ಪ್ರಶ್ನೆ. ಆಕ್ಚುಲಿ ಆರ್ ದೇರ್ ಎನಿ ಇನ್ಸ್ಟನ್ಸಸ್ ವೇರ್ ಡಾಕ್ಟರ್ಸ್ themselves have reported the incidents to police when they Yes, came? Yes, Please ma'am. tell us about that. Yes. Okay, ma'am. One case what happened in our hospital, I will like to tell, ma'am. What happened was a girl of around 10 years, she was brought to the Chelvamba hospital. That is our Vani Vilas hospital, Tara, Bangalore. That is Chelvamba in Mysore. Chelvamba hospital ಗೆ ಅವ್ರಿಗಿನ್ ಕರ್ಕೊಂಡ್ ಬಂದಿದ್ರು ಮೇಡಮ್. ಕರ್ಕೊಂಡ್ ಬಂದಾಗ ಅವರು ಹೇಳಿದ್ದೇನಂದ್ರೆ ಅವ್ರಿಗೆ ಜೆನೈಟಲ್ಸ್ ಅಲ್ಲಿ ನೋವಾಗ್ತಿದೆ, ರಕ್ತ ಬರ್ತಿದೆ ಅಷ್ಟೇ. ಸೊ ಡಾಕ್ಟರ್ಸ್ ಅವರು ಫಸ್ಟ್ ಹಿಸ್ಟ್ರಿನೇ ರಾಂಗ್ ಕೊಟ್ಟಿದ್ರು. ಆಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡಿ ಅವರೆಲ್ಲ ನೋಡಿದಾಗ ಎಕ್ಸಾಮಿನ್ ಮಾಡಿದಾಗ ದೇ ಕುಡ್ ಮೇಕ್ ಔಟ್ ದೇರ್ ವಿಲ್ ಲಾಟ್ ಆಫ್ ಇಂಜುರೀಸ್ ಇನ್ ದ ಪ್ರೈವೇಟ್ ಆರ್ಗನ್ಸ್ ಆಫ್ ದ ಗರ್ಲ್. ಸೊ ಆಮೇಲೆ ಅವರು ಏನ್ ಮಾಡಿದ್ರು, OBG ಮತ್ತೆ ಪೀಡಿಯಾಟ್ರಿಕ್ಸ್ ಅವರು ನಮ್ಮನ್ ಕೇಳಿದ್ರು ವಾಟ್ ಕ್ಯಾನ್ ಬಿ ಡನ್ ಅಂತ, ಬಿಕಾಸ್ ವಿಲ್ ಬಿ ದ ಲೀಗಲಿ ವಿಲ್ ಗಿವ್ ಅವರ್ ಒಪಿನಿಯನ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಮೆಡಿಕಲಿ ನಾವು ಹೋಗಿ ನೋಡಿ ಹಿಸ್ಟ್ರಿನ ವಿ ಟ್ರೈ ಟು ಎಲಿಸಿಟ್ ಫ್ರಮ್ ದ ಪೇರೆಂಟ್ಸ್. ಅಮ್ಮ ಮಾತ್ರ ಇದ್ರು, ತಂದೆ ಇರ್ಲಿಲ್ಲ. ಯಾಕೆ ಏನು ಅಂತ ನಾವು ವಿಚಾರಿಸಿ ನೋಡಿದಾಗ ಆ ಅಮ್ಮ ಹೇಳಕ್ ರೆಡಿ ಇರ್ಲಿಲ್ಲ. ಶಿ ವಾಸ್ ನಾಟ್ ರೆಡಿ ಟು ಟೆಲ್. ನಾವು ಅವ್ರಿಗೆ ಎಷ್ಟೊಂದು ಹೇಳಿದ್ವಿ, ಇಲ್ಲ ಇದು ನ್ಯಾಚುರಲ್ ಆಗಿ ಆಗಿರೋದಲ್ಲ, ಏನೋ ತೊಂದರೆ ಆಗಿದೆ, ಏನೋ ಹಾಗೆ ಆಗಿದೆ ಅಂತ ವಿ ಟ್ರೈ ಟು ಲಿಟಲ್ ಬಿಟ್ ಎನ್ಕ್ವೈರ್ ಇನ್ ಡೀಟೇಲ್. ಸೊ ಶಿ ವಾಸ್ ನಾಟ್ ರೆಡಿ ಟು ಟೆಲ್ ಅಟ್ ಆಲ್. ದೆನ್ ಏನ್ ಮಾಡಿದ್ವಿ, ನಾವು ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಒಂದು ಪೊಲೀಸ್ ಇಂಟಿಮೇಷನ್ ಕೊಟ್ವಿ ಮೇಡಮ್ ಪೊಲೀಸರಿಗೆ. ಇಲ್ಲೇನೋ ವಿ ಫೀಲ್ ದಟ್ ಇಟ್ಸ್ ಅ ಕೇಸ್ ಆಫ್ ಸೆಕ್ಷುವಲ್ ಅಸಾಲ್ಟ್, ದಯವಿಟ್ಟು ನೀವು ಬಂದು ಇನ್ಕ್ವೈರಿ ಮಾಡಿ ಅಂತ ನಮ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ವಿ ಮೇಡಮ್. ಅವ್ರು ಬಂದು ಕೇಳಿದಾಗ, ವಿಚಾರಣೆ ಮಾಡಿದಾಗ ಆ ತಾಯಿ ಹೇಳಿದ್ದೇನಂತಂದ್ರೆ ತಂದೆಯಿಂದನೇ ಮಗಳಿಗೆ ಈ ತರ ಆಗಿತ್ತಂತೆ. ಸೊ ಈ ವಾಸ್ ದ ಸೋಲ್ ಬ್ರೆಡ್ ವಿನರ್ ಫಾರ್ ದ ಫ್ಯಾಮಿಲಿ. ತಾಯಿ ಏನ್ ಕೆಲಸ ಮಾಡ್ತಿರ್ಲಿಲ್ಲ, ತಂದೆನೆ ಮಗುಗೆ ಮತ್ತೆ ತಾಯಿಗೆ ಮತ್ತೆ ಅವ್ರಿಗೆ ಇನ್ನೂ 2 ಮಕ್ಳಿದ್ರು, ಅವ್ರನ್ನೆಲ್ಲ ನೋಡ್ಕೊತಾ ಇದ್ದಿದ್ದು ತಂದೆನೆ. ಸೊ ನಾನು ಕಂಪ್ಲೇಂಟ್ ಕೊಟ್ರೆ ತಂದೆನ ಜೈಲಿಗೆ ಹಾಕ ನಾವೇನ್ ಮಾಡೋದು, ಅದರಿಂದ ದಯವಿಟ್ಟು ಇದನ್ನ ನಡೆಸಬೇಡಿ ಅಂತ ಕೊನೆಗೆ ತಾಯಿನೂ ಹೇಳಿದ್ದು ಇನ್ಸಿಡೆಂಟ್ಸ್ ವಿ ಆಲ್ಸೋ ಕೇಮ್ ಅಕ್ರಾಸ್. ನಾವು ಮಾಡಿದ್ ಸರಿನೋ ತಪ್ಪು ದಟ್ ಅಂಡ್ ಆಲ್ ಇಸ್ ಸೆಕೆಂಡ್ರಿ, ಬಟ್ ರೂಲ್ಸ್ ಪ್ರಕಾರ ನಾವ್ ಅದ್ ಮಾಡ್ಬೇಕಿತ್ತು, ನಾವ್ ಅದನ್ನ ಮಾಡಿದೀವಿ. ಬಟ್ ತಾಯಿ ಆಮೇಲೆ ಅದು ಬಂದು ಅವ್ರ ತಂದೆನ ಅರೆಸ್ಟ್ ಮಾಡಿ ಎಲ್ಲ ಆದ್ಮೇಲೆ ತಾಯಿ ಬಂದು ಡಾಕ್ಟರ್ ಹತ್ರ ಜಗಳ ಮಾಡ್ತಿದ್ಲು. ನೋಡಿ ನೀವ್ ಒಂದ್ ಕಂಪ್ಲೇಂಟ್ ಕೊಟ್ರಿ, ಕರ್ಕೊಂಡು ಹೋದ್ರು, ನನ್ ಮಕ್ಕಳಿಗೆ ನನ್ಗೆ ಊಟಕ್ಕೆ ಏನ್ ಮಾಡ್ಲಿ, ನಾನು ನನ್ ತಂದೆ ಇಲ್ಲ, ಏನ್ ಮಾಡ್ಬೇಕು ಅಂತ. ಈ ಒಂದು ಇನ್ಸಿಡೆಂಟ್ ವಿಚ್ ಐ ಕೆನಾಟ್ ಫರ್ಗೆಟ್, ಪಾಸ್ಟ್ 2 years ಬ್ಯಾಕ್ ಆಗಿದಂತ ಒಂದು ಇನ್ಸಿಡೆಂಟ್ ಇದು. ಎಸ್ ಸರ್, ಡೆಫಿನೆಟ್ಲಿ ಇದನ್ನ ಯಾರು ಮರೆಯಕ್ಕಾಗಲ್ಲ. ಎಂಥ ಒಂದು ಏನಂತಾರೆ, ದಿಸ್ ಇಸ್ ಅ ಸೈಕೋ ಸೋಷಿಯಲ್ ಟ್ರಾಮಾ, ಎಕನಾಮಿಕಲ್ ಆಲ್ಸೋ. The rape doesn't happen against one girl, but it happens against the family, against the humanity, society, everything. It has a lot of implications, as Balagi sir was telling. ಹೌದು ಸರ್, ಕರೆಕ್ಟ್. It is a stigma on the entire humanity as far as ಶೀಲಾ ಮೇಡಮ್, ಆಕ್ಚುಲಿ ಒಂದು ಪ್ರಶ್ನೆ ಅಂದ್ರೆ, ಈ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರೆ, ಸೊ ಅಲ್ಲಿ ಕ್ಯಾನ್ ವಿಕ್ಟಿಮ್ ಡಿಮ್ಯಾಂಡ್ ಪರ್ಸನಲ್ ಡಾಕ್ಟರ್ ಆರ್ PM ಆಫೀಸರ್ ಆತರ ಏನಾದ್ರು ಡಿಮ್ಯಾಂಡ್ ಮಾಡೋ ಪ್ರಾವಿಷನ್ ಏನಾದ್ರು ಇದೆಯಾ? ಕ್ಯಾನ್ ದೇ ಅರೇಂಜ್ ಫಾರ್ ಇಟ್? Is there any legal provision for this?
ಆ ಅದನ್ನ ಪ್ರಾಬಬ್ಲಿ ಡಾಕ್ಟರ್ ದಯಾನಂದೇ ಹೇಳ್ಬೋದು ಅನ್ಸುತ್ತೆ. ನನಗ್ ಗೊತ್ತಿರೋಂಗೆ ನಾವು ಡಿಮಾಂಡ್ ಅಂತೂ ಮಾಡಿದ್ವಿ ನಿಜ. ಯಾವ್ದೋ ಕೆಲವು ಆ ಪ್ರತಿಭಟನೆ ಎಲ್ಲ ಆದ್ಮೇಲೆ ಕೆಲವೊಂದ್ಸತಿ ಅಲೋ ಮಾಡಿದ್ದು ಉಂಟು ಅಂತ ನನಗ್ ಜ್ಞಾಪಕ. ಬಟ್ ರೆಗ್ಯುಲರ್ ಆಗಿ ಮಾಡ್ತಾರ ಇಲ್ವಾ ನನಗ್ ಗೊತ್ತಿಲ್ಲ. ಇನ್ನೊಂದು ವಿಷಯ ಹೇಳ್ಬೇಕು Okay. ಅಂತ Madam. Yes, madam. ಹೇಗೆ ಸಮಾಜದಲ್ಲಿ ನಮ್ಗೊಂದು ಸೆನ್ಸಿಟಿವಿಟಿ ಬೆಳಿಬೇಕು ಅಂತ. ಯಾಕಂದ್ರೆ ಹೆಣ್ಮಕ್ಳನ್ನ ಭೋಗದ ವಸ್ತು ಅಂತ ನಾವ್ ಹೇಳ್ತೀವಿ. ಬರೀ ಹೆಣ್ಣಿನ ಮೈ ಅಷ್ಟೆ, ಮನಸ್ಸಿಲ್ಲ ಅದರಲ್ಲಿ. ಇದು ಒಂದು ಇವತ್ತಿನ ಸ್ಥಿತಿ. ಇದು ಬರೀ ಮೈ ಅಷ್ಟೆ ಹೆಣ್ಣಿಂದು, ಮನಸ್ಸಿಗೆ ಇದಿಲ್ಲ, ಪ್ರಾಮುಖ್ಯತೆ ಇಲ್ಲ. ಸೊ ಅದರಿಂದಾಗಿ ಇಷ್ಟೆಲ್ಲಾ ನಡೀತಿದೆ. ಎಲ್ಲೇ ನೋಡಿ, ನಾನು ಒಂದು ವಿಷಯ ಹೇಳ್ಬೇಕು. ಒಂದು ಮಗು, 3 ವರ್ಷದ ಮಗು, ಅದು ಮಾಂಟೆಸರಿಗೆ ಹೋಗುವಂತ ಮಗು. ಡಾಕ್ಟರ್ ದಯಾನಂದ್ ಹೇಳಿದ್ರು ಸಣ್ಣ ಸಣ್ಣ ಮಕ್ಕಳಲ್ಲಿ ಇದಾದಾಗ ಈಸಿಯಾಗಿ ಗೊತ್ತಾಗತ್ತೆ ಅಂತ. ಆ ಮಗು ಮಾಂಟೆಸರಿನಲ್ಲಿ ಓದ್ತಾ ಇದ್ದ ಮಗುನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದು ದಿನನಿತ್ಯದ ಇದು. ಆ ಅಜ್ಜಿ ಆದವಳು ವ್ಯಾನ್ ಇಂದ ಇಳಿಸ್ಕೊಳ್ಳೋದು ದಿನಂಪ್ರತಿಯ ಒಂದು ಕರ್ತವ್ಯ. ಸೊ ಈ ಮಗುನ ದಿನಾಗ್ಲೂ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರುವಾಗ ವ್ಯಾನ್ ನಲ್ಲಿ ಒಬ್ಬ ಆಯಾನು ಇರ್ತಾಳೆ ಯಾವಾಗ್ಲೂ. ಆ ದಿನ ಮಾತ್ರ ಆಯಾ ಬರೋದಿಲ್ಲ. ಒಂದು ದಿನ, ಆ ದಿನ ಏನ್ ಮಾಡ್ತಾನೆ ಆ ಡ್ರೈವರು, ಆ ಮಗುನ್ ಮಾತ್ರ ಕೊನೆಯಲ್ಲಿ ಬಿಡೋ ತರ ಮಾಡ್ಕೊಂಡು ಮಿಕ್ಕಿದೆಲ್ಲ ಮಕ್ಕಳನ್ನು ಟೈಮ್ ಸರಿಯಾಗಿ ಕರ್ಕೊಂಡು ಹೋಗಿ ಮನೆಗ್ ಬಿಡ್ತಾನೆ. ಆ ಮಗುನ ಆ ಒಂದು ಕೃತ್ಯಕ್ಕೆ ಬಳಸ್ಕೊತಾನೆ. ಬಳಸ್ಕೊಂಡು ನಿನ್ಗೇನು ಆಗಲ್ಲ ಮಗು, ನಿನ್ಗೊಂದ್ ಸ್ವಲ್ಪ ನೋವಿರತ್ತೆ, ಒಂದು ಸ್ನೇಕ್ ಬರತ್ತಷ್ಟೇ, ಅದು ಇನ್ನೇನು ಆಗಲ್ಲ, ಯು ವಿಲ್ ಬಿ ಆಲ್ ರೈಟ್ ಅಂತ ಹೇಳಿ ಮಗುನ ಎತ್ತ ಪ್ರಕಾರ ಅಜ್ಜಿ ಹತ್ರ ಕೊಟ್ಬಿಟ್ಟು ಹೋಗ್ತಾನೆ. ತಾಯಿ ಆದವಳು ಸ್ಕೂಲ್ ಟೀಚರ್ ಅವ್ರುನು ವಾಪಸ್ ಬಂದ್ಮೇಲೆ ಅದಕ್ಕೆ ಸ್ನಾನ ಮಾಡ್ಸಕ್ ಹೋದಾಗ ಆ ಮಗು ಹೇಳತ್ತೆ, ಇಲ್ಲ ಇಲ್ಲ ನಂಗೆ ನೀರ್ ಹಾಕ್ಬೇಡ, ನನ್ಗೆ ನೋವಾಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ತುಂಬಾ ನೋವಿದೆ ನಂಗೆ ಅಂತ ಹೇಳತ್ತ ಮಗು. ಆಮೇಲೆ ನೋಡಿದ್ರೆ ಗಾಯಗಳಾಗಿರುತ್ತೆ. ಆಮೇಲೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಅರ್ಥ ಆಗದೆ ಏನಾಯ್ತು ಅಂತಂದ್ರೆ ಆ ಮಗು ಎಲ್ಲ ಒಂದ್ ಸ್ವಲ್ಪ ಅದಕ್ಕೇನ್ ಅರ್ಥ ಆಗುತ್ತೋ ಅಷ್ಟನ್ನ ಮಾತ್ರ ಹೇಳತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಯ್ತು. ಆದ್ರೆ ಇಲ್ಲಿ ಆ ಸ್ಕೂಲ್ನ ನಡೆಸ್ತಿದ್ದಂತವ್ರು ಅವರು ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರ ಕರ್ತವ್ಯನ ಅಥವಾ ಅವ್ರ ಜವಾಬ್ದಾರಿನ ಅಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಮೇಲೆ ಹಾಕ್ಬಿಡ್ತಾರೆ, ಆ ಕ್ಲಾಸ್ ಟೀಚರ್ ಮೇಲೆ ಹಾಕ್ಬಿಡ್ತಾರೆ. ಆಕೆ ಟೆಂಪರರಿ ಆಗಿ ಬೆಂಗಳೂರಿಗೆ ಬಂದಿರೋದು, ಅವ್ರಿಗೆ ಇಲ್ಲಿ ಭಾಷೆ ಗೊತ್ತಿಲ್ಲ, ಇಲ್ಲಿ ನಡೆನಾಡಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆಕೆಗೆ ಶಾಕ್ ಆಗ್ಬಿಡ್ತು. ನಾನ್ ಹೆಂಗ್ ರೆಸ್ಪಾನ್ಸಿಬಲ್? ಆಯಾ ಕರ್ಕೊಂಡು ಹೋಗಿ ಕ್ಲಾಸ್ ಇಂದ ಕರ್ಕೊಂಡು ಹೋಗಿ ವ್ಯಾನ್ ಹತ್ರ ಬಿಟ್ಟಿರೋದು, ನನ್ನ ಹೆಂಗು ಜವಾಬ್ದಾರಿ ಇಲ್ಲ. ಈ ಟೀಚರ್ ನನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಎಷ್ಟು ಸೆನ್ಸಿಟಿವ್ ಅಂತಂದ್ರೆ, ಈ ಭ್ರಷ್ಟ ಸಮಾಜದಲ್ಲಿ, ಭ್ರಷ್ಟ ವ್ಯವಸ್ಥೆಯಲ್ಲಿ ಎಂತ ಒಂದು ಎಲ್ಲ ಪಲ್ಟಿ ಹೊಡೆಯೋ ಅಂತ ಒಂದು ಇದು ಸಾಧ್ಯತೆಗಳಿದೆ. ಆ ಟೀಚರ್ನ ಬಿಡಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಕೊನೆಗೆ ಎಲ್ಲರ ಜೊತೆಗೆ ಬೇರೆ ಅಕ್ಯೂಸ್ಡ್ ಪರ್ಸನ್ಸ್ ಯಾರಿದ್ರು ಅವ್ರ ಜೊತೆಗೆ ಅವರು ಕಟಕಟೆನಲ್ಲಿ ನಿಂತ್ಕೊಳ್ಳೋ ಹಂಗಾಯ್ತು. ಆ ಲಾಯರ್ ಅಕ್ಯೂಸ್ಡ್ ಪರ್ಸನ್ಸ್ಗೆ ಇನ್ನೊಬ್ಬ ಲಾಯರ್ನ ಇಟ್ಟಿದ್ರು, ನೀವು ಇವ್ರ ಜೊತೆಗೆ ಸೇರ್ಕೊಳ್ಳಿ, ಅವಾಗ ಮಾತ್ರ ನಿಮ್ಮನ್ನ ಬಿಡ್ಸಕ್ ಆಗತ್ತೆ ಅಂತ ಹೇಳಿದಾಗ ನನ್ನಿಂದ ಕೇಸ್ ತಗೊಂಡ್ರು. ಬಟ್ ಆ ಮಗುವಿನ ಇದು ಹೇಗೆ ಅಂತಂದ್ರೆ, ಅದಕ್ಕೆ ಇನ್ನು ಮಾತು ಕೂಡ ಸರಿಯಾಗಿ ಬರಲ್ಲ. ಅದಕ್ಕೆ 3 ವರ್ಷದ ಮಗು ಅಂದ್ರೆ, ಒಂದು ಈ ಪೋಕ್ಸಾ ಆಕ್ಟ್ ಅಲ್ಲಿ ಕೆಲವೊಂದು ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ. ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಹೇಗೆ ಎಕ್ಸಾಮಿನ್ ಮಾಡ್ಬೇಕು, ಹೇಗೆ ಅವ್ರನ್ನ ವಿಚಾರಣೆ ಮಾಡ್ಬೇಕು ಅಂತ, ಅವ್ರನ್ನ ಕಟಕಟೆನಲ್ಲಿ ಕರ್ಕೊಂಬರೋದಾಗ್ಲಿ ಅಥವಾ ಕೋರ್ಟ್ ರೂಮ್ ಒಳಗೆ ಕರ್ಕೊಂಬರೋದಾಗ್ಲಿ ಇದೆಲ್ಲ ಮಾಡೋ ಹಾಗಿಲ್ಲ. ಸೆಪರೇಟ್ ಆಗಿ ಅವ್ರನ್ನ ಒಂದು ಕರ್ಕೊಂಡು ಹೋಗಿ ಅವ್ರಿಗೆ ಕಾನ್ಫಿಡೆನ್ಸ್ ಇರುವಂತ ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ಆ ಎನ್ಕ್ವೈರಿನ ನಡೆಸ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ಇದು ಗೊತ್ತಿದೆಯಲ್ಲ ಪ್ರೊಸೀಜರು, ಎಷ್ಟು ವರ್ಷ ಬೇಕಾದ್ರೆ ಎಳಿಬಹುದು, ಪನಿಷ್ಮೆಂಟೇ ಆಗದೆ ಇರೋ ಹಂಗೆ ಎಳಿಬಹುದು. ನಾವು ನೋಡಿದೀವಿ ನಿರ್ಭಯ ಕೇಸ್ನಲ್ಲಿ ಅಷ್ಟೆಲ್ಲ ಹೋರಾಟದ ಮಧ್ಯದಲ್ಲಿ 8 ವರ್ಷಗಳ ಕಾಲ ತಗೊಂಡಿದ್ದಾರೆ. ಪ್ರೆಸಿಡೆಂಟ್ ಹತ್ರ ಹೋಗೋದು, ವಾಪಸ್ ಬರೋದು, ತಿರ್ಗಾ ಟ್ರಯಲ್ ಕೋರ್ಟ್ ಹೋಗೋದು, ಸುಪ್ರೀಂ ಕೋರ್ಟ್ ಬರೋದು, ಇಷ್ಟೆಲ್ಲ ಎಷ್ಟು ಹಿಂದೆ ಬಿದ್ದು ಮಾಡ್ಸಿದ್ದಕ್ಕೆ ಅದಾಗಿತ್ತು. ಇದರ ಎಫೆಕ್ಟ್ ಇನ್ನೂ ಜನಕ್ಕೆ ಗೊತ್ತಾಗ್ಲಿಲ್ಲ.
ಇದು ನೋವಿನ ಪರಿವೆ ಇನ್ನ ಈ ಕೃತ್ಯ ಎಸಗುವವ್ರಿಗೆ ಇಲ್ಲ, ಜನಗಳಲ್ಲಿ ಭಯ ಬಂದಿಲ್ಲ. ಬಟ್ ಇದು ನಡೀತಾ ಇರುವಂತ ವಿಷಯಗಳಿದು. ಸೊ ಬಹಳ ನೋವಾಗತ್ತೆ. ಈ ಹತ್ರಾಸ್ನಲ್ಲಿ 4 ಜನ ಮುಗಿಬಿದ್ದು ಆ ಹುಡುಗಿ ಮೇಲೆ ಮಾಡಿರುವಂತ ಅತ್ಯಾಚಾರ ನೆನೆಸ್ಕೊಂಡಾಗ ಬಹಳ ನೋವಾಗತ್ತೆ. ಅದೇ ದಿನ ಇನ್ನೊಂದು ಹುಡುಗಿಗೆ, ಅದೇ ಸಮಯದಲ್ಲಿ ಇನ್ನೊಂದು ಹುಡುಗಿ ಮೇಲೆ 2 ವ್ಯಕ್ತಿಗಳು ಮಾಡಿರುವಂತ ಅಪರಾಧ, ಆಕ್ರಮಣ, ಆ ಹುಡುಗಿಗೆ ನಿಲ್ಲಕ್ಕೂ ಆಗದೆ ಇರೋಂತ ಒಂದು ಸ್ಥಿತಿನಲ್ಲಿ ಒಂದು ಆಟೋದಲ್ಲಿ ಹಾಕಿ ಕಳ್ಸಿರ್ತಾರೆ. ಮನೆಗ್ ಬಂದಾಗ ಡ್ರಿಪ್ಸ್ ಇರುತ್ತೆ, ಹುಡುಗಿ ಡ್ರಿಪ್ ಬಾಟ್ಲ್ ಇಟ್ಕೊಂಡೇ ಮನೆಗ್ ಬರ್ತಾಳೆ. ಅದೇ ಇದ್ರೊಳಗೆ ಕರ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇತ್ತೀಚೆಗೆ ಈಗ 3-4 ದಿವಸ ಇಲ್ಲ, ಇನ್ನೊಂದು ವಾರ ಹಿಂದೆ ಕೊನೆಗೆ ಆ ಹುಡುಗಿ ದಾರಿನಲ್ಲೇ ಹೋಗ್ತಾಳೆ. ಇದು ತನಕನೂ ಹೋಗಲ್ಲ. ಸೊ ಎಷ್ಟೊಂದು ಘೋರ ಘಟನೆಗಳು ನಮ್ ಸುತ್ತ ನಡೀತವೆ. ಹಲವಾರು ಕೇಸಸ್ ಇದಾವೆ ಇನ್ನೂ ಕೂಡ. ಡೆಫಿನೆಟ್ಲಿ ನಾವು ಮೇಡಮ್ ಅವ್ರು ಹೇಳಿದಂಗೆ ಮತ್ತೆ ಮತ್ತೆ ನಮ್ ಧ್ವನಿ ಎತ್ತಬೇಕು. ಬೀಳ್ಗೆ ಸರ್ ಅವರು ಬಂದಿದ್ದಾರೆ ಮತ್ತೆ. ಸೊ ಅವ್ರಿಗೆ ಅದು ಪ್ರಶ್ನೆ. ಆಕ್ಚುಲಿ ಸರ್, ಎಸ್, ನಮ್ಗೆ ಟೈಮು ಕೂಡ ಓಡ್ತಾ ಇದೆ. ಸಾರಿ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸ್ವಲ್ಪ ತೊಂದರೆ ಆಯ್ತು. ಒಂದು ಮುಗಿಸಕ್ಕೆ ಒಂದು 2-3 ವಿಷಯಗಳು ಹೇಳ್ಬಿಡ್ತೀನಿ ನಾನು ಏನ್ ಹೇಳ್ಬೇಕಂತಿದ್ದೆ ಅಂತ. ಈಗ ಮೇನ್ ಅದೇ ಸಣ್ಣ ಈ ಅಪರಾಧ ಅತ್ಯಾಚಾರ ಎಸಗವರು ಕೂಡ ಚಿಕ್ಕ ಚಿಕ್ಕ ವಯಸ್ಸಿನವ್ರು 10-15 ವರ್ಷದ ಹುಡುಗರು ಎಲ್ಲ ಆಗಿದ್ದಾರೆ, ಅಥವಾ ವಯಸ್ಸಾದವರು ಕೂಡ ಮೇ ಬಿ 60-70 ಇಯರ್ಸ್ ಆ ಏಜ್ ಗ್ರೂಪ್. ಸೊ ಅವ್ರ ಮೈಂಡ್ ಸೆಟ್. And yes, of course, whatever you would like to tell with your closing remarks, please take your time. ಮೇನ್ ಒಂದ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಾವ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಲ್ಲ, ಒಂದು ಆಲ್ಕೋಹಾಲ್ ಎಸ್ಪೆಷಲಿ, ಅಥವಾ ಕೊಕೇನ್ ಇರ್ಬೋದು, ಅಥವಾ ಇನ್ನೊಂದು ಯಾವ್ದಾರ ಅಭ್ಯಾಸ ಇರ್ಬೋದು. ಈ ಆಲ್ಕೋಹಾಲ್ ಎಸ್ಪೆಷಲಿ ಇದೆಲ್ಲ ಇದರಲ್ಲಿ ಇಟ್ ಹ್ಯಾಸ್ ವಾಟ್ ಇಸ್ ಕಾಲ್ಡ್ ಎಸ್ ಡಿಸ್ಇನ್ಹಿಬಿಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ನಮಗೊಂದು ಇನ್ಹಿಬಿಷನ್ ಏನಿರುತ್ತೆ ಅದನ್ನ ಕಟ್ ಮಾಡ್ಬಿಡುತ್ತೆ ಅದನ್ನ. ಸೊ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಆತ್ಮ, ಒಂದು ಬಲವಾದ ಒಂದು ಫೀಲಿಂಗ್ಸ್ ಅನ್ನ ಹ್ಯಾಂಡಲ್ ಮಾಡಕ್ ಆಗದೆ ಇರುವಂಗೆ ತಮ್ಗೆ ಬಂದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಆಲ್ಕೋಹಾಲಿಸಮ್ ಇಸ್ ಒನ್ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡ್ ಥಿಂಗ್, ಈ ಮಕ್ಕಳಲ್ಲಿ ಸೆಕ್ಷುಯಲ್ ಅಬ್ಯೂಸ್ ಒಳಗಾಗ್ತಾರೆ ಚೈಲ್ಡ್ಹುಡ್ ಅಲ್ಲಿ ಕೆಲವರೆಲ್ಲ. 1 in 5 ಐರಾನಿಕಲಿ ದೋಸ್ ಆರ್ ಸಫರ್ಡ್ ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ಚೈಲ್ಡ್ಹುಡ್ ಅಲ್ಲ, ದೊಡ್ಡವರಾದಾಗ ಬೆಳೆದವರಾದಾಗ ಅವರು ಕೂಡ ಇನ್ನೊಬ್ಬರ ಮೇಲೆ ಒಂದು ಅಬ್ಯೂಸ್ ಮಾಡೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ಅವರೊಂದು ಒಂದು ಸರಿಯಾಗಿ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ವೋ, ಅದನ್ನ ಒಂದು ಇದು ಮಾಡಕ್ ಆಗ್ಲಿಲ್ವೋ ಪ್ರಾಬ್ಲಮ್ ಅನ್ನ, ದೇ ಟೆನ್ ಟು ಬಿ ದಟ್ ವೈಲೆಂಟ್ ಆಗಿ ಹೊರಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೂರನೇದು ಡೆವಲಪ್ಮೆಂಟಲ್ ಪೀರಿಯಡ್, ಒಂದು ಗ್ರೋಯಿಂಗ್ ಇಯರ್ಸ್ ಅಂತ ಏನ್ ಹೇಳ್ತೀವಿ, ಅಡೋಲಸೆನ್ಸ್, ಟೀನೇಜ್ ಇಯರ್ಸ್. ಆ ಟೈಮಲ್ಲಿ ನಾವು ಸುತ್ತಮುತ್ತ ಏನ್ ನೋಡ್ತೀವಿ ನಾವು ಅದನ್ನೇ ಕಲಿತೀವಿ ನಾವು. ಯೂಶಲಿ ನಮ್ಮ ವ್ಯಕ್ತಿತ್ವ, ನಮ್ಮ ಪರ್ಸನಾಲಿಟಿ ಫಾರ್ಮ್ ಆಗೋದು ನಮ್ಮ ಟೀನೇಜ್ ಇಯರ್ಸ್ ಅಲ್ಲಿ. ಸೊ ಆ ಟೈಮಲ್ಲಿ ಮನೆಯಲ್ಲಿ ನಾವು ಬೇಸಿಕಲಿ ಬರೇ ಹೊಡೆದಾಡೋ ಅಪ್ಪ ಅಮ್ಮ, ಕುಡಿದು ಬಂದು ತಾಯಿ ಮೇಲೆ ಕೈ ಎತ್ತೋ ಅಪ್ಪ ತಂದೆ ಇದ್ದಾಗ ನಾವು ಅದನ್ನೇ ಒಂದು ನಾರ್ಮ್ ಅಂತ ತಗೊಳ್ಳೋ ಸಾಧ್ಯತೆ ಇರುತ್ತೆ ಆ ಮಕ್ಕಳಿಗೆ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಈ ರೀತಿ ಗಲಾಟೆ ಆಗ್ತಾ ಇದೆ, ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ಹೊರಗೆ ಬಂದು ಸೇರ್ಕೊಂಡಾಗ ಈ ಜೂನೈಲ್ ಡೆಲಿಕ್ವೆಂಟ್ಸ್ ಅಂತ ಹೇಳ್ತೀವಲ್ಲ, ಆ ತರದ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚು. ಈ ಜೂನೈಲ್ ಡೆಲಿಕ್ವೆಂಟ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಅವರ ಒಂದು ಐಡೆಂಟಿಟಿ, ಮೇಲ್ ಐಡೆಂಟಿಟಿ ಅಂತ ಏನ್ ಹೇಳ್ತಿರಲ್ಲ, ಮನುಷ್ಯ ಅಂದ್ರೆ ಹೆಂಗಿರ್ಬೇಕು, ಗಂಡ್ಸು ಅಂದ್ರೆ ಹೆಂಗಿರ್ಬೇಕಾದ್ರೆ ಡೆಫಿನಿಷನ್ ಚೇಂಜ್ ಆಗಿ ಹೋಗುತ್ತೆ ಆ ಫ್ರೆಂಡ್ ಸರ್ಕಲ್ ಸೇರ್ಕೊಂಡಾಗ. ಈಗ ಒಂದು ಪ್ರೈಮರಿ ಇದ್ರ ಮೇಲ್ ಜೊತೆಗೆ ಬಡತನ, ಒಂದು ಜಾಬ್ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ, ಎಜುಕೇಶನ್ ಮುಂದುವರ್ಸಕ್ ಆಗ್ಲಿಲ್ಲ, ಈ ರೀತಿ ಇದ್ದಾಗೆಲ್ಲ ಮನುಷ್ಯ ತನ್ನ ದಾರಿ ತಪ್ಪಿ ಯಾವ್ದು ಸರಿ ಯಾವ ತಪ್ಪು ಅಂತ ವಿವೇಚನೆ ಮಾಡೋ ರೀತಿಯಿಂದ ಹೊರಗೆ ಬಂದ್ಬಿಡ್ತಾನೆ. ಇದ್ರ ಮೇಲೆ ನಾವೀಗ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಜೀವನ ಮಾಡ್ತಾ ಇದ್ದೀವಿ. ಸೊಸೈಟಿ ನಾರ್ಮ್ಸ್ ಏನಿದೆ, ಸೊಸೈಟಿಲಿ ಈಗಿನ ಕಾಲದಲ್ಲಿ ನಾವ್ ಈ ಹಾಥರಸ್ ಕೇಸಲ್ಲಿ ತಗೊಂಡ್ರು ಕೂಡ ಅದೇನ್ ಡಿಫೆಂಡ್ ಮಾಡ್ಕೊಳಕ್ ಬರ್ತಾ ಇದಾರೆ ಜನ. ಸೆಕ್ಷುವಲ್ ವೈಲೆನ್ಸ್ ಅನ್ನು ಸಪೋರ್ಟ್ ಮಾಡುವಂತ ಜನ ಇದ್ದಾಗ, ಅಥವಾ ಮೇಲ್ ಸುಪೀರಿಯಾರಿಟಿ ಅಥವಾ ಸೆಕ್ಷುವಲ್ ಎಂಟೈಟಲ್ಮೆಂಟ್ ಅಂತ ಹೇಳ್ತೀವಿ, ಹೆಂಗ್ಸಂದ್ರೆ ನನ್ನ ಜೊತೆಗೆ ಇರ್ಬೇಕು, ಬೇಕಾದ ಕರೆದಾಗ ಬರ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇದ್ದಾಗ ಆ ರೀತಿ ಇಟ್ಕೊಂಡಿರೋ ಜನ, ಆ ರೀತಿ ಸಮಾಜದಲ್ಲಿ ಬೆಳೀತಾ ಇರೋ ಜನ, ಅವ್ರು ಕಲಿಯೋದು ಅದನ್ನೇ ಕಲಿತಾರ. ಇನ್ನೂ ಕೆಲವರು ಏನ್ ಹೇಳ್ತಾರೆ, ಸೈಕಲಾಜಿಕಲಿ ಮಿಡಲ್ ಕ್ಲಾಸ್ ಸೊಸೈಟಿ, ಅಪ್ಪರ್ ಕ್ಲಾಸ್ ಸೊಸೈಟಿಯಲ್ಲಿ ಕ್ಯೂಸ್ ಅನ್ನ ಮಿಸ್ರೀಡ್ ಮಾಡ್ತಾರೆ. ಒಂದು ಹುಡುಗಿ ಒಂದ್ ಚೆನ್ನಾಗಿ ಮಾತಾಡಿದ್ಲು, ಸ್ಮೈಲ್ ಕೊಟ್ಲು, ಅದನ್ನ ಏನೋ ಒಂದು ಅಪೇಕ್ಷೆ ಪಡೋದು, ಆಮೇಲೆ ಅವಳು ನಿಜವಾಗ್ಲೂ ಹತ್ರ ಹೋಗ್ಲಿಕ್ಕೆ ಹೋದಾಗ ಅವ್ಳು ದೂರ ತಳ್ಬಿಟ್ರೆ ನನ್ನ ಹೆಂಗ್ ದೂರ ತಳ್ತಿ ಅಂತ ಒಂದು ದುರಹಂಕಾರದಿಂದ, ಒಂದು ಆವೇಶದಲ್ಲಿ ಏನೋ ಒಂದು ಕೆಟ್ಟ ದೃಷ್ಟಿನ ಮಾಡ್ಬಿಡೋದು, ಇದು ಇರುತ್ತೆ. ಇನ್ನೊಂದು ಕೋಯರ್ಸಿವ್ ಸೆಕ್ಷುಯಲ್ ಫ್ಯಾಂಟಸೀಸ್ ಅಂತ ಹೇಳ್ತೀವಿ. ಈ ಪೋರ್ ನೋಡಿನೋ, ಮತ್ತೊಂದು ನೋಡಿನೋ, ವೈಲೆನ್ಸ್ ನೋಡಿನೋ, ಮೂವೀಸ್ ಅಲ್ಲಿ, ಮೀಡಿಯಾದಲ್ಲಿ ನೋಡಿ ಒಂದು ಸೆಕ್ಷುಯಲ್ ಫ್ಯಾಂಟಸಿಯಲ್ಲಿ ಜಾಸ್ತಿ ಹೋಗ್ತಾರೆ ಜೀವನ.
ಆ ಫ್ಯಾಂಟಸೀಸ್ ಅದು ಸಿನಿಮಾ ಅಂತ ಅರ್ಥ ಆಗೋದಿಲ್ಲ ಅವರಿಗೆ. ಅದನ್ನ ದೈನಂದಿನ ಜೀವನದಲ್ಲೂ ಅದನ್ನ ಅಳವಡಿಸ್ಲಿಕ್ಕೆ ಹೋದಾಗ ಈ ರೀತಿ ಒಂದು ಕಾರ್ಯರೂಪಕ್ಕೆ ಅವರು ಹೋಗೋ ಸಾಧ್ಯತೆಗಳು ಇರುತ್ತೆ. ಡಿಫಿಕಲ್ಟ್ ಇನ್ ಸೆಲ್ಫ್ ರೆಗ್ಯುಲೇಷನ್ ಇರುತ್ತೆ. ಮನುಷ್ಯನಿಗೆ ಯಾವಾಗಲೂ ಸೆಲ್ಫ್ ರೆಗ್ಯುಲೇಷನ್ ಅಂತ ಇರಬೇಕು. ಇದು ಎಲ್ಲಿ ಬ್ರೈನ್ ಅಲ್ಲೂ ತೊಂದರೆ ಇರುತ್ತೆ ಕೆಲವರಿಗೆ, ಎಲ್ಲರಿಗೂ ಒಂದು ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಒಂದೊಂದು ಇರುತ್ತಲ್ಲ ಬ್ರೈನ್ ಅಲ್ಲಿ, ಅಲ್ಲೇ ತಪ್ಪಾಗೋ ಸಾಧ್ಯತೆ ಇರುತ್ತೆ ಕೆಲವರಿಗೆ ಎಲ್ಲರಿಗೂ. ಸೊ ಬ್ರೈನ್ ಅಲ್ಲಿರೋ ಸ್ಟಡೀಸ್ ಮಾಡ್ಬೇಕಾಗತ್ತೆ ಡೀಟೇಲ್ ಆಗಿ. ಇದೆಲ್ಲ ಒಂದೇನು ರೇಪಿಸ್ಟ್ ಅಂತ ಏನಿರ್ತಾರಲ್ಲ ಅವರ ಒಂದು ಅನಾಲಿಸಿಸ್, ಸೈಕಾಲಜಿಕಲ್ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇನ್ನ ಮೇನ್ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮ್ಗೆ ಇಂಡಿಯಾದಲ್ಲಿ ಬೇಕಾಗಿರೋದು, ಮತ್ತೆ ನಾನು ಹೋದ್ಸಲ ಪ್ರತಿ ಸಲ ಹೇಳ್ತೀನಿ ನಾನು, ಮಕ್ಕಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಸೆಕ್ಸ್ ಎಜುಕೇಶನ್ ಮತ್ತೆ ಲೈಫ್ ಸ್ಕಿಲ್ಸ್ ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ. ಆ ಸೆಕ್ಸ್ ಎಜುಕೇಶನ್ ಪಾಠನ ನಾವ್ ಏನ್ ಇದೆಲ್ಲಿ ಸ್ವಲ್ಪ ಕೆಲವು ಶಾಲೆಯಲ್ಲಿ ನಡೀತದ, ಒಂದು ತಮಾಷೆ ಆಗಿರುತ್ತೆ, ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಹುಡುಗರು. ಅದನ್ನ ಅಲ್ಲಿ ಏನೇ ಕಲ್ಸ್ಕೊಟ್ರು ಕೂಡ ಅವರಿಗೆ ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಪೋರ್ನ್ ವೆಬ್ಸೈಟ್ಸ್ ಅಲ್ಲಿ ಏನ್ ಸಿಗುತ್ತಲ್ಲ, ದಟ್ ಈಸ್ ವೇರ್ ದೇ ಥಿಂಕ್ ದಟ್ ಈಸ್ ವಾಟ್ ಸೆಕ್ಸ್ ಈಸ್. ಅಲ್ಲಿಗೆ ಸಿಗೋದು ಅವ್ರಿಗೆ ಅದ ಏನ್ ಕ್ಲಾಸ್ ಅಲ್ಲಿ ಏನ್ ನಡೀತಾ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಒಂದು ಅವರಿಗೆ ಒಂದು ಎಂಪತಿ ಅಂತ ಕಲ್ಸ್ಕೊಡ್ಬೇಕು, ಒಂದು ಇನ್ನೊಬ್ರ ಜೊತೆ ಹೇಗ್ ಫೀಲ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಕಲ್ಸ್ಕೊಡ್ಬೇಕು ಅವರಿಗೆ. ಕಾಗ್ನಿಟಿವ್ ಬಯಾಸ್ ಅಂತ ಹೇಳ್ತೀವಿ, ಒಂದು ಮನ್ಸಲ್ಲೇ ಜೆಂಡರ್ ಸೆನ್ಸಿಟೈಸೇಷನ್ ಚೈಲ್ಡ್ಹುಡ್ ಅಲ್ಲೇ ಆಗ್ಬೇಕು. ಈಗ ಒಂದು ಏನ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಲ್ಲ, ಸ್ಕೂಲಲ್ಲಿ ಹೆಂಗಿರ್ಬೇಕು, ವರ್ಕ್ ಪ್ಲೇಸ್ ಅಲ್ಲಿ ಹೆಂಗಿರ್ಬೇಕು, ಆ ಕೋಡ್ ಆಫ್ ಕಂಡಕ್ಟ್ ಮಕ್ಕಳು ಮನೆಗೆ ಬಂದ್ಮೇಲೆ ಮರ್ತು ಬಿಡ್ತಾರೆ. ಎಷ್ಟೋ ಪೇರೆಂಟ್ಸ್ ಮಕ್ಕಳು ಮನೆಯಲ್ಲಿ ಮೊದಲನೇ ಸಲ ಒಂದು ಕೆಟ್ಟ ಪದ ಬಳಸಿದಾಗ ತಮಾಷೆ ಕಾಣುತ್ತೆ ಅವರಿಗೆ. ದೇ ಆಲ್ಸೋ ಲಾಫ್ ಎಟ್ ದಟ್ ಬಾಯ್ಸ್ ಮಿಸ್ಟೇಕ್ಸ್. ಅದನ್ನ ಒಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆ ಸಣ್ಣ ವಯಸ್ಸಲ್ಲಿ ಅವ್ನು ಮೊದಲನೇ ಸಲ ಮಿಸ್ಟೇಕ್ ಮಾಡಿದಾಗ ನೀವು ಸೀರಿಯಸ್ ತಗೊಳ್ತಾ ಇದ್ರೆ, ಆ ಪದೇ ಮಾಡ್ತಾ ಹೋದಾಗೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ಈಗ ತಾನೇ ಒಂದು ಎಕ್ಸಾಂಪಲ್ ಕೊಟ್ರು, 6 ಹೆಣ್ಮಕ್ಳ ತರ ಒಂದ್ ಮಗು ಆಗುತ್ತೆ, ಒಂದ್ ಗಂಡ್ ಮಗು ಆಗುತ್ತೆ. 6 7 ಇರುತ್ತೆ. ಒಂದ್ ಮನೆಯಲ್ಲಿ ಒಂದೇ ಗಂಡು ಮಗು ಇದ್ರು ಕೂಡ ಆ ಮಗುಗೆ ಇಲ್ಲದೆ ಇರುವ ಮುತುವರ್ಜಿ ವಹಿಸಿ ಮುದ್ದು ಮಾಡಿ ಕೀಳಿದ್ದೆಲ್ಲ ಕೊಡ್ತಾ ಹೋದಾಗ, ದೊಡ್ಡವನಾದ್ಮೇಲೆ ಬೆಳಿತಾ ಹೋದಾಗೆಲ್ಲ ನಾ ಬೇಕಿದ್ದು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಮುಂದೆ ಹೋಗ್ತಾನ ಹುಡುಗ. ಅವನಿಗೆ ಒಂದು ಲೈನ್ ಹಾಕ್ಬೇಕು, ತನಗೆ ಬೇಕಾಗಿದ್ದೆಲ್ಲ ಸಿಗೋದಿಲ್ಲ ಅಂತ ಒಂದು ತಲೆಯಲ್ಲಿ ಇರೋದಿಲ್ಲ ಅವನಿಗೆ. ಸೊ ಆ ರೀತಿ ಫಸ್ಟ್ ಟೈಮ್ ಅದು ಯಾವ್ದೋ ಹುಡುಗಿಯಿಂದ ನೋ ಕೇಳಿದಾಗ ತಡ್ಕೊಳಕ್ ಆಗದೆ ಇದ್ದಾಗ ಅವನು ಹೋಗಿ ಒಂದು ಕೆಟ್ಟ ಒಂದು ಕಾರ್ಯನ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದಕ್ಕೆ ಮೇನ್ ಬೇಕಾಗಿರೋದು ಕಮ್ಯುನಿಟಿ ಲೀಡರ್ ಪಾರ್ಟಿಸಿಪೇಷನ್ ಬೇಕು. ಗೋರ್ಮೆಂಟ್ ಶುಡ್ ಟೇಕ್ ಎ ಸ್ಟ್ರಿಕ್ಟ್ ಆಕ್ಷನ್ಸ್, ಲೀಗಲಿ ಸ್ಟ್ರಿಕ್ಟ್ ಬೇಕು, ಆಕ್ಷನ್ಸ್ ಬೇಕು. ಅದು ನಾವು ಹ್ಯಾಂಗಿಂಗ್ ಮಾಡ್ತೀವೋ, ಅದು ಇಮಿಡಿಯೇಟ್ ಹ್ಯಾಂಗಿಂಗ್ ಮಾಡ್ತೀವೋ, ಅಥವಾ ನಾವು ಏನಾದ್ರು ಮಾಡೋ ಪದ್ಧತಿ ಏನಿದಿಲ್ಲ, ಅನ್ಲೆಸ್ ಸೊಸೈಟಿ ಚೇಂಜಸ್. ನಾವು ಸುತ್ತಮುತ್ತ ನಮ್ಮ ವಾತಾವರಣದಲ್ಲಿ ಎಲ್ಲ ತಪ್ಪು ನಡೆದಾಗ, ಅದನ್ನ ದೊಡ್ಡದು ಮಾಡದೇ ಇದ್ದಾಗ ಅಪ್ಪ ಅಮ್ಮ ಅದನ್ನ ತಪ್ಪು ಅಂತ ಕನ್ಸಿಡರ್ ಮಾಡ್ಬೇಕು. ಈಗ ನೋಡಿದ್ರಲ್ಲಿ ಹಾಥ್ರಸ್ ಕೇಸಲ್ಲಿ ನಾವ್ ಎಷ್ಟು ಇದು ಮಾಡ್ತಾ ಇದ್ರು, ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೆ ಇನ್ನವರಿಗೆ. ಎಲ್ಲಿವರೆಗೆ ಪೇರೆಂಟ್ಸ್ ಕೂಡ ತನ್ನ ಮಗ ತಪ್ಪು ಮಾಡಿದಾನೆ ಅವನಿಗೆ ಬುದ್ಧಿ ಹೇಳ್ಬೇಕಂತ ಅರಿವು ಬರೋದಿಲ್ವೋ ಅಲ್ಲಿವರೆಗೆ ಸಮಾಜನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇದೆ. ಸೊಸೈಟಿ ಶುಡ್ ಚೇಂಜ್ ಆಸ್ ಎ ಹೋಲ್. ಇದಿಷ್ಟು ಹೇಳಲಿಕ್ಕೆ ಇಷ್ಟ ಆಯ್ತು ನನಗೆ. Correct, sir. Society should change as a whole. That is the crux of this thing. ದಯಾನಂದ್ ಸರ್ ಅವ್ರಿಗೆ ಇದೊಂದು ಟೆಕ್ನಿಕಲ್ ಕ್ವೆಶನ್. ಎರಡು ಡಾಕ್ಟರ್ ಇರಬಹುದಾ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ಸ್ ಅಲ್ಲಿ? ಅದ್ರ ಜೊತೆಗೆ ಸರ್ ಯಾರ್ ಕ್ಲೋಸಿಂಗ್ ರಿಮಾರ್ಕ್ಸ್ ಆಲ್ಸೋ. ಮೇಡಮ್, ಒಂದು ಏನಂತಂದ್ರೆ ದರ್ ಆರ್ ಇನ್ಸಿಡೆನ್ಸಸ್. ಫಾರ್ ಎಕ್ಸಾಂಪಲ್ ನಿತ್ಯಾನಂದ ಕೇಸ್, ವೆರಿ ಪಾಪ್ಯುಲರ್ ಕೇಸ್, ನಮ್ಗೆಲ್ಲರಿಗೂ ಗೊತ್ತಿರೋದು. ಆಮೇಲೆ ಒಬ್ಬ IAS ಆಫೀಸರ್ ಡಾಕ್ಟರ್ ರವಿ ಅಂತ ಒಬ್ರು ಕೇಸ್ ಆಗಿತ್ತು, ಹ್ಯಾಂಗಿಂಗ್ ಕೇಸ್, ಫ್ಯೂ ಇಯರ್ಸ್ ಬ್ಯಾಕ್, ಐ ಥಿಂಕ್ 1 or 2 years ಬ್ಯಾಕ್. ಸೊ ಆ ಕೇಸಲ್ಲಿ ಪೊಲೀಸ್ ಅವರೇ ನಮ್ಗೆ ಗ್ರೂಪ್ ಆಫ್ ಡಾಕ್ಟರ್ಸ್ ಇಂದ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಿದೆ, ಇಬ್ಬರು ಡಾಕ್ಟರ್ ಇಂದ ಅಂತ. ಸೊ ಈಗ ನೀವು ಕೇಳ್ತಾ ಇರೋದು ಪಾರ್ಟಿ ಯಾರು ಡಾಕ್ಟರ್, ನಮ್ಗೆ ಬೇರೆ ಡಾಕ್ಟರ್ ಬೇಕು ಅಂತ ಅಪಾಯಿಂಟ್ ಮಾಡ್ಕೋಬಹುದಾ ಅಂತ. ಬಟ್ ಏನಂದ್ರೆ ಮ್ಯಾಮ್, ಚೆನ್ನೈಯಲ್ಲಿ ಒಂದು ಕೇಸ್ ಆಗಿತ್ತು. ನಾನು ರಾಮಚಂದ್ರ ಮೆಡಿಕಲ್ ಕಾಲೇಜ್ ಅಂತ ವರ್ಕ್ ಮಾಡುವಾಗ ಅಲ್ಲಿ ಏನಂತಂದ್ರೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವರ ಸನ್ ಡೆತ್ ಆಗಿದ್ರಿಂದ ಅವ್ರು ಪೆಟಿಷನ್ ಹಾಕಿದ್ರು ಮದ್ರಾಸ್ ಹೈಕೋರ್ಟ್ಗೆ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ತಮಿಳ್ನಾಡಲ್ಲಿ ಬರೀ ಗವರ್ಮೆಂಟ್ ಅಲ್ಲಿ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಪ್ರೈವೇಟ್ ಅಲ್ಲಿ ಮಾಡಲ್ಲ. ಸೊ ನಮ್ ರಾಮಚಂದ್ರ ಮೆಡಿಕಲ್ ಕಾಲೇಜ್ ಇರೋ ಒಬ್ಬ ಡಾಕ್ಟರ್ನ ಅಪಾಯಿಂಟ್ ಮಾಡಿತ್ತು ಹೈಕೋರ್ಟ್. ಅವ್ರ ಚಾಯ್ಸ್ ಇರ್ಲಿಲ್ಲ ಅದು. ನಾವ್ ಇವರೇ ಡಾಕ್ಟರ್ ಬೇಕು ಅಂತ ಅವ್ರು ಕೇಳಕ್ಕೆ ಚಾಯ್ಸ್ ಕೊಡ್ಲಿಲ್ಲ ಕೋರ್ಟ್. ನಾವು ಒಬ್ಬ ಡಾಕ್ಟರ್, ಪ್ರೈವೇಟ್ ಡಾಕ್ಟರ್ನ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿ, ಕನ್ಸಿಡರಿಂಗ್ ಸೋ ಮೆನಿ ಫ್ಯಾಕ್ಟರ್ಸ್, ದೇ ಅಪಾಯಿಂಟೆಡ್ ಡಾಕ್ಟರ್ ಸಂಪತ್ ಕುಮಾರ್ ಅಂತ. ಅವ್ರನ್ನ ಅಪಾಯಿಂಟ್ ಮಾಡಿ ಕೇಸ್ ಮಾಡಿಸಿದ್ರು, ಆ ಲಾಯರ್ ಸನ್ ಕೇಸ್ನ. ಸೊ ಇಲ್ಲ ಅಂದ್ರೆ ನಾರ್ಮಲಿ ಪೊಲೀಸರು ಗ್ರೂಪ್ ಆಫ್ ಡಾಕ್ಟರ್ಸ್ ಇಂದ ಮಾಡಿಸ್ತಾರೆ. ನಾವು ಎಷ್ಟೋ ಸತಿ ಇಬ್ಬರು ಡಾಕ್ಟರ್ ಮಾಡೋಂತ ಕೇಸ್, ಸೆನ್ಸೇಷನಲ್ ಕೇಸ್ ಬಂದಾಗ ಅಥವಾ ಕಾಂಪ್ಲಿಕೇಟೆಡ್ ಅನ್ಸಿ ಪೊಲೀಸರಿಗೆ ಜಾಸ್ತಿ ಏನಾದ್ರು ಇದು ಎಸ್ಕಲೇಟ್ ಆಗುತ್ತೆ ಮ್ಯಾಟ್ರು ಅಂದಾಗ 2 ಡಾಕ್ಟರ್ಸ್ ಮಾಡಿರೋದು ಇದೆ. ಅದೇನಿಲ್ಲ ಮ್ಯಾಮ್, ನಾಟ್ ಎ ಪ್ರಾಬ್ಲಮ್. ಈವನ್ ಫಾರ್ ಎಕ್ಸಾಂಪಲ್ ಸುಶಾಂತ್ ರಾಜ್ಪೂತ್ ಕೇಸ್ನು
team of doctors from AIIMS. Yes. So that team of doctors' opinion can be taken, police can give, but the patient cannot choose, or a grieved party cannot choose, and ಬೇರೆ doctor ಬೇಕು ಅಂತ they cannot choose. ಬೇರೆ ಯಾವ್ದಾದ್ರು doctor ಬೇಕು ಅಂತ ಹಾಕಿದ್ರೆ court can appoint somebody else. That can be done. Okay. So, sir, your closing remarks on the entire scenario, or whatever you would like to say about the legal procedure, medical legal procedure ಬಗ್ಗೆ ನೀವು you are well versed. So, anything that you would like to put on? Madam, only thing I would like to tell is our system needs to be changed. Everybody told completely yes. It needs to be made more faster. Fast track code by namesake fastest. It is not becoming fast. So those things need to be made rather than changing the medical legal system or the system of or what is happening. The mindset of the people should be changed. As this is October, Gandhiji's birthday. ಒಬ್ಳು ಹೆಣ್ಮಗಳು ರಾತ್ರಿ 12 ಗಂಟೆ ಆರಾಮಾಗಿ ನಡ್ಕೊಂಡು ಹೋಗೋ ದಿನ ಯಾವತ್ತು ಬರುತ್ತೋ ಅವತ್ತು ನನ್ನ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ ಗಾಂಧೀಜಿ ಹೇಳಿದ್ರು. ಸೊ ಇಟ್ಸ್ ಆಲ್ ಸಮ್ಸ್ ಅಪ್ ವಾಟ್ ಐ ವಾಂಟ್ ಟು ಟೆಲ್. ಹೋಪ್ ದಟ್ ಡೇ ಕಮ್ಸ್. Yes, you just took my words. ಸುಮಾರು ಚಿಂತಕರು ಇದನ್ನ ಹೇಳಿದ್ದಾರೆ ಸರ್. ಇಂಥ ಒಂದು ವಿಚಾರ ನಮ್ ದೇಶದಲ್ಲೂ ಬರ್ಬೇಕು ಅಂತ ಹೇಳಿ, ಇರ್ಬೇಕು, ನಿಜವಾದ ಸ್ವಾತಂತ್ರ್ಯತೆ ಸಮಾನತೆ ಇರುವಂತದ್ದು. ಸೊ ಆಕ್ಚುಲಿ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಯೆಟ್ ಇಫ್ ಶೀಲಾ ಮ್ಯಾಮ್ ಇಸ್ ದೇರ್, ಕೊನೆಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಅಂತಿದೆ. ಎಸ್ ಮೇಡಮ್, ಎಸ್, ನಿರ್ಭಯ ಘಟನೆ ಆಗಿ ಅಷ್ಟು ಮಟ್ಟಿಗೆ ದೇಶದಲ್ಲಿ ಜನ ಎಲ್ಲ ರೊಚ್ಚಿಗೆದ್ದು ಗಲ್ ಶಿಕ್ಷೆ ಆಯ್ತು, ಎಲ್ಲ ಆಯ್ತು. ಬಟ್ ವಿತ್ ಟೈಮ್ ದೀಸ್ ಕ್ರೈಮ್ಸ್ ಆರ್ ಎಸ್ಕಲೇಟಿಂಗ್, ಅಂಡ್ ವಾಟ್ ಡು ಯು ಹ್ಯಾವ್ ಟು ಸೇ ಅಬೌಟ್ ದಿ ಸೋಷಿಯಲ್ ಕಂಡೀಷನ್, ದಿ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್? ಇವತ್ತೇನ್ ಕಂಡೀಷನ್ ಇದೆ ನಮ್ ದೇಶದಲ್ಲಿ, ದಿ ಸ್ಟೇಟ್ ಆಫ್ ದಿ ಸೊಸೈಟಿ, ಅದ್ರದ್ದು ಇಂಪ್ಯಾಕ್ಟು ಅಂಡ್ ವಿಕ್ಟಿಮೈಸೇಷನ್ ಆಫ್ ದ ವಿಕ್ಟಿಮ್ ಯಾವತ್ತೂ ಇದೆ ಅದು. ಸೊ ಈ ಎಲ್ಲಾದ್ರ ಬಗ್ಗೆ, ಈ ಮೆಂಟಾಲಿಟಿ, ಎಸ್ಪೆಷಲಿ ದಿ ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್, ಇಫ್ ದೇ ಆರ್ ಆಡಿಂಗ್ ಎನಿಥಿಂಗ್ ಟು ಇಟ್, ಅಂಡ್ ಎಸ್, ವಾಟ್ ಯು ವುಡ್ ಲೈಕ್ ಟು ಟೆಲ್, ಈ ಅತ್ಯಾಚಾರಗಳು ತಡೆಗಟ್ಟಬೇಕು, ಇದು ಕೊನೆ ಆಗ್ಬೇಕು, ಕೊನೆ ಹಾಕ್ಬೇಕು ಅಂದ್ರೆ ಏನ್ ಆಗ್ಬೇಕಾಗಿದೆ ಅನ್ನೋ ಬಗ್ಗೆ ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್ ಮೇಡಮ್, ಈ ಪ್ರಶ್ನೆ ಜೊತೆ. ಥ್ಯಾಂಕ್ ಯು. ನಾನು ಹೇಳಿದೆ, ಸುಮಾರು ಎಲ್ಲಾ ವಿಷಯನೂ ನಾನು ಹೇಳಿದ್ದೀನಿ ಅನ್ಸುತ್ತೆ. ಎಲ್ಲಾ ಮಟ್ಟದಲ್ಲೂ ಎಲ್ಲಾ ಇನ್ಸ್ಟಿಟ್ಯೂಷನ್, ಸಂಸ್ಥೆಗಳು ಏನಿದೆ ಅದೆಲ್ಲ ಕೂಡ ಸರ್ಕಾರದ ಜವಾಬ್ದಾರಿ ಏನಿದೆ, ಇದು ಎಲ್ಲಾನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋದ್ರೆ, ಸಮಾಜದ ವ್ಯವಸ್ಥೆನೆ ಬದಲಾದ್ರೆ, ಸಾಮಾಜಿಕ ವ್ಯವಸ್ಥೆನೆ ಬದಲಾಗ್ಬೇಕು. ಇಲ್ಲ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ. ಎಲ್ಲೋ ಒಂದ್ ಕಡೆ ಸರಿ ಮಾಡ್ತೀವಿ ಅಂದ್ರೆ, ನೋಡಿ ಎಷ್ಟು ಒಳ್ಳೊಳ್ಳೆ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ನಿರ್ಭಯ ಕೇಸ್ ನಂತರ. JS ವರ್ಮಾ ಅವರ ಕಮಿಷನ್ ಇಂದ. ಸೊ ಸೆಲ್ಗಳನ್ನ ಮಾಡ್ಬೇಕು, ಇಂಥ ಕ್ರೈಸಿಸ್, ರೇಪ್ ಕ್ರೈಸಿಸ್ ಸೆಲ್ಗಳನ್ನ ಮಾಡ್ಬೇಕು, ಎಲ್ಲಾ ಪೊಲೀಸ್ ಸ್ಟೇಷನ್ಗಳ ಮುಂದೆ CCTV ಇರ್ಬೇಕು ಎಂಟ್ರೆನ್ಸ್ ಅಲ್ಲಿ. ಆಮೇಲೆ ಎಲ್ಲಾ ಈ ಕ್ವೆಶ್ಚನಿಂಗ್ ಸಮಯದಲ್ಲಿ CCTV ರೆಕಾರ್ಡಿಂಗ್ ಇರ್ಬೇಕು. ಆಮೇಲೆ ಪೊಲೀಸ್ ಆಫೀಸರ್ಸ್ ದೇ ಶುಡ್ ಬಿ ಅಸಿಸ್ಟಿಂಗ್ ದಿ ವಿಕ್ಟಿಮ್. ಮತ್ತೆ 10 ವರ್ಷ ಕನಿಷ್ಠ ಇದು ಆಗ್ಲೇಬೇಕು. ಈ ತರ ಹಲವಾರು. ಆಮೇಲೆ ವಿಕ್ಟಿಮ್ ಎಕ್ಸಾಮಿನೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಇದಾದ ನಂತರ ಇನ್ನೊಂದು ಅವ್ರ ಅಬ್ಸರ್ವೇಷನ್ ಏನು ಅಂತಂದ್ರೆ, the committee was of the view that rape and sexual harassment are not crimes of passion but an expression of power. ಅಂದ್ರೆ ಗಂಡಸು ಅನ್ಕೋತಾನೆ ನಾನ್ ಸೂಪರ್ ಪವರ್ ಅಂತ. So it is not that with any other passion he does it. Rape should be retained as separate offense and should not be limited to penetration of the vagina, mouth or anus. ಇಷ್ಟೆಲ್ಲ ಎಷ್ಟು ಡೀಟೇಲ್ ಆಗಿ ಪ್ರತಿಯೊಂದು ಆಸ್ಪೆಕ್ಟ್ ನು ಇದ್ ಮಾಡಿ ಅವರು ವಿಚಾರಣೆ ಮಾಡಿ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಇದನ್ನ ನಡ್ಸ್ಕೊಂಡು ಹೋಗ್ಬೇಕು, ಹೇಗೆ ವಿಜಿಲೆನ್ಸ್ ಇರ್ಬೇಕು ಈ ಆಶ್ರಮಗಳಲ್ಲಿ, ಅನಾಥಾಶ್ರಮ, ರಿಮಾಂಡ್ ಹೋಮ್ಗಳಲ್ಲಿ. ಆ ಸಮಯದಲ್ಲಿ ಈ ಕಮಿಟಿ ಬಹಳ ಕೆಲಸ ಮಾಡಿದೆ.
ಶಾರ್ಟ್ ಟೈಮ್ ನಲ್ಲಿ ಎಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ. ಆದ್ರೆ ಇವತ್ತಿನ ಬದಲಾವಣೆ ನೋಡಿದಾಗ ನಮ್ಗೆ ಇದು ಒಂದು ಇನ್ಕ್ರೀಸಿಂಗ್ ನಂಬರ್ ನೋಡಿದಾಗ, ಇದರ ಇಂಪ್ಯಾಕ್ಟ್ ಗಳು ನೋಡಿದಾಗ ಎಷ್ಟು ಹತಾಶೆ ಉಂಟು ಮಾಡತ್ತೆ. ಆದ್ರೆ ಸಿಟ್ಟು ಇದೆ ಅಷ್ಟೇ ನಮ್ಗೆ. ಇದನ್ನ ನಾವು ಎಲ್ಲರೂ, ಪುರುಷರು ಮಹಿಳೆಯರು ಎಲ್ಲರೂ ಒಟ್ಟಿಗೆ ಸೇರಿ, ಹೆಣ್ಣಂದರೆ ಮೈಯಲ್ಲ, ಹೆಣ್ಣಂದರೆ ಮನಸ್ಸು ಅನ್ನೋ ಭಾವನೆ, ಸಮಾನತೆ, ಸ್ವಾತಂತ್ರ್ಯತೆ, ಇದೆಲ್ಲದಕ್ಕೆ ನಾವೆಲ್ಲ ಒಟ್ಟುಗೂಡಿ ಒಂದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸಮಾಜದಲ್ಲಿ ಅಕ್ರಮ ಇಂತ ಒಂದು ಇದು ಇರಬಾರ್ದು, ಒಂದು ಮನಸ್ಥಿತಿನ ತಂದ್ಕೋಬೇಕು. ಆಕ್ಚುಲಿ ನಾವು ಟೈಮ್ ಮೀರಿ ಬಂದಿದೀವಿ. ಕೆಲವು ಪ್ರಶ್ನೆಗಳಿದಾವೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿರೋದು. ಶಾರ್ಟ್ ಆಗಿ ನೀವು ಉತ್ತರ ಕೊಡಕ್ಕಾದ್ರೆ ನೋಡಿ ಮೇಡಮ್. ಅಫ್ಕೋರ್ಸ್ ಇವತ್ ನಾಳೆ ನೋಡ್ತಿದೀವಿ, ಈ ವಿಕ್ಟಿಮ್ಗೆ ಸಪೋರ್ಟ್ ಮಾಡಿ ಅವ್ರ ಜೊತೆಗೆ ಯಾರು ಲಾಯರ್ಸ್ ನಿಲ್ತಾರೆ. ಸೊ ವಾಟ್ ಪನಿಷ್ಮೆಂಟ್ ಫಾರ್ ಲಾಯರ್ಸ್ ಹೂ ಸಪೋರ್ಟ್ ಸಚ್ ಅಕ್ಯೂಸ್ಡ್, ನಾಟ್ ದಿ ವಿಕ್ಟಿಮ್, ಸಾರಿ. ಈ ಅಕ್ಯೂಸ್ಡ್ ನ ಸಪೋರ್ಟ್ ಮಾಡಿ ನಿಲ್ತಾರಲ್ಲ ಅವ್ರ ಜೊತೆಗೆ, ಸೊ ಆ ಲಾಯರ್ಸ್ಗೆ ಏನ್ ಪನಿಷ್ಮೆಂಟ್ ಅನ್ನೋದು ಒಂದು ಪ್ರಶ್ನೆ ಇದೆ. ಆಮೇಲೆ ರೇಪ್ ಆಫ್ಟರ್ ಮ್ಯಾರೇಜ್ ನ ಲೀಗಲೈಸ್ ಮಾಡೋದು ಹೇಗೆ ಕರೆಕ್ಟ್ ಆಗತ್ತೆ? ಶಾರ್ಟ್ ಆಗಿ ಹೇಳಿ ಮೇಡಮ್, ಸ್ವಲ್ಪ ಇಂಪಾರ್ಟೆಂಟ್ ಅನ್ಸಿತ್ತಿದು ಮರೈಟಲ್ ರೇಪ್ ಆಸ್ಪೆಕ್ಟ್. ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಸಮ್ ಇದು. ಫಸ್ಟ್ ಮ್ಯಾರಿಟಲ್ ರೇಪ್ ಅಂತ ಏನ್ ಹೇಳ್ತೀವಿ ನಾವು, ದಿನನಿತ್ಯ ಸಂಸಾರಗಳಲ್ಲಿ ನಡೆಯುವಂತದ್ದು, ಇದನ್ನ ಪರಿಗಣಿಸಬಾರ್ದು ಅನ್ನೋದು ಒಂದು ಒಪಿನಿಯನ್ ಇದೆ. ಸೊ ಇತ್ತೀಚೆಗೆ ಅದನ್ನ ಮಾಡಿದ್ದಾರೆ. ಕೌಟುಂಬಿಕ ಇದ್ರೊಳಗೆ ನಡೆಯುವಂತ ಇದನ್ನ ರೇಪ್ ಅಂತ ಪರಿಗಣಿಸಬಾರ್ದು. ಸ್ವಲ್ಪ ಮಟ್ಟಿಗೆ ಇದು ಒಂದು ಹಿಂಸೆ, ಕ್ರೌರ್ಯ ಅಂದ್ರೆ ಕ್ರೂಯಲ್ಟಿ ಅಂತ ಏನ್ ಹೇಳ್ತೀವಿ, ಇದ್ರೊಳಗೆ ಪರಿವಿಧಿನಲ್ಲಿ ತಗೋಬೇಕು ಅಂತ ಮಾಡಿದ್ದಾರೆ. ಇದನ್ನ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ. ಇನ್ನೊಂದು ಪ್ರಶ್ನೆ ಹೇಳಿದ್ರಿ ನೀವು, ಮೊದಲನೇ ಪ್ರಶ್ನೆ ಅಕ್ಯೂಸ್ ಮಾಡುವಂತ ಲಾಯರ್ಗಳು. ಈಗ ಲಾಯರ್ ಯಾರೇ ಆದ್ರೂ ಕೂಡ ಎಥಿಕಲ್ ಆಗಿ ನೋಡಿದ್ರೆ ಇಂಥವ್ರ ಕೇಸ್ಗಳನ್ನ ತಗೊಳ್ಳೇಬಾರದು. ಆದ್ರೆ ಒಬ್ಬ ಲಾಯರ್ಗೆ ಈ ಒಂದು ಕೃತ್ಯಗಳಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಮಟ್ಟಿಗೆ ನ್ಯಾಯ, ನೀತಿ, ಧರ್ಮ ಇದೆ, ಇವನಿಗೆ ಬದುಕುವಂತ ಅವಕಾಶ ಇದೆ ಅಂತ ಹೇಳಿದ್ರೆ ಇವನ್ನ ಬದುಕಿಸ್ಬೇಕು ಅಥವಾ ಇಂತ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಇದು ಇದ್ರೆ, ಆಗ ಕೇಸ್ನ ನಿಜವಾಗ್ಲೂ ಅವನ ಪರವಾಗಿ ನಿಂತು ಹೋರಾಡೋದು ಒಬ್ಬ ಲಾಯರ್ನ ನೈತಿಕ ಹಕ್ಕು. ಕೇಸಲ್ಲಿ ಅವರೇ ಪರವಾಗಿ ನಿಂತು ಬಿಟ್ಟಿದ್ದಾರೆ. ವಿಕ್ಟಿಮ್ ಪರವಾಗಿ ನಿಂತು ಪ್ರಾಸಿಕ್ಯೂಷನ್ ನ ಬಲಪಡಿಸಿ, ಪ್ರಾಸಿಕ್ಯೂಟರ್ ಅಂದ್ರೆ ಸ್ಟೇಟೇನೆ ವಿಕ್ಟಿಮ್ ಪರ ಅಂದ್ರೆ, ಸೊ ಸರ್ಕಾರನೇ ಇದನ್ನ ಕೇಸ್ನ ನಡೆಸ್ಬೇಕು ವಿಕ್ಟಿಮ್ ಪರ. ಆದ್ರೆ ಇವತ್ತು ಮೇಲ್ಜಾತಿ ಅವ್ರನ್ನ ಎತ್ತಿ ಹಿಡಿದು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದೆ. ನನಗೆ ಒಂದು ಪ್ರಶ್ನೆ ಇತ್ತು ಡಾಕ್ಟರ್ ದಯಾನಂದ್ ಅವ್ರಿಗೆ, ಈ FSL ರಿಪೋರ್ಟ್ ಒಂದ್ಸತಿ ಬಂದ್ರೆ ಅದನ್ನ ರಿವೈಸ್ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ ನನಗಿತ್ತು. ಬಟ್ ಎನಿವೇ, ಬಿಫೋರ್ ಐ ಕನ್ಕ್ಲೂಡ್, ಐ ವಾಂಟ್ ಟು ಥ್ಯಾಂಕ್ MSc ಫಾರ್ ಹೋಲ್ಡಿಂಗ್ such a wonderful webinar where it has given me an opportunity to express my views, ನನ್ನ ಅಭಿಪ್ರಾಯಗಳು, ನನ್ನ ಮನಸ್ಸಿಗೆ ಏನ್ ಅನ್ಸಿತ್ತು ಅದನ್ನ ನಾನು ಬಿಚ್ಚಿಟ್ಟು ಮಾತಾಡೋದಕ್ಕೆ ನನ್ಗೊಂದು ಅವಕಾಶ ಕೊಟ್ಟ ಮೆಡಿಕಲ್ ಸರ್ವಿಸ್ ಸೆಂಟರ್ಗೆ ನನ್ನ ಧನ್ಯವಾದಗಳು. Yes, madam, we are thankful that you accepted and came on the panel also. Dr. Dayanand ಅವರೇ, ಶೀಲಾ ಮೇಡಮ್ ಅವ್ರ ಪ್ರಶ್ನೆಗೆ ನೀವು ಉತ್ತರಿಸಿದ್ರೆ ನಾವು. ಎಸ್ ಮೇಡಮ್, ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, there's a set of procedure for the FSL ಮೇಡಮ್. ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ವಿಸ್ರಾ ಕಳಿಸಿದ್ದೆ ಇವತ್ತು ಅಂತಂದ್ರೆ, ಅವರು ಅದನ್ನ ಅವ್ರಿಗೆ ದೇ ಗೆಟ್ ಲಾಟ್ ಆಫ್ ಕೇಸಸ್. ನಮ್ ಸೆಂಟರ್ ಅಲ್ಲೇ ಅರೌಂಡ್ 1800 ಅಟಾಪ್ಸಿಸ್ ಮಾಡಿರ್ತೀವಿ ಮೇಡಮ್ ವರ್ಷಕ್ಕೆ, 1800. ಸೊ ಅದರಲ್ಲಿ ಅರೌಂಡ್ 800 ನಾವು ರಫ್ಲಿ ಅರೌಂಡ್ 800 ಗೆ ನಾವು FSL ಹಾಕ್ತಿವಿ ನಮ್ ಒಂದ್ ಸೆಂಟರ್ ಇಂದ. ಈ ತರ ಎಷ್ಟು ಸೆಂಟರ್ಸ್ ಇದೆ?
ಸೊ ಎಲ್ಲಾ ಕಡೆಯಿಂದ ಬಂದಿದ್ನ ಅವರು ಸ್ಟೋರ್ ಮಾಡ್ಕೋಬೇಕು. ಸೊ ಅವರು ಬಂದು ಒಂದ್ಸತಿ ಅನಲೈಸ್ ಮಾಡಿದ್ಮೇಲೆ ಐ ಥಿಂಕ್ 1 week or 10 days ಇಟ್ಕೋತಾರೆ ಸ್ಯಾಂಪಲ್. ಅದಾದ್ಮೇಲೆ ದೇ ವಿಲ್ ಡಿಸ್ಕಾರ್ಡ್ ಇಟ್ ಆಫ್. ದೇ ಡಿಸ್ಕಾರ್ಡ್ ದ ಸ್ಯಾಂಪಲ್. ದಟ್ ಇಸ್ ದ ಪ್ರಾವಿಷನ್ ವಿಚ್ ದ FSL ಹ್ಯಾಸ್. ಸೊ ಡಿಸ್ಕಾರ್ಡ್ ಮಾಡಿದ್ಮೇಲೆ ಹೌ ಕ್ಯಾನ್ ಯು ರಿವೈಸ್ ಇಟ್? ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಸೆನ್ಸೇಷನಲ್ ಕೇಸಸ್, ಹೈ ಪ್ರೊಫೈಲ್ ಕೇಸಸ್ ಅವರು ಪ್ರಿಸರ್ವ್ ಮಾಡ್ಕೋತಾರೆ. ಇಫ್ ದೇ ಪ್ರಿಸರ್ವ್ ಇಟ್, ಎಸ್ ಮಾಡಬಹುದು, ಆಪ್ಷನ್ಸ್ ಇದೆ. ಬಟ್ ನಾರ್ಮಲ್ ಕೇಸಸ್, ರೊಟೀನ್ ಕೇಸ್, ಅದೇ ನಾರ್ಮಲ್ ಅಂದ್ರೆ ದ ವರ್ಡ್ ಮೇ ಬಿ ರಾಂಗ್ ವಾಟ್ ಐಮ್ ಯೂಸಿಂಗ್, ಬಟ್ ಬಿಕಾಸ್ ಆಫ್ ದ ಕೇಸ್ ಲೋಡ್ ದೇ ವಿಲ್ ಡಿಸ್ಕಾರ್ಡ್ ದ ವಿಸ್ರಾ ಮೇಡಮ್, ಬಿಕಾಸ್ ಸ್ಟೋರ್ ಮಾಡಕ್ಕೆ ಅವ್ರಿಗೆಲ್ಲ ಆಪ್ಷನ್ ಇಲ್ಲ. ಸೊ ಡಿಸ್ಕಾರ್ಡ್ ಆದ್ಮೇಲೆ ಮೇ ನಾಟ್ ಬಿ ಪಾಸಿಬಲ್ ಟು ರೀಡೂ ದ ಟೆಸ್ಟ್ಸ್ ಮೇಡಮ್. Okay. Yes. Thank you, sir. And yes, anything else you would like to add, sir? First of all, I would like to thank you and Sudha Madam for giving me an opportunity. And I also would like to thank MSc for this opportunity. I hope I have done justice to the talk. Thank you. Yes, sir, definitely. It was really good to have you for this talk. So, ಕೊನೆಗೆ ಆಲ್ ದ 3 panelists ನಮ್ಗೆ ಏನಿವತ್ತು ಸಿಕ್ಕಿದ್ದಾರೆ, ಸಾಕಷ್ಟು ವಿಷಯಗಳ ಬಗ್ಗೆ ಹೊಸ ಹೊಸ ಪ್ರಶ್ನೆಗಳು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ. ಜೊತೆಗೆ ಅವರ ಸೋಷಿಯಲ್ ಕನ್ಸರ್ನ್ ಕೂಡ ಮತ್ತೆ ಮತ್ತೆ ಮುಂದೆ ಬರ್ತಿತ್ತು ಅವ್ರ ಮಾತಲ್ಲಿ. ಇದೇ ತರ ನಾವೆಲ್ಲರೂ ಕೂಡ ನಮ್ಮ ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡ್ಬೇಕಾಗಿದೆ. ಇವತ್ತಿನ ಒಂದು ಅವಶ್ಯಕತೆ, ಇವತ್ತಿನ ಗಳಿಗೆಯ ಅವಶ್ಯಕತೆ ಅಂದ್ರೆ ಹಥ್ರಸ್ ಘಟನೆ ಆಗಿರೋ ಆ ಬಲಿಪಶು ಜೊತೆಗೆ ಅವಳ ತರಾನೇ ದೇಶದ ಮೂಲೆ ಮೂಲೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗೋ ಪ್ರತಿಯೊಬ್ಬ ಮಹಿಳೆ, ಆ ಪ್ರತಿಯೊಬ್ಬ ಮಗು ಜೊತೆಗೆ ನಾವು ನಿಲ್ಬೇಕಾಗಿದೆ ಇವತ್ತು. ಎಸ್, ಇಲ್ಲಿ ನಾವು ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಎಲ್ರಿಗೂ, ಆಮೇಲೆ ಸ್ಪೆಸಿಫಿಕಲಿ ಎಂಟೈರ್ ಮೆಡಿಕಲ್ ಫ್ರೆಟರ್ನಿಟಿಗೆ ಕರೆ ಕೊಡಕ್ ಇಷ್ಟಪಡ್ತೀನಿ. ಲೆಟ್ us all come out and register our resistance. We might do it online, offline. I may register my angst against it in the form that I can do. So ಇವತ್ತಿನ ಇದರಿಂದ, ಈ ಒಂದು ಪ್ರೋಗ್ರಾಮ್ ಇಂದ ಮೇ ಬಿ ವಿ ಕ್ಯಾನ್ bombard the headquarter with our emails and letters, the concerned authorities. Let us all come out and speak about it. ಇಂತಹ ಘಟನೆ ಮತ್ತೊಮ್ಮೆ ಜರಗಬಾರದು ಅಂತಂದ್ರೆ ನಾವೆಲ್ಲರೂ ಎಚ್ಚೆತ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ವಿ ಆಲ್ ನೀಡ್ ಟು ಬಿ ವಿಜಿಲೆಂಟ್. ಅಂಡ್ ಎಸ್, ದ ಬೇಸಿಕ್ ಒಂದು ವಿಷಯ ಏನು ಎಲ್ಲರೂ ಹೇಳೋದ್ರಲ್ಲಿ ಬರ್ತಿತ್ತು, ರೇಪ್ ಇಸ್ ಅ ಸ್ಟಿಗ್ಮಾ ಆನ್ ಹ್ಯುಮ್ಯಾನಿಟಿ. ಇದು ಮಾನವೀಯ ಸಮಾಜದ ಮೇಲೆನೆ ಇರುವಂತ ಒಂದು, ಮಾನವ ಸಮಾಜದ ಮೇಲೆ ಇರುವಂತ ಕಪ್ಪು ಚುಕ್ಕೆ. ಇದನ್ನ ಅಳಿಸ್ಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಸೊ ಈ ಕಪ್ಪು ಚುಕ್ಕೆ ಅಳಿಸಕ್ಕೆ ಅಷ್ಟು ಸ್ಟ್ರೆಂತ್ ಇವತ್ತು ಬೇಕಾಗಿದೆ. ಅದನ್ನ ನಾವೆಲ್ಲರೂ ಮಾಡ್ಬೇಕು. ಇದ್ರ ಜೊತೆಗೇನೆ ಎಸ್, ಐ ಆಲ್ಸೋ ಹೋಪ್ ದಟ್ ವಿ ಸಿ a society where there are no crimes against humans, there are no crimes against women particularly. ಈ ಸೆಕ್ಸುವಲ್ ಅಫೆನ್ಸಸ್ ಗೆ ಒಂದು ಕೊನೆ ಆಗುವಂತ ಒಂದು ದಿನ ಬರುತ್ತೆ, ಅಂತ ಒಂದು ಸಮಾಜ ಬರುತ್ತೆ. ಅಂತ ಸಮಾಜ ಬರುತ್ತೆ ಅಂತ ನನಗೆ ಆ ಒಂದು ಹೋಪ್ ಇದೆ. ಬರುತ್ತೆ, ತಾನಾಗಿ ಬರಲ್ಲ. ಆದ್ರೆ ನಾವೆಲ್ಲರೂ ಅದನ್ನ ಮಾಡ್ಕೊಡ್ಬೇಕಾಗತ್ತೆ. ಅದು ಬರ್ಬೇಕಾದ್ರೆ ನಾವೆಲ್ಲರೂ ಕೆಲಸ ಮಾಡ್ಬೇಕಾಗತ್ತೆ. ಸೊ ಲೆಟ್ us all work towards it. Let us all come out against any such injustice. So each victim is related to us in a way or other, and that's what we need to remember. So saying that, lastly, let there be an end to such heinous crimes against women and children. Let the blot on humanity be washed off, wane off. I would like to thank all the panelists once again for giving your time. We have exceeded the time, but yet you have been with us. So thank you all, and it was really good. So looking forward for more discussions in different aspects also for your association. Thank you, sir. Thank you, Dr. Thank you, ma'am.